ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಗೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್ ಪ್ರಸಾದ್. ಇವತ್ತು ನಾವು ಕಂಪ್ಯೂಟರ್ ಪೆರಿಫೆರಲ್ಸ್ ಎಂಬ ಚಾಪ್ಟರ್ನ ನಾವು ತಿಳ್ಕೊಳ್ಳೋಣ. ಸೊ ಮುಂದಿನ ತರಗತಿಗಳಲ್ಲಿ ನಾವು ಮೆಮೊರಿ ಇರ್ಬೋದು, ಇಲ್ಲ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಇರ್ಬೋದು, ಇಲ್ಲ ಕಂಪ್ಯೂಟರ್ ವೈರಸ್ ಸಿಸ್ಟಮ್ ಇರ್ಬೋದು, ಅದನ್ನು ಕಲಿಯೋಣ. ಆಗಲೇ ನಾವು ಯಾವತ್ತು ಕಲ್ತಿದ್ದೀವಪ್ಪ ಅಂತ ಅಂದರೆ ನಾವು 2 ತರಗತಿಗಳು ಮುಗಿಸ್ಕೊಂಡಿದ್ದೀವಿ. ಸೊ ಮೊದಲನೇದಾಗಿ ಕಂಪ್ಯೂಟರ್ ಅಂದರೆ ಏನು, IPO ಸೈಕಲ್ ಅಂದರೆ ಏನು, ಮತ್ತು ಆಮೇಲಿಂದ ಯಾವ ರೀತಿ ಅದು ಪ್ರಾಸೆಸ್ನ ತಗೊಳ್ಳುತ್ತೆ, ಸೊ ಯಾವ ರೀತಿ ಅದು ಪ್ರಾಸೆಸ್ನ ಮಾಡುತ್ತೆ, IPO ಸೈಕಲ್ ಅಂದರೆ ಏನು ಅದನ್ನು ನಾವು ತಿಳ್ಕೊಂಡಿದ್ದೀವಿ. ಮತ್ತು 2ನೇ ತರಗತಿನಲ್ಲಿ ನಾವು ಏನೇನು ತಿಳ್ಕೊಂಡಿದ್ದೀವಪ್ಪ ಅಂತಂದರೆ ಕಂಪ್ಯೂಟರ್ ಮತ್ತು ಅದರ 5 ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್, ಸೊ ಅದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಒಂದು ತರಗತಿನಲ್ಲಿ ಕಂಪ್ಯೂಟರ್ ಪೆರಿಫೆರಲ್ಸ್. ಸೊ ಇವಾಗ ನಾವು ಬೆಳಗ್ಗೆ ತಿಳ್ಕೊಂಡಿದ್ದೀವಿ. ಏನು ತಿಳ್ಕೊಂಡಿದ್ದೀವಪ್ಪ, ನಾವು ಹಳೆ ಕ್ಲಾಸಲ್ಲಿ ಕಂಪ್ಯೂಟರ್ಗೆ ಇನ್ಪುಟ್ನ ಕೊಡಬೇಕು, ಕಂಪ್ಯೂಟರ್ ನಮಗೆ ಔಟ್ಪುಟ್ನ ಕೊಡುತ್ತೆ. ಸೊ ಕಂಪ್ಯೂಟರ್ಗೆ ನಾವು ಇನ್ಪುಟ್ನ ಕೊಟ್ಟರೆ ಕಂಪ್ಯೂಟರ್ ನಮಗೆ ಔಟ್ಪುಟ್ ಕೊಡುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಆ ಇನ್ಪುಟ್ಟು ಮತ್ತು ಔಟ್ಪುಟ್ಗೂ ಮಧ್ಯದಲ್ಲಿ ಏನಾಗುತ್ತೆ, ಏನೆಲ್ಲ ನಡೆಯುತ್ತೆ, ಅದು ನಮಗೆ ಪ್ರಾಸೆಸ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಇವಾಗ ಈ ಇನ್ಪುಟ್ ಮತ್ತು ಔಟ್ಪುಟ್ ಇವೆರಡರ ಮಧ್ಯದಲ್ಲಿ ಏನಿದೆ ಅದು ಬೆಳಗ್ಗೆ ಮುಗಿಸ್ಕೊಂಡಿದ್ದೀವಿ ಆಲ್ರೆಡಿ. ಇವಾಗ ಈ ಇನ್ಪುಟ್ ಅಂದರೆ ಏನು, ಈ ಔಟ್ಪುಟ್ ಅಂದರೆ ಏನು, ಈ ಇನ್ಪುಟ್ ಡಿವೈಸಸ್ ಯಾವ್ಯಾವುದು, ಈ ಔಟ್ಪುಟ್ ಡಿವೈಸಸ್ ಯಾವ್ಯಾವುದು ಅದನ್ನು ನಾವು ತಿಳ್ಕೊಳ್ಳೋಣ. ಇವಾಗ ನಾವು ಬೆಳಿಗ್ಗೆ ತಿಳ್ಕೊಂಡಿದ್ದೀವಿ, ಆ ಹಿಂದಿನ ಹಳೆ ತರಗತಿ ನಾವು ತಿಳ್ಕೊಂಡಿದ್ದೀವಿ. ಏನು ತಿಳ್ಕೊಂಡಿದ್ದೀವಿ, ಕಂಪ್ಯೂಟರ್ ಅನ್ನೋದು 0 ಮತ್ತು 1 ಎಂಬ ಒಂದು ಬೈನರಿ ಸಿಸ್ಟಮಲ್ಲಿ ಮಾತ್ರನೇ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇವಾಗ ಕಂಪ್ಯೂಟರ್ 0 ಮತ್ತು 1 ಮಾತ್ರ ತಿಳ್ಕೊಳ್ಳೋಂಗಿದ್ರೆ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ನಮಗೇನಾಗುತ್ತೆ, ನಾವು 0 ಮತ್ತು 1ನಲ್ಲಿ ನಾವು ಮಾತಾಡೋದಕ್ಕಾಗೋದಿಲ್ಲ. ನಾವು ಕಂಪ್ಯೂಟರ್ಲಿ A ಅಂತ ಟೈಪ್ ಮಾಡ್ತೀವಿ, B ಅಂತ ಟೈಪ್ ಮಾಡ್ತೀವಿ. ಸೊ ಇವಾಗ ಕಂಪ್ಯೂಟರ್ಗೆ ಯಾವ ರೀತಿ ಇದು ಗೊತ್ತಾಗುತ್ತೆ, A ಯಾವುದು B ಯಾವುದು. ಸೊ ಅಲ್ಲಿಗೆ ನಾವು ಇನ್ಪುಟ್ ಕೊಟ್ಟಿದ್ದನ್ನು ಬೈನರಿ ಮಾಡಿ ಕಂಪ್ಯೂಟರ್ ಕೊಡಬೇಕು. ಆ ಕಂಪ್ಯೂಟರ್ ಏನು ಮಾಡುತ್ತೆ, ಅದನ್ನೆಲ್ಲ ಪ್ರಾಸೆಸ್ ಮಾಡಿ ನಮ್ಗೆ ಆಚೆ ಕಡೆಗೆ ಔಟ್ಪುಟ್ ಕೊಟ್ಟಾಗ ಆ ಔಟ್ಪುಟ್ನ ಮತ್ತೆ 0 1 1 0 1 1 ಕೊಟ್ಟರೆ ನಮ್ಗೆ ಅರ್ಥ ಆಗಲ್ಲ. ಅದನ್ನು ನಮಗೆ 4 A B ಇಲ್ಲ ಈ ಥರ ಒಂದು ಡಯಾಗ್ರಾಮ ಏನೋ ಒಂದು ರೀತಿಯಲ್ಲಿ ನಮಗೆ ಔಟ್ಪುಟ್ ಕೊಡಬೇಕು. ಅಂದರೆ ಹ್ಯೂಮನ್ ಇಂಟರ್ಫೇಸಿಂದ ತಗೊಂಡು ಅದನ್ನು ಬೈನರಿಗೆ ಮಾಡಿ, ಬೈನರಿನಲ್ಲಿ ಅದನ್ನು ಪ್ರಾಸೆಸ್ ಮಾಡಿ, ಅದನ್ನು ಮತ್ತೆ ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್ಗೆ ಟ್ರಾನ್ಸ್ಲೇಟ್ ಮಾಡೋ ಕೆಲಸನ ನಾವೇನಂತೀವಿ, ಕಂಪ್ಲೀಟ್ ಆಗಿ ಇನ್ಪುಟ್, ಪ್ರಾಸೆಸ್ ಅಂಡ್ ಔಟ್ಪುಟ್ ಅಂತ ಕರಿತೀವಿ. ಇವಾಗ ಯಾವ್ಯಾವ ಸಾಧನಗಳು, ವಿಚ್ ಅಂಡ್ ಆಲ್ ಡಿವೈಸಸ್ ಆರ್ ಗೋಯಿಂಗ್ ಟು ಹೆಲ್ಪ್ ಅಸ್ ವೆನ್ ಇಟ್ ಕಮ್ಸ್ ಟು ದಿಸ್ ಇನ್ಪುಟ್ ಅಂಡ್ ಔಟ್ಪುಟ್. ಸೊ ಈ ಇನ್ಪುಟ್ ಅಂದರೆ ಏನು, ಈ ಔಟ್ಪುಟ್ ಅಂದರೆ ಏನು, ಯಾವ್ಯಾವುದು ನಮಗೆ ಸಹಾಯ ಮಾಡುತ್ತೆ. ನೀವು ಇಲ್ಲಿ ನೋಡೋದಾದರೆ ಕೀಬೋರ್ಡ್ ಇದೆ, ಮೌಸ್ ಇದೆ, ಸ್ಕ್ಯಾನರ್ ಇದೆ. ಸೊ ಜಸ್ಟ್ ಅ ಸ್ಮಾಲ್ ಎಕ್ಸಾಂಪಲ್, ಇದನ್ನ ಇನ್ಪುಟ್ ಅಂತ ಕರಿತೀವಿ ನಾವು. ಅದೇ ಈಗ ನೋಡಿದ್ರೆ ಇವಾಗ ಮಾನಿಟರ್, ಈ ಸ್ಕ್ರೀನ್ ನೀವೇನು ನೋಡ್ತಾ ಇದ್ದೀವಿ, ದಿಸ್ ಇಸ್ ಎ ಮಾನಿಟರ್, ಪ್ರಿಂಟರ್ ಇದೆ, ಸ್ಪೀಕರ್ ಇದೆ. ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಔಟ್ಪುಟ್. ಅದೇ ನೀವು ಇದು ತೊಗೊಂಡ್ರೆ ನೋಡಿ, ಟಚ್ ಸ್ಕ್ರೀನ್ ಇದೆ. ಇವಾಗ ಇದು ನೋಡಿ, ಇದ್ರಲ್ಲಿ ನಾನು ಇನ್ಪುಟ್ಟು ಕೊಡ್ತಾ ಇದ್ದೀನಿ, ಬರಿತಾನೂ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು ಏನು ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ನಾನು ಡಿಸ್ಪ್ಲೇನು ನೋಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್. ಮಾಡೆಮ್, ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್, ಇಟ್ ಈಸ್ ಬೋತ್ ಹೈಬ್ರಿಡ್ ಡಿವೈಸಸ್, ಮೀನಿಂಗ್ ಟು ಸೇ ಅದು ಇನ್ಪುಟ್ಟು ತಗೊಳುತ್ತೆ, ಔಟ್ಪುಟ್ನು ಕೊಡುತ್ತೆ. ಸೊ ಕಂಪ್ಯೂಟರ್ ಪೆರಿಫೆರಲ್ಸ್ ಅಂದರೆ ಏನು, ಇವಾಗ ಒಂದು ಕಂಪ್ಯೂಟರ್ ಸಿಸ್ಟಮ್ಗೆ ನಾವು ಏನೆಲ್ಲ ಕನೆಕ್ಟ್ ಮಾಡ್ತೀವಲ್ಲ ಅದನ್ನೆಲ್ಲ ನಾವು ಕಂಪ್ಯೂಟರ್ ಪೆರಿಫೆರಲ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಕಂಪ್ಯೂಟರ್ ಪೆರಿಫೆರಲ್ಸಲ್ಲಿ ಇನ್ಪುಟ್ ಡಿವೈಸಸ್ ಇದೆ ಮತ್ತು ಔಟ್ಪುಟ್ ಡಿವೈಸಸ್ ಇದೆ. ಸೊ ಇನ್ಪುಟ್ ಡಿವೈಸಸ್ ಇನ್ಪುಟ್ ತೊಗೊಂಡು ಫ್ರಮ್ ದ ಯೂಸರ್ ವೇರ್ ಆರ್ ದ ಹ್ಯೂಮನ್ ವೇರ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ಇನ್ಪುಟ್ ತೊಗೊಂಡು ಕಂಪ್ಯೂಟರ್ ಕೊಡುತ್ತೆ. ಕಂಪ್ಯೂಟರ್ನ ಪ್ರಾಸೆಸ್ ಮಾಡಿ ಏನು ಕೊಡುತ್ತೆ ಅದನ್ನು ಔಟ್ಪುಟ್ ಆಗಿ ಮತ್ತೆ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕೊಡುತ್ತೆ. ಸೊ ಕಂಪ್ಯೂಟರ್ ಪೆರಿಫೆರಲ್ಸ್. ಸೊ ಇವಾಗ ನಾವು ಒಂದೊಂದೇ ಕಂಪ್ಯೂಟರ್ ಇನ್ಪುಟ್ ಅಂದರೆ ಏನು, ಕಂಪ್ಯೂಟರ್ ಔಟ್ಪುಟ್ ಅಂದರೆ ಏನು, ಸೊ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನೆಲ್ಲ ನಾವು ತಿಳ್ಕೊತ ಹೋಗೋಣ. ಕಂಪ್ಯೂಟರ್ ಪೆರಿಫೆರಲ್ಸ್ ಆರ್ ದಿ ಇನ್ಪುಟ್ ಅಂಡ್ ಔಟ್ಪುಟ್. ಪೆರಿಫೆರಲ್ ಅಂದ್ರೆ ಏನು, ಎರಡೂ ಕಡೆ ಕನೆಕ್ಟ್ ಮಾಡ್ಬೋದು ನಾವು. ಅದನ್ನು ನಾವು ಇನ್ಪುಟ್ಗೂ ಕನೆಕ್ಟ್ ಮಾಡ್ಬೋದು, ಔಟ್ಪುಟ್ಗೂ ನಾವು ಅದನ್ನು ಕನೆಕ್ಟ್ ಮಾಡ್ಬೋದು. ಸೊ ಇಟ್ ಮೇ ಬಿ ಐದರ್ ಇನ್ಪುಟ್ ಆರ್ ಇಟ್ ಮೇ ಬಿ ಐದರ್ ಔಟ್ಪುಟ್. ಇನ್ಪುಟ್ ಅನ್ನು ಆಗಿರ್ಬೋದು ಇಲ್ಲ ಔಟ್ಪುಟ್ ಅನ್ನು ಆಗಿರ್ಬೋದು. ಅದೆರಡನ್ನೂ ನಾವು ಕಂಪ್ಯೂಟರ್ ಪೆರಿಫೆರಲ್ಸ್ ಅಂತ ನಾವು ಅದನ್ನು ಕರಿತೀವಿ. ಆಗಮನಾಂಗ ಮತ್ತು ನಿರ್ಗಮನಾಂಗಗಳು ಕಂಪ್ಯೂಟರ್ಗೆ ಸಂಪರ್ಕಗೊಂಡಿರುವ ಹಾರ್ಡ್ವೇರ್ ಘಟಕಗಳು ಅಥವಾ ಸಹಾಯಕ ಸಾಧನಗಳು. ಇವಾಗ ಹಾರ್ಡ್ವೇರ್ ಘಟಕಗಳು ಅಥವಾ ಸಹಾಯಕ ಸಾಧನಗಳು ಅಂತ ಯಾಕೆ ಹೇಳ್ತಿದ್ದೀವಿ, ಇವಾಗ ನೋಡಿ ಮೌಸ್ ಇದೆ, ಮೌಸ್ ನಮಗೆ ಡ್ರ್ಯಾಗ್ ಡ್ರಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆರ್ ಕೀಬೋರ್ಡ್ ಇದೆ, ನಮಗೆ ಇನ್ಪುಟ್ ಕೊಡೋದಕ್ಕೆ, ಟೈಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಹಾಯಕ ಸಾಧನಗಳು. ಬರೀ ಕೀಬೋರ್ಡ್ ಇಟ್ಕೊಂಡು ನಾವೇನೂ ಮಾಡೋಕ್ಕಾಗೋದಿಲ್ಲ, ಬರೀ ಮೌಸ್ ಇಟ್ಕೊಂಡು ನಾವೇನೂ ಮಾಡೋಕ್ಕಾಗೋದಿಲ್ಲ. ಬಟ್ ಕಂಪ್ಯೂಟರ್ನ ಯೂಸ್ ಮಾಡೋದಕ್ಕೆ ಕೀಬೋರ್ಡ್ ಅಥವಾ ಆಗಲಿ
ಇಲ್ಲ ಮೌಸ್ ಅಥವಾ ಆಗಲಿ ನಮಗೆ ಸಹಾಯ ಮಾಡುತ್ತೆ. ಆದರೆ ಇವು ಕೋರ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ನ ಭಾಗವಾಗಿರುವುದಿಲ್ಲ. ಅಂದರೆ ಕೋರ್ ಕಂಪ್ಯೂಟರ್ ಅಂದರೆ ಯಾವುದು? ನಾವು ಹಳೆ ತರಗತಿಗಳಲ್ಲಿ ನೋಡಿದ್ದೀವಿ. CPU ಇರ್ಬೋದು, CPU-ನಲ್ಲಿ ALU ಇರ್ಬೋದು, ಇಲ್ಲ ಕಂಟ್ರೋಲ್ ಯೂನಿಟ್ ಇರ್ಬೋದು, ಎಕ್ಸೆಟ್ರಾ ನಾವೇನು ನೋಡಿದ್ದೀವಿ. ಆ ಕೋರ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ಗೆ ಇದಿರೋದಿಲ್ಲ. ಸಿ ದೀಸ್ ಆರ್ ಕಾಲ್ಡ್ ಎಸ್ ಪೆರಿಫೆರಲ್ಸ್. ಪೆರಿಫೆರಲ್ಸ್ ಅಂದ್ರೆ ಅರ್ಥ ಏನು? ಬಾಹ್ಯ ಯಂತ್ರಗಳು, ಔಟ್ಸೈಡ್ ದ ಕಂಪ್ಯೂಟರ್ ಸಿಸ್ಟಮ್ ನಾವು ಇದನ್ನ ಕನೆಕ್ಟ್ ಮಾಡಿರ್ತೀವಿ. ದಟ್ ಈಸ್ ದ ಮೀನಿಂಗ್ ಆಫ್ ಕಂಪ್ಯೂಟರ್ ಪೆರಿಫೆರಲ್. ಅಂಡ್ ದಿಸ್ ಕಂಪ್ಯೂಟರ್ ಪೆರಿಫೆರಲ್ಸ್ ಕ್ಯಾನ್ ಬಿ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಬಾಹ್ಯ ಯಂತ್ರಗಳು, ಇಟ್ ಮೇ ಬಿ ಆಗಮನಾಂಗ ಅಥವಾ ನಿರ್ಗಮನಾಂಗಗಳಾಗಿರ್ಬೋದು. ಸಿ ಬಳಕೆದಾರರು ದತ್ತಾಂಶವನ್ನು ಇನ್ಪುಟ್ ಮಾಡಲು ಅಥವಾ ಕಂಪ್ಯೂಟರ್ನಿಂದ ಸಂಸ್ಕರಿಸಿದ ಫಲಿತಾಂಶಗಳನ್ನು ಪ್ರಸ್ತುತಪಡಿಸಲು ಅನುವು ಮಾಡಿಕೊಡುತ್ತದೆ. ಸೊ ಇನ್ಪುಟ್ ತಗೊಳುತ್ತೆ, ಅದನ್ನು ಔಟ್ಪುಟ್ ಆಗಿ ಕೊಡುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಕಂಪ್ಯೂಟರ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಸೊ ಏನಕ್ಕೆ ಬೇಕಿದ್ರು ನಮಗೆ? ಸಿ ಕಂಪ್ಯೂಟರ್ ಪೆರಿಫೆರಲ್ಸ್ ಇಲ್ಲ ಅಂದರೆ ಏನಾಗುತ್ತೆ? ನಾವು ಯಾವುದೇ ಡೇಟಾ ನಮೂದು ಮಾಡಲು ಸಾಧ್ಯವಾಗುವುದಿಲ್ಲ. ಇವಾಗ ಇನ್ಪುಟ್ ಡಿವೈಸೇ ಇಲ್ಲ ಅಂದರೆ ಈ CPU-ಗೆ ಇನ್ಪುಟ್ ಹೆಂಗೆ ಕೊಡೋದು ನಾವು? ವಿತೌಟ್ ಹ್ಯಾವಿಂಗ್ ಎನ್ ಇನ್ಪುಟ್ ಡಿವೈಸ್, ಹೌ ಡು ಯು ಗಿವ್ ಇನ್ಪುಟ್ ಟು ಕಂಪ್ಯೂಟರ್? ಹೌ ಡು ಯು ಗಿವ್ ಇನ್ಪುಟ್ ಟು ದ CPU? ಆರ್ CPU ಏನೋ ಪ್ರಾಸೆಸ್ ಮಾಡಿದೆ, ಅದನ್ನು ಔಟ್ಪುಟ್ ಆಗಿ ನಾವು ತಗೊಳ್ಳೋದು ಹೆಂಗೆ? ನಾವು ಔಟ್ಪುಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಯಾವುದೇ ಫಲಿತಾಂಶಗಳನ್ನು ನೋಡಲಾಗುವುದಿಲ್ಲ. ಸೊ ಕಂಪ್ಯೂಟರ್ಗೆ ಇನ್ಪುಟ್ ಕೊಡೋಕ್ಕೂ ಆಗೋದಿಲ್ಲ, ಕಂಪ್ಯೂಟರ್ನ ನಾವು ಔಟ್ಪುಟ್ ತಗೊಳ್ಳೋದಕ್ಕೂ ಆಗೋದಿಲ್ಲ. ಅದರಿಂದ ನಮಗೆ ದಿಸ್ ಪೆರಿಫೆರಲ್ಸ್ ಏನಕ್ಕೆ ಬೇಕಪ್ಪ ಅಂತಂದ್ರೆ, ಕಂಪ್ಯೂಟರ್ ಇನ್ಪುಟ್ ಕೊಡೋದಕ್ಕಾದ್ರೂ ಬೇಕು, ಇಲ್ಲ ಕಂಪ್ಯೂಟರ್ನಿಂದ ನಾವು ಔಟ್ಪುಟ್ ತಗೊಳ್ಳೋದಕ್ಕಾದ್ರೂ ನಮಗೆ ಪೆರಿಫೆರಲ್ ಡಿವೈಸಸ್ ಬೇಕಾಗಿದೆ. ಇವು ಮಾನವನ ಕಂಪ್ಯೂಟರ್ ಸಂವಹನವನ್ನು ಸಕ್ರಿಯಗೊಳಿಸುತ್ತದೆ. ಸಿ ಇಂಟರಾಕ್ಷನ್ ಬಿಟ್ವೀನ್ ದ ಹ್ಯೂಮನ್ ಅಂಡ್ ಕಂಪ್ಯೂಟರ್. ಹ್ಯೂಮನ್ ಮತ್ತೆ ಕಂಪ್ಯೂಟರ್ ಎರಡು ಮಧ್ಯದಲ್ಲಿ ಇಂಟರಾಕ್ಷನ್, ಕಮ್ಯುನಿಕೇಶನ್. ನಾನೊಂದು ಟೈಪ್ ಮಾಡ್ಬೋದು, ನಾನೊಂದು ಸೆಲೆಕ್ಟ್ ಮಾಡ್ಬೋದು, ನಾನೊಂದು ಅಪ್ಲೋಡ್ ಮಾಡ್ಬೋದು. ಏನೇ ಮಾಡಿದ್ರು ಇಟ್ ಹ್ಯಾಸ್ ಟು ಗೋ ಥ್ರೂ ಆನ್ ಇನ್ಪುಟ್ ಡಿವೈಸ್. ಇಟ್ ಶುಡ್ ಗೆಟ್ ಪ್ರಾಸೆಸ್ಡ್ ಇನ್ ದ ಕಂಪ್ಯೂಟರ್ ಅಂಡ್ ಇಟ್ ಶುಡ್ ಕಮ್ ಔಟ್ ಆಫ್ ದಿ ಔಟ್ಪುಟ್ ಡಿವೈಸಸ್. ಸೊ ಮಾನವನ ಮತ್ತು ಕಂಪ್ಯೂಟರ್ನ ಸಂವಹನವನ್ನು ಸಕ್ರಿಯಗೊಳಿಸುತ್ತದೆ. ಅದಕ್ಕೋಸ್ಕರ ನಮ್ಗೆ ಏನು ಬೇಕು? ಈ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್ ನಮಗೆ ಬೇಕಾಗಿದೆ. ಸಿ ಕೋರ್ ಆರ್ಕಿಟೆಕ್ಚರ್ ಏನಿದೆ, ಈ ಕೋರ್ ಆರ್ಕಿಟೆಕ್ಚರ್ ಅಲ್ಲಿ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್ ಇಲ್ಲ. ಈ ಕೋರ್ ಆರ್ಕಿಟೆಕ್ಚರ್ ಅಲ್ಲಿ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್ ಇಲ್ಲ. ಈ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್ ಎಲ್ಲಿರುತ್ತೆ? ಪೆರಿಫೆರಲ್ ಇಂಟರ್ಫೇಸ್ ಅಲ್ಲಿ. ಸಿ ಕೀಬೋರ್ಡ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಆರ್ ಯುವರ್ ಮಾನಿಟರ್ ಇರ್ಬೋದು, ಇವೆಲ್ಲ ಅಲ್ಲೇ ಬರುತ್ತೆ. ಸಿ ಅದ್ರ ರೋಲ್ ಏನು? ಯೂಸರ್ ಟು ಇನ್ಪುಟ್ ಡೇಟಾ, ಕಂಪ್ಯೂಟರ್ಸ್ ಟು ಪ್ರೆಸೆಂಟ್ ದ ಡೇಟಾ. ಸೊ ಕಂಪ್ಯೂಟರ್ಸು ಅವು ಪ್ರಾಸೆಸ್ ಮಾಡಿದ್ಮೇಲೆ ಯಾವ ಡೇಟಾ ನಮ್ಗೆ ಆಚೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಕೊಡ್ತವೆ. ಪ್ರಾಸೆಸ್ ಆಗಿರೋ ಡೇಟಾ ಏನು ಆಚೆ ಬರುತ್ತೆ ಅದು ನೋಡಬೇಕಾದ್ರೆ ನಮಗೊಂದು ಔಟ್ಪುಟ್ ಡಿವೈಸಸ್ ಬೇಕು. ಅದೇ ನಾವು ಇನ್ಪುಟ್ ಕೊಡಬೇಕಾದ್ರೆ ಕಂಪ್ಯೂಟರ್ಗೆ ನಮಗೆ ಇನ್ಪುಟ್ ಡಿವೈಸಸ್ಸು ಬೇಕು. ಸೊ ಇದು ಕಂಪ್ಯೂಟರ್ ಪೆರಿಫೆರಲ್ ಆರ್ಕಿಟೆಕ್ಚರ್. ಅಂಡ್ ಕಂಪ್ಯೂಟರ್ ಪೆರಿಫೆರಲ್ ಅಂದರೆ ಇವು ಬರುತ್ತೆ. ಅಂಡ್ ಕೋರ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಏನಿದೆ ನಮ್ಮ CPU, ALU, ಪ್ರಾಸೆಸಿಂಗ್ ಯೂನಿಟು, ಅದರಲ್ಲಿ ಪೆರಿಫೆರಲ್ ಇಂಟರ್ಫೇಸ್ ಬರೋದಿಲ್ಲ. ಬೋತ್ ಆರ್ ಸಪರೇಟ್. ಗೋಯಿಂಗ್ ಫರ್ದರ್ ನೋಡಿ, ಇವಾಗ ಇನ್ಪುಟ್ ಡಿವೈಸಸ್. ಸೊ ಯಾವ್ಯಾವುದು ನಾವು ಇನ್ಪುಟ್ ಡಿವೈಸಸ್ ಅಂತ ನೋಡ್ಬೋದು. ಸೊ ಇನ್ಪುಟ್ ಡಿವೈಸಸ್ ಅಂತ ಅಂದ್ರೆ ಫಸ್ಟ್ ಒಂದು ಏನಪ್ಪ ನೋಡ್ತೀವಿ ನಾವಿಲ್ಲಿ? ಹ್ಯೂಮನ್ ಎಂಟ್ರಿ ಡಿವೈಸಸ್. ಅಂದ್ರೆ ನಾವೇ ಕೂತ್ಕೊಂಡು ಟೈಪ್ ಮಾಡಬೇಕು, ಇಲ್ಲ ನಾವು ಸೆಲೆಕ್ಟ್ ಮಾಡಬೇಕು. ಯಾವುದು? ಕೀಬೋರ್ಡು, ಮೌಸು, ಜಾಯ್ಸ್ಟಿಕ್ಕು, ಟ್ರ್ಯಾಕ್ ಬಾಲು, ಇವೆಲ್ಲನೂ ಹ್ಯೂಮನ್ ಎಂಟ್ರಿ ಡಿವೈಸಸ್. ನಾವು ಕೂತ್ಕೊಂಡು ಎಂಟ್ರಿ ಮಾಡುವಂಥದ್ದು. ಅದೇ ಸೋರ್ಸ್ ಬೇಸ್ಡ್ ಎಂಟ್ರಿ ಅಂದ್ರೆ ಏನು? ಸಿ ಸ್ಕ್ಯಾನರ್ಸ್ ಇದೆ. ನೀವು ಏನೋ ಒಂದು ಬುಕ್ಕೋ ಪೇಜೋ ಏನೋ ಒಂದು ಸ್ಕ್ಯಾನ್ ಮಾಡ್ತೀರಾ. OMR ಇದೆ, OCR ಇದೆ, ಬಾರ್ಕೋಡ್ ರೀಡರ್ ಇದೆ, ಆರ್ ಯುವರ್ QR ಕೋಡ್ ರೀಡರ್. ಇವಾಗ ಏನು ನಮ್ಮ ಹತ್ರ QR ಕೋಡ್ ರೀಡರ್ ಬಂದಿದೆ ಅಲ್ಲ, ಆ QR ಕೋಡ್ ರೀಡರ್ ಇಸ್ ಆಲ್ಸೋ ಎ ಫಾರ್ಮ್ ಆಫ್ ಇನ್ಪುಟ್ ಡಿವೈಸ್. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದ ಆಡಿಯೋ ವಿಜುವಲ್ ಡಿವೈಸಸ್. ಇವಾಗ ವೆಬ್ ಕ್ಯಾಮ್ ಇದೆ, ಕ್ಯಾಮ್ರಾದಲ್ಲಿ ನಾವು ನೋಡ್ಬೋದು, ಇಲ್ಲ ಮಾತಾಡ್ಬೋದು. ಮೈಕ್ರೋಫೋನ್ ಇದೆ, ನಾವು ಮಾತಾಡ್ಬೋದು. ಬಯೋಮೆಟ್ರಿಕ್ಸ್, ಇವಾಗ ಸೇ ಫಾರ್ ಎಕ್ಸಾಂಪಲ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ತಗೊಂತಾರೆ, ದಟ್ ಈಸ್ ಯುವರ್ ಬಯೋಮೆಟ್ರಿಕ್ ಆರ್ ಯುವರ್ ಡಿಜಿಟೈಸರ್. ಇವಾಗ ನಾನು ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ಈ ಥರ ಆಪಲ್ ಅಂತ ಬರೆದಾಗ, ಇಫ್ ಐ ಯೂಸ್ ಡಿಜಿಟೈಸರ್, ಇದು ನೀಟಾಗಿ ಡಿಟೆಕ್ಟ್ ಮಾಡಿ ಲ್ಯಾಂಗ್ವೇಜ್ ನ, ದಿಸ್ ವಿಲ್ ಆಟೋಮೆಟಿಕಲಿ ಟೈಪ್ ಆಸ್ ಆಪಲ್. ಸೊ ಏನು ನಾವು ಹ್ಯಾಂಡ್ ರಿಟರ್ನ್ ಬರುತ್ತೆ ಅದನ್ನ ಡಿಜಿಟೈಸ್ ಮಾಡೋದಕ್ಕೆ ವಿ ಹ್ಯಾವ್ ದ ಡಿಜಿಟೈಸರ್. ಸೊ ಇನ್ಪುಟ್ ಡಿವೈಸಸ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು 3 ಫಾರ್ಮ್ಸ್. ಒನ್ ಈಸ್ ಯುವರ್ ಹ್ಯೂಮನ್ ಎಂಟ್ರಿ ಡಿವೈಸಸ್ ವೇರ್ ಯು ಬೇಸಿಕಲಿ ಟೈಪ್ ದೆಮ್, ಲೈಕ್ ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು, ಎಕ್ಸೆಟ್ರಾ. ಅಂಡ್ ದೆನ್ ನೆಕ್ಸ್ಟ್ ವಿ ಹ್ಯಾವ್ ದ joystick, track ball, and then we have this one here in the form of source entry devices. After that we have the audio visual devices. So ಇವಾಗ ಇದರಲ್ಲಿ ಒಂದೊಂದು ನಾವು ನೋಡ್ತಾ ಹೋಗೋಣ ಯಾವ ರೀತಿ ಅವೆಲ್ಲನೂ ಕೆಲಸ ಮಾಡುತ್ತೆ. ಸಿ ಫಸ್ಟ್ ಒನ್ ಇಸ್ ದ ಕೀಬೋರ್ಡ್. ಸಿ ಈ ಕೀಬೋರ್ಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಸಿ ಇಲ್ಲಿದೆ ನೋಡಿ, ಈ ಕೀಸ್ QWERTY. ಸೊ ಕ್ವರ್ಟಿ, QWERTY ಕ್ವರ್ಟಿ ವಿನ್ಯಾಸವನ್ನು ಒಳಗೊಂಡಿದೆ. ಈ ಥರ ಈ ಲೆಟರ್ಸ್ನ ಯಾವ ಥರ ನಾವಿಲ್ಲಿ ಜೋಡಣೆ ಮಾಡಿದ್ದೀವಲ್ಲ ಅದನ್ನು ನಾವು ಕ್ವರ್ಟಿ ಅಂತ ಕರಿತೀವಿ. ಸಿ ಕ್ವರ್ಟಿ ವಿನ್ಯಾಸ ಪ್ರಾಥಮಿಕ ಪಠ್ಯ ಇನ್ಪುಟ್ ಸಾಧನ ಅಂದರೆ ಆಲ್ಫಾಬೆಟಿಕ್, ಆಲ್ಫಾ ಅಂಡ್ ಈವನ್ ನ್ಯೂಮರಿಕ್
ಎರಡೂ ಕೊಡ್ಬೋದು ನಾವಿಲ್ಲಿ. ನೀವು ನೋಡೋದಾದ್ರೆ ನೋಡಿ, ಇಲ್ಲಿ ಇದೆಲ್ಲ ಆಲ್ಫಾಬೆಟ್ಸ್ ಇದೆ, ಇಲ್ಲೆಲ್ಲ ನ್ಯೂಮರಿಕಲ್ಸ್ ಇದೆ, ಇಲ್ಲಿ ನ್ಯೂಮರಿಕಲ್ಸ್ ಇದೆ. ಸೊ ಆಲ್ಫಾ ನ್ಯೂಮರಿಕ್ ಕೀಬೋರ್ಡ್ಸ್ ಅಂತ ನಾವು ಕರಿತೀವಿ. ಸೊ ಇವಾಗ ಈ ಆಲ್ಫಾ ನ್ಯೂಮರಿಕ್ ಕೀಬೋರ್ಡ್ ಅಲ್ಲಿ ನೀವು ಇಲ್ಲಿ ನೋಡೋದಾದ್ರೆ ವಿ ಹ್ಯಾವ್ ಆಲ್ಫಾ ನ್ಯೂಮರಿಕ್ ಕೀಬೋರ್ಡಲ್ಲಿ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಡಿಫ್ರೆಂಟ್ ಕಲರ್ಸಲ್ಲಿ ನಾವಿಲ್ಲಿ ಮಾಡಿದ್ದೀವಿ. ಯಾವುದು ಇದೊಂದು ಕಲರಲ್ಲಿ ಇದೆ, ಇದಿಷ್ಟೂನು ಇದು ಬ್ಲೂನಲ್ಲಿ ಇದೆ. ಯಾಕೆ ಈ ಥರ ಮಾಡಿದ್ದೀವಿ? ಸೊ ಬೇಸಿಕಲಿ ಇವೆಲ್ಲನೂ ದೇ ರೆಪ್ರೆಸೆಂಟ್ ದ ಡಿಫ್ರೆಂಟ್ ಫಂಕ್ಷನ್ಸ್ ಇನ್ ದ ಕೀಬೋರ್ಡ್. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಆಲ್ಫಾ ನ್ಯೂಮರಿಕ್ ಕೀಸ್ ಅಂತ ಇದೆ. ಇವೆಲ್ಲ ಆಲ್ಫಾಬೆಟಿಕ್ಸು. ಆಲ್ಫಾಬೆಟಿಕ್ಸು ಆಲ್ಫಾ ನ್ಯೂಮರಿಕ್ ನೋಡಿ, ನ್ಯೂಮರಿಕಲ್ಸ್ ಆಲ್ಫಾ ನ್ಯೂಮರಿಕ್ ಕೀಬೋರ್ಡ್. ಸೊ ಟು ಟೈಪ್ ದ ಲೆಟರ್ಸ್ ಅಂಡ್ ನಂಬರ್ಸ್ ನಾವು ಇದನ್ನ ಯೂಸ್ ಮಾಡ್ತೀವಿ. ಫಂಕ್ಷನಲ್ ಕೀಸ್ ಇಲ್ಲಿ ನೋಡ್ಬೋದು ನೀವು, F1 ಇಂದ F12 ವರೆಗೂ ಇರುತ್ತೆ. F1 ಇಂದ F12 ವರೆಗೂ ಈ ಫಂಕ್ಷನ್ಸು ದೇ ಆರ್ ಡಿಪೆಂಡೆಂಟ್ ಆನ್ ದಿ ಅಪ್ಲಿಕೇಶನ್ ದಟ್ ವಿ ಆರ್ ಯೂಸಿಂಗ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ವರ್ಡ್ ಯೂಸ್ ಮಾಡ್ತಾ ಇದ್ರೆ ನಾವು ಸ್ಪೆಲ್ ಚೆಕ್ ಮಾಡೋದಕ್ಕೆ ಫಂಕ್ಷನ್ ಕೀಸ್ ಯೂಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಎಕ್ಸೆಲ್ ಯೂಸ್ ಮಾಡ್ತಾ ಇದ್ರೆ ರಿಫ್ರೆಶ್ ಮಾಡೋದಕ್ಕೆ ನಾವು ಫಂಕ್ಷನ್ ಕೀಸ್ ಯೂಸ್ ಮಾಡ್ತೀವಿ. ಸೊ ಇವನ್ ನಾರ್ಮಲ್ ಆಗಿ ಕಂಪ್ಯೂಟರ್ ಕೂಡ ನಾವು F5 ಯೂಸ್ ಮಾಡಿದ್ರೆ ನಮಗೆ ಸಿಸ್ಟಮ್ ರಿಫ್ರೆಶ್ ಆಗುತ್ತೆ. ಸೊ ಬೇಸಿಕಲಿ F1 ಇಂದ F12 ವರೆಗೆ ಇದೆ. ಸಾಫ್ಟ್ವೇರ್ ಅನ್ನು ಅವಲಂಬಿಸಿ ವಿಶೇಷ ಕಾರ್ಯಾಚರಣೆ ನಿರ್ವಹಿಸುತ್ತವೆ. ಸೊ ಬೇಸಿಕಲಿ ದೇ ಆರ್ ಡಿಪೆಂಡೆಂಟ್ ಆನ್ ದಿ ಅಪ್ಲಿಕೇಶನ್. ಸೊ ನಾವು ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀವಿ ಆ ಅಪ್ಲಿಕೇಶನ್ ಮೇಲೆ ಅದು ನಿರ್ವಹಿಸುತ್ತವೆ. ಸೊ ಬೇಸಿಕಲಿ ದೇ ಆರ್ ಡಿಪೆಂಡೆಂಟ್ ಆನ್ ದಿ ಫಂಕ್ಷನಲ್ ಕೀಸ್. ಫಂಕ್ಷನಲ್ ಕೀಸ್ ಆರ್ ಡಿಪೆಂಡೆಂಟ್ ಆನ್ ದಿ ಅಪ್ಲಿಕೇಶನ್ ದಟ್ ವಿ ಆರ್ ಯೂಸಿಂಗ್. ಎಕ್ಸೆಲ್ ಅಲ್ಲಿ ಒಂಥರ ಮಾಡುತ್ತೆ, ವರ್ಡ್ ಅಲ್ಲಿ ಒಂಥರ ಮಾಡುತ್ತೆ, ಪವರ್ ಪಾಯಿಂಟ್ ಅಲ್ಲಿ ಇವಾಗ F5 ಒತ್ತಿದ್ರೆ ಪವರ್ ಪಾಯಿಂಟ್ ಅಲ್ಲಿ ಸ್ಲೈಡ್ ಶೋ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆಗಿ ವಿಂಡೋಸ್ ಬಂದಾಗ ಡೆಸ್ಕ್ಟಾಪ್ ಮೇಲೆ F5 ಒತ್ತಿದ್ರೆ ಸಿಸ್ಟಮ್ ರಿಫ್ರೆಶ್ ಆಗುತ್ತೆ. ಸೊ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಅಲ್ಲಿ ಅದು ಡಿಫ್ರೆಂಟ್ ವೇಸ್ ಅನ್ನೋದು ಬಿಹೇವ್ ಮಾಡುತ್ತೆ. ದಟ್ ಆರ್ ಕಾಲ್ಡ್ ಆಸ್ ಫಂಕ್ಷನಲ್ ಕೀಸ್. F1 ಇಂದ F12 ವರೆಗೂ ಇದೆ. ನೆಕ್ಸ್ಟ್ ಒನ್ ಇಸ್ ಯುವರ್ ಕಂಟ್ರೋಲ್ ಕೀಸ್. ಆಲ್ಟು, ಎಸ್ಕೇಪು, ಎಂಟ್ರ್, ಟ್ಯಾಬು, ಇಲ್ಲ ಅಂದ್ರೆ ಟ್ಯಾಬ್ ಸ್ಪೇಸು, ಇಲ್ಲ ಅಂತಂದ್ರೆ ಬ್ಯಾಕ್ ಸ್ಪೇಸು, ಎಕ್ಸೆಟ್ರಾ. ಸೊ ಬೇಸಿಕಲಿ ದೇ ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನ್. ನಿರ್ದಿಷ್ಟ ನಿಯಂತ್ರಣ ಕಾರ್ಯಗಳನ್ನು ಮಾಡುತ್ತವೆ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಕೆಲಸ ಮಾಡ್ತಾ ಇದ್ದೀರಾ, ಎಸ್ಕೇಪ್ ಹೊತ್ತಿದ್ರೆ ಏನಾಗುತ್ತೆ, ಅದು ಕ್ಲೋಸ್ ಆಗುತ್ತೆ ಅಲ್ಲ, ಮಿನಿಮೈಸ್ ಆಗುತ್ತೆ, ಆರ್ ವಾಟ್ ಎವರ್, ಅದು ಡಿಪೆಂಡ್ಸ್ ಆನ್ ದಿ ಸಿಸ್ಟಮ್. ಸೊ ಇವಾಗ ಅದು ಎಸ್ಕೇಪ್ ಹೊತ್ತಿದಾಗ ಒಂಥರ ಕೆಲಸ ಮಾಡುತ್ತೆ. ಇಲ್ಲ ಅಂದ್ರೆ ಇವಾಗ ಕಂಟ್ರೋಲ್ ಅಂತ ಇದೆ. ನಾರ್ಮಲ್ ಆಗಿ ಕಂಟ್ರೋಲ್ ಏನು ಕೆಲಸ ಮಾಡಲ್ಲ, ಬಟ್ ಕಂಟ್ರೋಲ್ ವಿತ್ C ಮಾಡಿದ್ರೆ ಕಾಪಿ ಆಗುತ್ತೆ, ಕಂಟ್ರೋಲ್ ವಿತ್ X ಮಾಡಿದ್ರೆ ಕಟ್ ಆಗುತ್ತೆ, ಕಂಟ್ರೋಲ್ ವಿತ್ V ಮಾಡಿದ್ರೆ ಪೇಸ್ಟ್ ಆಗುತ್ತೆ, ಕಂಟ್ರೋಲ್ ವಿತ್ A ಮಾಡಿದ್ರೆ ಸೆಲೆಕ್ಟ್ ಆಲ್ ಮಾಡುತ್ತೆ. ಸೊ ಬೇಸಿಕಲಿ ಅವು ನಿಯಂತ್ರಣ ಕೀಗಳು ಅಂದ್ರೆ ಕಂಟ್ರೋಲ್ ಕೀಸ್. ದೇ ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ಸ್. ನೆಕ್ಸ್ಟ್ ಅದು 3 ಥರ ಕೀಸ್ ಆಯ್ತಲ್ಲ. ನೆಕ್ಸ್ಟ್ ನೋಡಿ ನಾವು ಇಲ್ಲಿ ಆಲ್ಫಾ ನ್ಯೂಮರಿಕ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಫಂಕ್ಷನ್ಸ್ ಆಗಿದೆ. ಅಂಡ್ ದೆನ್ ಯಾವ್ದು ನ್ಯಾವಿಗೇಷನ್ ಕೀಸ್ ನೋಡೋಣ. ಇಲ್ಲಿ ನ್ಯಾವಿಗೇಷನ್ ಕೀಸ್ ಇಲ್ಲಿದೆ. ನ್ಯಾವಿಗೇಷನ್ ಕೀಸ್ ಅಂದ್ರೆ ಏನು? ಕರ್ಸರ್ ಅಥವಾ ಪರದೆಯನ್ನು ಸರಿಸಲು ಉಪಯೋಗಿಸಲಾಗುತ್ತದೆ ಅಥವಾ ಬಳಸಲಾಗುತ್ತದೆ. ಇದು ಸ್ಕ್ರೀನ್ ಮೇಲಕ್ಕೆ ಕೆಳಕ್ಕೆ ಮೂವ್ ಮಾಡೋದಕ್ಕೆ, ಇಲ್ಲ ಲೆಫ್ಟ್ ಗೋ ರೈಟ್ ಗೋ ಮೂವ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಈ ಕೀಸ್ನ ನಾವು ಯೂಸ್ ಮಾಡ್ತೀವಿ. ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ನೀವು ವರ್ಡ್ ಫೈಲ್ ಇದ್ದೀರಾ ಅಂತ ಇಟ್ಕೊಳ್ಳಿ. ವರ್ಡ್ ಫೈಲ್ ಅಲ್ಲಿ ಇದ್ದಾಗ ನೀವು ಎಂಡ್ ಅಂತ ಪ್ರೆಸ್ ಮಾಡಿದ್ರೆ ಲೈನ್ ಎಂಡ್ಗೆ ಆ ಬ್ಲಿಂಕಿಂಗ್ ಲೈನ್ ಬರುತ್ತೆ. ಅದೇ ಹೋಮ್ ಅಂತ ಪ್ರೆಸ್ ಮಾಡಿದ್ರೆ ಆ ಲೈನ್ ಬಿಗಿನಿಂಗ್ಗೆ ಬ್ಲಿಂಕಿಂಗ್ ಲೈನ್ ಬರುತ್ತೆ. ಇಲ್ಲಿದೆ ನೋಡಿ, ಎಂಡು, ಹೋಮು, ಎಕ್ಸೆಟ್ರಾ. ಸೊ ದೇ ಆರ್ ಕಾಲ್ಡ್ ಆಸ್ ಯುವರ್ ನ್ಯಾವಿಗೇಷನ್ ಕೀಸ್. ಸೊ ನಿಮ್ಗೆ ಎಲ್ಲಿಗೆ ಜಂಪ್ ಆಗಬೇಕೋ ಅಲ್ಲಿಗೆ ಅದು ಜಂಪ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ದ ನ್ಯೂಮರಿಕ್ ಕೀಪ್ಯಾಡ್ 0 to 9. ಇಲ್ಲಿದೆ ನೋಡಿ, ದಿಸ್ ಈಸ್ ಯುವರ್ ನ್ಯೂಮರಿಕ್ ಕೀಪ್ಯಾಡ್. ಆಲ್ಫಾಬೆಟಿಕ್ ಆಯಿತು, ಫಂಕ್ಷನಲ್ ಆಯಿತು, ನ್ಯಾವಿಗೇಷನಲ್ ಆಯಿತು. ದಿಸ್ ಈಸ್ ಯುವರ್ ನ್ಯೂಮರಿಕ್ ಕೀಪ್ಯಾಡ್. ನೆಕ್ಸ್ಟ್ ಈಸ್ ಯುವರ್ ಮಾಡಿಫೈಯರ್ ಕೀಸ್. ಮಾಡಿಫೈಯರ್ ಅಂದ್ರೆ ಏನು? ಬೇರೆ ಯಾವುದೋ ಕೀಸ್ ಫಂಕ್ಷನ್ ಅನ್ನ ಅದು ಮಾಡಿಫೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಟೈಮಲ್ಲಿ ನಾನು U ಅಂತ ಬರೆದ್ರೆ U ಅಂತ ಇರುತ್ತೆ. ಅದೇ ನಾನು ಶಿಫ್ಟ್ ಪ್ರೆಸ್ ಮಾಡಿ U ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಅಪ್ಪರ್ ಕೇಸ್ U. ಕರೆಕ್ಟ್ ಅಲ್ವಾ? ಮಾಡಿಫೈಯರ್ ಕೀಸ್. ಸೊ ಬೇಸಿಕಲಿ ಶಿಫ್ಟ್ ಇಟ್ಕೊಂಡ್ರೆ ಅಪ್ಪರ್ ಕೇಸ್ ಆಗುತ್ತೆ. ಕಂಟ್ರೋಲ್ ಮತ್ತೆ ಕೀಬೋರ್ಡ್ ಶಾರ್ಟ್ ಕಟ್ಸ್, ಕಂಟ್ರೋಲ್ X, ಕಂಟ್ರೋಲ್ C, ನಾನು ಆವಾಗ ಹೇಳ್ದಂಗೆ ದೇ ಆರ್ ದ ಮಾಡಿಫೈಯರ್ ಕೀಸ್. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದಿ ಟಾಗಲ್ ಕೀಸ್ ಲೈಕ್ ಆನ್ ಅಂಡ್ ಆಫ್. ಇವಾಗ ಫಾರ್ ಎಕ್ಸಾಂಪಲ್ ಶಿಫ್ಟ್ ಇಟ್ಕೊಂಡು ಪ್ರೆಸ್ ಮಾಡಿದ್ದೀನಿ ಬರೆಯೋ ಬದಲು ನಾನು ಇಲ್ಲಿ ಕ್ಯಾಪ್ಸ್ ಲಾಕ್ನ ಆನ್ ಮಾಡಿದ್ದೀನಿ ಅಂತ ಅಂದರೆ, ಈ ಕ್ಯಾಪ್ಸ್ ಲಾಕ್ನ ನಾನು ಆನ್ ಮಾಡಿದ್ದೀನಿ ಅಂದರೆ ಏನಾಗುತ್ತೆ, ಆಟೋಮೆಟಿಕಲಿ ನಾನು ಏನು ಟೈಪ್ ಮಾಡಿದ್ರು ಅದು ಅಪ್ಪರ್ ಕೇಸಲ್ಲೇ ಬರೋದಕ್ಕೆ ಶುರುವಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಟಾಗಲ್ ಕೀಸ್. ಸೊ
ಒಂದ್ಸತಿ ಈ ಕ್ಯಾಪ್ಸ್ ಲಾಕ್ ಆನ್ ಮಾಡಿದೀವಿ ಅಂದರೆ ಸೊ ನಾರ್ಮಲ್ ಟೈಮಲ್ಲಿ ಎ ಬರ್ತಾ ಇರೋದು ವಿತ್ ಕ್ಯಾಪ್ಸ್ ಲಾಕ್ ಆನ್ ಇಟ್ ವಿಲ್ ಬಿಕಮ್ ಅಪ್ಪರ್ ಕೇಸ್ ಎ. ಸೊ ಅದನ್ನು ಇಲ್ಲ ಸ್ಕ್ರಾಲ್ ಲಾಕ್ ಇರ್ಬೋದು, ಇಲ್ಲ ನಂಬರ್ ಲಾಕು, ಸ್ಕ್ರಾಲ್ ಲಾಕು, ಇಲ್ಲ ಅಂದರೆ ಕ್ಯಾಪ್ಸ್ ಲಾಕು, ಇವೇನು ಮಾಡ್ತೇವೆ ಟಾಗಲ್ ಕೀಸ್. ಆನ್ ಆ್ಯಂಡ್ ಆಫ್. ಟಾಗಲ್ ಅಂದ್ರೆ ಏನು? ಆನ್ ಆಫ್. ಸೊ ನಾರ್ಮಲ್ ಟೈಮಲ್ಲಿ ಲೋವರ್ ಕೇಸ್ ಇರುತ್ತೆ, ನೀವು ಕ್ಯಾಪ್ಸ್ ಲಾಕ್ನ ಆನ್ ಮಾಡಿದ್ರೆ ಅದೇನಾಗುತ್ತೆ ಅವಾಗ ಅಪ್ಪರ್ ಕೇಸ್ಗೆ ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ಯುವರ್ ಟಾಗಲ್ ಕೀಸ್. ಸೊ ಟೋಟಲಿ ನಾವು ಇವಾಗ ಯಾವ ತಿಳ್ಕೊಂಡಿದ್ದೀವಿ ಇಲ್ಲಿ, ಇಫ್ ಯು ಲುಕ್ ಅಟ್ ದಿಸ್ ಕೀಬೋರ್ಡ್ ಅಂತ ಅಂದರೆ ಈ ಕೀಬೋರ್ಡಲ್ಲಿ ನಾವು ಇವಾಗ ಫಸ್ಟು ಆಲ್ಫಾ ನ್ಯೂಮರಿಕ್ ತಿಳ್ಕೊಂಡ್ವಿ. ಆಲ್ಫಾ ನ್ಯೂಮರಿಕ್ ಆದ್ಮೇಲಿಂದ ನಾವೇನು ತಿಳ್ಕೊಂಡ್ವಿ? ನ್ಯಾವಿಗೇಷನಲ್ಲಿ ತಿಳ್ಕೊಂಡ್ವಿ. ನ್ಯಾವಿಗೇಷನ್ ಆದ್ಮೇಲಿಂದ ಫಂಕ್ಷನಲ್ ಕೀಸ್ ತಿಳ್ಕೊಂಡ್ವಿ. ಫಂಕ್ಷನಲ್ ಕೀಸ್ ಆದ್ಮೇಲಿಂದ ನ್ಯೂಮರಿಕ್ ಕೀಪ್ಯಾಡ್ ತಿಳ್ಕೊಂಡ್ವಿ. ಆಮೇಲಿಂದ ಏನು ತಿಳ್ಕೊಂಡ್ವಿ? ಮಾಡಿಫೈಯರ್ ಕೀಸ್ ತಿಳ್ಕೊಂಡ್ವಿ. ಆಮೇಲಿಂದ ಏನು ತಿಳ್ಕೊಂಡ್ವಿ? ಟಾಗಲ್ ಕೀಸ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಒಂದು ಕೀಬೋರ್ಡ್ ಅಂತ ಅಂದರೆ ಬೇಸಿಕಲಿ ಆಲ್ಫಾಬೆಟ್ಸ್ ಇರ್ಬೋದು, ಇಲ್ಲ ಅಂತಂದರೆ ನಂಬರ್ಸ್ ಇರ್ಬೋದು. ನಾವು ಸಿಸ್ಟಮ್ಗೆ ಎಂಟ್ರ್ ಮಾಡೋದಕ್ಕೆ ಟೆಕ್ಸ್ಚುವಲ್ ಡೇಟಾ, ದ ಟೆಕ್ಸ್ಟ್ ಮೇ ಬಿ ಬೋತ್ ಆಲ್ಫಾಬೆಟಿಕ್ ಆರ್ ನ್ಯೂಮರಿಕಲ್ಸ್, ಅದನ್ನು ಎಂಟ್ರ್ ಮಾಡೋದಕ್ಕೆ ಮತ್ತು ಟು ಮೂವ್ ದ ಕರ್ಸರ್ ವೇರ್ ಎವರ್ ವಿ ವಾಂಟ್ ನ್ಯಾವಿಗೇಷನ್ ಮಾಡೋದಕ್ಕೆ ನಾವು ಕೀಬೋರ್ಡ್ನ ಯೂಸ್ ಮಾಡ್ಬೋದು. ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ಪುಟ್ ಡಿವೈಸ್ ವಿಚ್ ಈಸ್ ಯೂಸ್ಡ್ ಇನ್ ದ ಕಂಪ್ಯೂಟರ್ ಸಿಸ್ಟಮ್. ನೆಕ್ಸ್ಟ್ ಇನ್ಪುಟ್ ಡಿವೈಸ್ ಅಂತ ನಾವು ನೋಡೋದಾದ್ರೆ ಮೌಸ್. ನೀವೆಲ್ಲ ನೋಡಿರ್ತೀರಾ ಈ ಥರ ಒಂದು ಡಿವೈಸ್ ಇರುತ್ತೆ ಮೌಸು. ಸೊ ಬೇಸಿಕಲಿ ಒಂದು ಮೌಸ್ ಏನಕ್ಕಪ್ಪ ಅಂತ ಅಂದರೆ ಪಾಯಿಂಟರ್ ಕೀ. ಸೊ ಒಂದು ಪಾಯಿಂಟರ್ ಮಾಡೋದಕ್ಕೆ, ಒಂದು ಮೂವ್ ಮಾಡೋದಕ್ಕೆ ಒಂದು ಆರೋ ಮಾರ್ಕ್ ಇರುತ್ತೆ, ಈ ಥರ ಇರುತ್ತೆ. ನೀವೆಲ್ಲ ನೋಡಿರ್ತೀರಾ ಒಂದು ಆರೋ ಮಾರ್ಕ್ ಈ ಥರ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ನೀವು ಎಲ್ಲಿ ಅದನ್ನು ಮೂವ್ ಮಾಡಿದ್ರೆ ನಿಮ್ಮ ಮೌಸ್ ಎಲ್ಲಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಫೈಲ್ನ ಸೆಲೆಕ್ಟ್ ಮಾಡ್ಬೋದು. ಡಬಲ್ ಕ್ಲಿಕ್ ಮಾಡಿದ್ರೆ ಫೈಲ್ನ ಓಪನ್ ಮಾಡ್ಬೋದು, ಇಲ್ಲ ರೈಟ್ ಕ್ಲಿಕ್ ಮಾಡಿದ್ರೆ ಆ ಫೈಲ್ದು ಪ್ರಾಪರ್ಟೀಸ್ ನೋಡಿ ಆ ಪ್ರಾಪರ್ಟೀಸ್ನ ನೀವು ಚೇಂಜ್ ಮಾಡ್ಬೋದು. ಸೊ ದಟ್ ಈಸ್ ದ ಯೂಸ್ ಆಫ್ ಯುವರ್ ಮೌಸ್. ಡಗ್ಲಾಸ್ ಏಂಜಲ್ ಬಟ್ ಅನ್ನೋರು ಇದನ್ನ ಕಂಡುಹಿಡಿತಾರೆ. ಕೈಯಲ್ಲಿ ಹಿಡಿಯುವ ಸಲಕ್ಕೆ ಹ್ಯಾಂಡ್ ಹೆಲ್ಡ್ ಡಿವೈಸ್. ಏನಕ್ಕೆ ಯಾಕೆ ಅದನ್ನ ಯೂಸ್ ಮಾಡ್ತೀವಿ? ಕ್ಲಿಕ್ ಮಾಡಿದ್ರೆ ಆಯ್ಕೆ ಆಗುತ್ತೆ, ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ಮತ್ತು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ನೀವು ಅದನ್ನ ಎಲ್ಲಿ ಬೇಕೋ ಅಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು. ಇಲ್ಲ ನೀವು ರೈಟ್ ಕ್ಲಿಕ್ ಮಾಡಿ ಅದರದ್ದು ಪ್ರಾಪರ್ಟೀಸ್ ಓಪನ್ ಆಗುತ್ತೆ, ನೀವು ಅದರದ್ದು ಪ್ರಾಪರ್ಟೀಸ್ ನೋಡಿಕೊಂಡು ಆ ಪ್ರಾಪರ್ಟೀಸ್ ಎಲ್ಲ ನೀವು ಚೇಂಜ್ ಮಾಡ್ಬೋದು. ಸೊ ಇವಾಗ ಇದ್ರಲ್ಲಿ ನಮ್ಮ ಹತ್ರ ಎರಡು ತರಹದಂತಹ ಮೌಸ್ಗಳು ಇದೆ. ಒಂದು ಬಂದು ಮೆಕ್ಯಾನಿಕಲ್ ಮೌಸು, ಇನ್ನೊಂದು ಬಂದು ಆಪ್ಟಿಕಲ್ ಮೌಸು. ಸೊ ಮೆಕ್ಯಾನಿಕಲ್ ಮೌಸ್ ಏನು ಮಾಡ್ತಾ ಇತ್ತಪ್ಪ ಅಂದರೆ ಮೆಕ್ಯಾನಿಕಲ್ ಮೌಸು ಬಾಲ್ ಯೂಸ್ ಮಾಡ್ತಾ ಇತ್ತು. ಇಲ್ಲಿದೆ ಮೆಕ್ಯಾನಿಕಲ್ ಮೌಸು, ಬಾಲ್ನ ಯೂಸ್ ಮಾಡಿ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ತಿಳ್ಕೊಂಡು ಅದು ಮೂವ್ ಆಗ್ತಾ ಇತ್ತು. ವೆರಾಸ್ ಇವಾಗ ಹೆಂಗೆ ಬಂದಿದೆ ಆಪ್ಟಿಕಲ್ ಮೌಸ್ಗಳು ಬಂದಿದೆ ವಿಚ್ ವಿಲ್ ಬಿ ಯೂಸಿಂಗ್ ಯುವರ್ ಲೈಟ್ ಟು ಆ ಲೈಟ್ ಡಿಸ್ಟ್ರಪ್ಷನ್ ಆಗೋದು ನೋಡಿಕೊಂಡು ದೇ ವಿಲ್ ಬಿ ಮೂವಿಂಗ್ ಅಹೆಡ್. ಸೊ ದಟ್ ಈಸ್ ಯುವರ್ ಮೌಸ್. ಮೌಸ್ ಆದಮೇಲೆ ನಮ್ಗೆ ಯಾವುದಿದೆ ಇಲ್ಲಿ? ಟ್ರ್ಯಾಕ್ ಬಾಲ್ ಅಂತ ಇದೆ. ಇಲ್ಲಿ ನೋಡ್ಬೋದು ಟ್ರ್ಯಾಕ್ ಬಾಲ್. ಟ್ರ್ಯಾಕ್ ಬಾಲ್ ತಿರುಗುವ ಚೆಂಡನ್ನು ಹೊಂದಿರುವ ಸ್ಥಿರ ಪಾಯಿಂಟಿಂಗ್ ಸಾಧನ. ಸೊ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಕಂಪ್ಯೂಟರ್ ಡ್ರಾಯಿಂಗ್ ಅಲ್ಲಿ ಇರ್ಬೋದು, ಇಲ್ಲ ಗೇಮಿಂಗ್ ಅಲ್ಲಿ ಇರ್ಬೋದು, ನಾವು ಈ ಟ್ರ್ಯಾಕ್ ಬಾಲ್ನ ಯೂಸ್ ಮಾಡ್ತೀವಿ. ಟಚ್ ಪ್ಯಾಡ್ ಇವಾಗ ನೀವೆಲ್ಲ ನೋಡಿರ್ತೀರಾ, ಯಾವುದರಲ್ಲಿ ಒಂದು ಲ್ಯಾಪ್ಟಾಪ್ ಅಂತ ತಗೊಂಡ್ರೆ ಬೆಳಿಗ್ಗೆ ನಾವು ನೋಡಿದ್ದೀವಿ ಹಳೆ ಕ್ಲಾಸಲ್ಲಿ. ಸೊ ಇಲ್ಲಿ ಸ್ಕ್ರೀನ್ ಇರುತ್ತೆ, ಸ್ಕ್ರೀನ್ ಕೆಳಗಡೆ ಇಲ್ಲಿ ಕೀಬೋರ್ಡ್ ಇರುತ್ತೆ, ಕೀಬೋರ್ಡ್ ಅಲ್ಲಿ ಮಧ್ಯದಲ್ಲಿ ಈ ಥರ ಒಂದು ಇರುತ್ತೆ, ಒಂದು ಸ್ಟ್ಯಾಟಿಕ್ ಸ್ಪೇಸ್ ಇರುತ್ತೆ. ಆ ಸ್ಟ್ಯಾಟಿಕ್ ಸ್ಪೇಸ್ ಅಲ್ಲಿ ನೀವೇನು ಮಾಡ್ಬೋದು? ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ದಿಸ್ ಸ್ಪೇಸ್ ಯು ಕ್ಯಾನ್ ಮೂವ್ ಯುವರ್ ಕರ್ಸರ್. ಸೊ ಬೇಸಿಕಲಿ ಮೌಸ್ನ ಯೂಸ್ ಮಾಡೋ ಬದಲು ವೇರ್ ಪೋರ್ಟಬಲ್ ನಾವೇನು ಕಂಪ್ಯೂಟರ್ ಲ್ಯಾಪ್ಟಾಪ್ಸ್ ಅಂತ ತೊಗೊತೀವಿ ಅದರಲ್ಲಿ ನಮಗೆ ಟಚ್ ಪ್ಯಾಡ್ ಇರುತ್ತೆ. ಟಚ್ ಪ್ಯಾಡ್ ಲ್ಯಾಪ್ಟಾಪ್ಗಳಲ್ಲಿ ಗೆಸ್ಚರ್ ಸೆನ್ಸಿಟಿವ್ ಪ್ಯಾಡ್ ಇರುತ್ತದೆ. ಅಥವಾ ಸ್ಕ್ರಾಲ್ ಮಾಡೋದಕ್ಕಿರ್ಬೋದು, ಇಲ್ಲ ಝೂಮ್ ಮಾಡೋದಕ್ಕಿರ್ಬೋದು, ಇಲ್ಲ ಲೆಫ್ಟ್ ಕ್ಲಿಕ್ ರೈಟ್ ಕ್ಲಿಕ್ ಮಾಡೋದಕ್ಕಿರ್ಬೋದು, ನಾವು ಆ ಟಚ್ ಪ್ಯಾಡನ್ನು ಉಪಯೋಗಿಸ್ತೀವಿ. ನೆಕ್ಸ್ಟ್ ಈಸ್ ಯುವರ್ ಜಾಯ್ಸ್ಟಿಕ್. ಸೊ ಜಾಯ್ಸ್ಟಿಕ್ ಏನಕ್ಕೆ ಯೂಸ್ ಮಾಡ್ತೀವಿ? ಇಲ್ಲಿದೆ ನೋಡಿ ಜಾಯ್ಸ್ಟಿಕ್. ಜಾಯ್ಸ್ಟಿಕ್. ಸೊ ಬೇಸಿಕಲಿ ಅದು ಅಗೈನ್ ಗೇಮಿಂಗ್ಗೆ ಯೂಸ್ ಮಾಡ್ತೀವಿ. ಗೇಮಿಂಗ್ ಮತ್ತು ಸಿಮ್ಯುಲೇಷನ್ ಅಂಡ್ ಎಸ್ಪೆಷಲಿ ಇನ್ ದ ಏರೋನಾಟಿಕ್ಸ್ ಅಲ್ಲಿ ನಾವು ಅದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಇಟ್ಸ್ ಅಗೈನ್ ಹ್ಯಾಂಡ್ ಹೆಲ್ಡ್ ಡಿವೈಸ್. ಸೊ ಹ್ಯಾಂಡ್ ಹೆಲ್ಡ್ ಡಿವೈಸ್ ಯೂಸ್ ಮಾಡಿ ಲೆಫ್ಟ್ ಟು ರೈಟ್ ನಾವು ಮೂವ್ ಮಾಡೋದಕ್ಕೆ, ಫಾರ್ವರ್ಡು ಬ್ಯಾಕ್ವರ್ಡು ಲೆಫ್ಟ್ ಟು ರೈಟು. ಸೊ ಗೇಮಿಂಗ್ಗೆ ನಾವು ಅದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಫೈಟ್ ಸಿಮ್ಯುಲೇಷನ್ ಇಲ್ಲಿ ಬಟನ್ಸ್ ಇರುತ್ತೆ, ಆ ಬಟನ್ಸ್ನ ಮೂವ್ ಮಾಡ್ತಾ ಅಪ್ ಆ್ಯಂಡ್ ಡೌನ್ ಮಾಡ್ತಾ ವಿ ಕ್ಯಾನ್ ಸಿಮ್ಯುಲೇಟ್ ದ ಸಿಸ್ಟಮ್ಸ್. ಆ್ಯಂಡ್ ಲಾಸ್ಟ್ಲಿ ಈಸ್ ಯುವರ್ ಲೈಟ್ ಪೆನ್. ಸೊ ಬೇಸಿಕಲಿ ಲೈಟ್ ಪೆನ್ ಏನಕ್ಕೆ ಮಾಡ್ತೀವಿ ನಾವು? ಸೊ ಏನೇನೋ ಒಂದು ಡಿಜಿಟಲ್ ಆಗಿ ಬರೆಯೋದನ್ನ ಅದನ್ನು ಡಿಜಿಟೈಸ್ ಮಾಡೋದಕ್ಕೆ, ವಸ್ತುಗಳನ್ನು ಚಿತ್ರಿಸಲು ಮತ್ತು ಆಯ್ಕೆ ಮಾಡಲು CRT ಪರದೆ ಮೇಲೆ ಬೆಳಕನ್ನು ಪತ್ತೆ ಮಾಡುವ ಪೆನ್ ಆಕಾರದ ಒಂದು ಸಾಧನ. ಸೊ ದಿಸ್ ಈಸ್ ಯುವರ್ ಲೈಟ್ ಪೆನ್. ಒಂದು ಲೈಟ್ ಡಿವೈಸ್ ನಾವು ಅದನ್ನು ಯೂಸ್ ಮಾಡಿ ಅದನ್ನು ನಾವು ಇನ್ಪುಟ್ನ ಕೊಡ್ತೀವಿ. ದಟ್ ದೇರ್ ಆಲ್ ಯುವರ್ ಇನ್ಪುಟ್ ಡಿವೈಸಸ್. ನೆಕ್ಸ್ಟ್ ತಗೊಂಡ್ರೆ ಯಾವ್ಯಾವ ಇನ್ಪುಟ್ ಡಿವೈಸಸ್ ಇದೆಯಪ್ಪ? ಇಷ್ಟೊತ್ತು ನಾವು ಏನು ಮಾಡಿದ್ವಿ? ಇಷ್ಟೊತ್ತು ನಾವು ನೋಡಿದ್ದೆಲ್ಲ ಮೌಸು, ಕೀಬೋರ್ಡು ಇವೆಲ್ಲ ನೋಡಿದ್ವಿ. ಇವಾಗ ನೋಡಿದ್ರೆ ಸ್ಕ್ಯಾನರ್ಸ್. ಸೊ ಬೇಸಿಕಲಿ ಸ್ಕ್ಯಾನರಲ್ಲಿ ವಿ ಹ್ಯಾವ್ ಮಲ್ಟಿಪಲ್ ಕೈಂಡ್ಸ್ ಆಫ್ ಸ್ಕ್ಯಾನರ್. ಇಫ್ ಯು ಲುಕ್ ಅಟ್ ದಿಸ್ ಒನ್ ಇಯರ್, ಯಾವುದೇ ಒಂದು ನಿಮ್ಮ ಹತ್ರ ಒಂದು ಬುಕ್ ಇರುತ್ತೆ ಅಂತ ಅನ್ಕೊಳ್ಳೋಣ. ನಿಮ್ಮ ಹತ್ರ ಒಂದು ಬುಕ್ ಇದೆ, ಆ ಬುಕ್ಕನ್ನು ನೀವೇನು ಮಾಡಬೇಕು? ಸ್ಕ್ಯಾನ್ ಮಾಡಿ ಶೇರ್ ಮಾಡ್ತೀರಾ. ಇಲ್ಲ ನಿಮ್ಮ ಹತ್ರ ಯಾವುದೋ ಒಂದು ಡಾಕ್ಯುಮೆಂಟ್ ಇದೆ,
ಯಾವುದೋ ಒಂದು ಫೈಲು, ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟ್ ಏನೋ ಒಂದು ಡಾಕ್ಯುಮೆಂಟ್ ಇದೆ, ನೀವು ಅದನ್ನು ಸ್ಕ್ಯಾನ್ ಮಾಡಿ ಕಳಿಸ್ಕೊಡ್ತೀರಾ. ಸೊ ಆ ಸ್ಕ್ಯಾನ್ ಮಾಡಿ ಕಳಿಸಿದಾಗ ಹೌ ಇಸ್ ದ ಸಿಸ್ಟಮ್ ರೆಕಗ್ನೈಸಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲ ನಿಮ್ದು ಎಕ್ಸಾಮೇ ತಗೊಳ್ಳಿ, ನೀವೊಂದು OMR ಶೀಟಲ್ಲಿ ಒಂದು OMR ಬರೀತೀರಾ. ಸೊ OMR ಅಲ್ಲಿ ಸರ್ಕಲ್ಸ್ ಇರುತ್ತೆ, ಆ ಸರ್ಕಲಲ್ಲಿ ನೀವೇನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಮಾರ್ಕ್ ದ ಸರ್ಕಲ್. ಸೊ ನೀವೊಂದು ಮಾರ್ಕ್ ಮಾಡಿದಾಗ ಹೌ ಇಸ್ ದ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡಿಂಗ್, ನೀವು ಯಾವುದು ಮಾರ್ಕ್ ಮಾಡಿದ್ದೀರಾ ಅಂತ ಕಂಪ್ಯೂಟರ್ಗೆ ಹೆಂಗೆ ಗೊತ್ತಾಗುತ್ತೆ. ಸ್ಕ್ಯಾನರ್ ಅಂದ್ರೆ ಏನು, ಭೌತಿಕ ದಾಖಲೆಗಳನ್ನು ಅಂದ್ರೆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಡಿಜಿಟಲ್ ಸ್ವರೂಪಕ್ಕೆ ಪರಿವರ್ತಿಸುತ್ತದೆ. ಅದನ್ನ ಡಿಜಿಟಲ್ ಮಾಡೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಯಾವ್ಯಾವ ತರ ಸ್ಕ್ಯಾನರ್ ಇದೆ, ಫ್ಲಾಟ್ ಬೆಡ್ ಸ್ಕ್ಯಾನರ್ ಇದೆ, ಇಲ್ಲಾಂದ್ರೆ ಶೀಟ್ ಫೆಡ್ ಸ್ಕ್ಯಾನರ್ ಇದೆ, ಲೈಕ್ ಡ್ರಮ್ ರೋಲ್ ಸ್ಕ್ಯಾನರ್. ಅಕ್ಷರದ ಗುರುತಿಸುವ ಸಾಧನಗಳು, ಕ್ಯಾರೆಕ್ಟರ್ ರೆಕಗ್ನಿಷನ್ ಡಿವೈಸಸ್, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಒಂದು ಬುಕ್ ಇದೆ, ನೀವು ಅದನ್ನ ಸ್ಕ್ಯಾನ್ ಮಾಡಿದೀರಾ ಅಂತ ಅಂದ್ರೆ ಆ ಬುಕ್ಕಲ್ಲಿರೋ ಅಕ್ಷರಗಳನ್ನೆಲ್ಲ ನೀಟಾಗಿ ಸ್ಕ್ಯಾನ್ ಮಾಡಿ ನೀಟಾಗಿ ಏನಿದೆ ಇದು ಡಿಜಿಟಲ್ ಡಾಕ್ಯುಮೆಂಟ್ ಏನಿದೆ, ಈವನ್ ಡಿಜಿಟಲ್ ಡಾಕ್ಯುಮೆಂಟ್ ಕೂಡ ನೀವು ಎಡಿಟಬಲ್ ಫಾರ್ಮ್ಯಾಟ್ಗೆ ಚೇಂಜ್ ಮಾಡ್ಕೋಬಹುದು. ಸೊ ದಟ್ ಈಸ್ ದ ಮೀನಿಂಗ್ ಆಫ್ OCR, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಯಂತ್ರ ಓದಬಲ್ಲ ಕೋಡ್ ಅನ್ನು ರಚಿಸಲು ಪಠ್ಯ ಅಕ್ಷರದಿಂದ ಅಕ್ಷರಕ್ಕೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಸ್ಕ್ಯಾನ್ ಮಾಡುತ್ತದೆ. ಸೊ ಬೇಸಿಕಲಿ ಆ ಬುಕ್ ಏನಿದೆ, ಆ ಬುಕ್ಕಲ್ಲಿರೋ ಲೆಟರ್ಸ್ನೆಲ್ಲನೂ ಸ್ಕ್ಯಾನ್ ಮಾಡಿ ಅದನ್ನ ಅದು ನೀಟಾಗಿ ಡಿಜಿಟಲ್ ಡಾಕ್ಯುಮೆಂಟ್ ಮಾಡಿ ನಮಗೆ ಕೊಡುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ OCR. ನೆಕ್ಸ್ಟ್ ಬಂದು OMR ಅಂದ್ರೆ ಏನು, ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್. ಸೊ ಯಾವುದೇ ಒಂದು OMR ಶೀಟ್ ಇರುತ್ತೆ, ನೀವು ಅದರಲ್ಲಿ ಏನು ಮಾರ್ಕ್ಸ್ ಮಾಡ್ತಿರಲ್ಲ ಆ ಮಾರ್ಕ್ನ ಅದು ರೆಕಗ್ನೈಸ್ ಮಾಡುತ್ತೆ. ಬಹು ಆಯ್ಕೆಯ ಪರೀಕ್ಷಾ ಹಾಳೆಗಳಲ್ಲಿ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಯುವರ್ ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್. ಅಂಡ್ ಲಾಸ್ಟ್ಲಿ ಯು ಹರ್ MICR, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಎಸ್ಪೆಷಲಿ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅದನ್ನ, ಬ್ಯಾಂಕಿಂಗ್ ನಲ್ಲಿ ಬಳಸಲಾಗುತ್ತದೆ. ನೀವು ಇಲ್ಲಿ ನೋಡ್ಬೋದು, ಏನಿದೆ ಇಲ್ಲಿ OMR ಲೈಕ್ OCR ಎಲ್ಲಾನು. OCR ಅಂದ್ರೆ ಏನು, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಒಂದು ಬುಕ್ ಇದೆ, ಬುಕ್ನ ಸ್ಕ್ಯಾನ್ ಮಾಡಿದಾಗ ನಿಮಗೆ ನೀಟಾಗದು ಆ ಥರ ಡಾಕ್ಯುಮೆಂಟ್ ವಿತ್ ಟೆಕ್ಸ್ಟ್ ನೀವು ಎಡಿಟಬಲ್ ಫಾರ್ಮೆಟ್ ಅಲ್ಲಿ ಬರುತ್ತೆ. ದಟ್ ಈಸ್ ಯುವರ್ OCR. OMR ಅಂದ್ರೆ ನೋಡಿ, ನೀಟಾಗಿ ನೀವು ಏನು ಬರ್ದಿರ್ತೀರಾ OMR ಶೀಟು, ನಿಮ್ಮ ನೇಮ್ ಇರ್ಬೋದು, ನಿಮ್ಮ ರಿಜಿಸ್ಟರ್ ನಂಬರ್ ಇರ್ಬೋದು, ನೀವು ಮಾಡಿರೋ ಆನ್ಸರ್ಸ್ ಇರ್ಬೋದು, ನೀಟಾಗಿ ಲೈಟ್ ಸೆನ್ಸಿಟಿವ್ ಆಗಿ ತಗೊಳುತ್ತೆ. ಸೊ ನೀವು ಯಾವ್ದು ಮಾರ್ಕ್ ಮಾಡಿದ್ದೀರಾ ಅಂತ ಅದು ರೆಕಗ್ನೈಸು ಮಾಡುತ್ತೆ. MICR ಅಂತ ಬಂದಾಗ ನೋಡಿ, ಚೆಕ್, ಆ ಚೆಕ್ ನಂಬರ್ ಇರ್ಬೋದು, ಆ ಚೆಕ್ ಅಥೆಂಟಿಸಿಟಿ ಏನಿದೆ, ಎಸ್ಪೆಷಲಿ ವಿತ್ ಐರನ್ ಆಕ್ಸೈಡ್ ಮ್ಯಾಗ್ನೆಟಿಕ್ ಇಂಕ್, ಆ ಇಂಕ್ ಪ್ರಿಂಟ್ ಮಾಡಿರ್ತಾರೆ. ಸೊ MICR ತಗೊಂಡಾಗ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಸೊ ಬೇಸಿಕಲಿ ಅದನ್ನ ರೆಕಗ್ನೈಸ್ ಮಾಡಿ ಬ್ಯಾಂಕ್ ಚೆಕ್ಗಳೆಲ್ಲನೂ ವ್ಯಾಲಿಡಾ, ಇನ್ವ್ಯಾಲಿಡಾ, ಲೀಗಲ್, ನಾಟ್ ಲೀಗಲ್ ಅನ್ನೋದು ನೋಡುತ್ತೆ. ಅಂಡ್ ಲಾಸ್ಟ್ಲಿ ವಿಚ್ ಇಸ್ ಯುವರ್ ಬಾರ್ ಕೋಡ್ ರೀಡರ್. ಸೊ ಬೇಸಿಕಲಿ ನೀವೆಲ್ಲ ನೋಡಿರ್ತೀರಾ, ಎಷ್ಟೋ ವಸ್ತು ಶಾಪಿಂಗ್ ಹೋದಾಗ ದೇ ವಿಲ್ ಬಿ ಹ್ಯಾವಿಂಗ್ ದ ಬಾರ್ ಕೋಡ್ಸ್. ಆ ಬಾರ್ ಕೋಡ್ ನ ರೆಕಗ್ನೈಸ್ ಮಾಡುತ್ತೆ. ಆ ರೆಕಗ್ನೈಸ್ ಮಾಡಿ ಆ ಬಾರ್ ಕೋಡ್ಗೆ ಯಾವುದು ಅಸೋಸಿಯೇಟ್ ಆಗಿರುತ್ತೆ, ಆ ಅಸೋಸಿಯೇಟ್ ಆಗಿರೋ ಒಂದು ಪ್ರಾಡಕ್ಟ್ನ ಅದಕ್ಕದು ಲಿಂಕ್ ಮಾಡುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಯುವರ್ ಬಾರ್ ಕೋಡ್ ರೀಡರ್. ಇದಲ್ದಿರ ನಮ್ಗೆ ಇವಾಗ QR ಕೋಡ್ ರೀಡರ್ ಕೂಡ ಬಂದಿದೆ, ಕರೆಕ್ಟ್ ಅಲ್ವಾ? ಸೊ ನಮ್ಮ ಹತ್ರ ಏನಿದು QR ಕೋಡ್ ಇರುತ್ತೆ, ಆ QR ಕೋಡ್ ರೀಡರ್ ಕೂಡ ಇವಾಗ ನಮಗೆ ಬಂದಿದೆ. ಸೊ QR ಕೋಡ್ ರೀಡರ್ ಕೂಡ ನೀಟಾಗಿ QR ಕೋಡ್ ಸ್ಕ್ಯಾನ್ ಮಾಡುತ್ತೆ, ಸ್ಕ್ಯಾನ್ ಮಾಡಿ ಅದು ಇನ್ಪುಟ್ನ ಕೊಡುತ್ತೆ. ಸೊ OCR, OMR, MICR, BCR ಅಂಡ್ ಈವನ್ ಯುವರ್ QR ಕೋಡ್ ರೀಡರ್. ಸೊ ಇವೆಲ್ಲನೂ ಇನ್ಪುಟ್ ಸಾಧನಗಳು. ನೆಕ್ಸ್ಟ್, ಡಿಜಿಟೈಸರ್ ಅಂದ್ರೆ ಏನು? ನೀವೇನಿಲ್ಲಿ ಬರಿತಾ ಇದ್ದೀರಲ್ಲ, ಆ ಬರ್ದಿದ್ದೆಲ್ಲಾನು ಇನ್ಪುಟ್ ಲೈಕ್ ಆನ್ಲೈನ್ ಏನು ಹೋಗ್ತಾ ಇರುತ್ತೆ, ದಟ್ ಈಸ್ ಯುವರ್ ಡಿಜಿಟೈಸರ್. ಸೊ ಒಂದು ರೈಟಿಂಗ್ ಪ್ಯಾಡ್ ತಗೊಂಡು ನೀವೇನೆಲ್ಲ ಬರೀತೀರ, ನಾವೇನೆಲ್ಲ ಬೋರ್ಡಲ್ಲಿ ಬರಿತಾ ಇದ್ದೀವಿ, ಕೈಯಿಂದ ಬಿಡಿಸಿದ ಕಲೆಯನ್ನು ಡಿಜಿಟಲ್ ಸ್ವರೂಪಕ್ಕೆ ಪರಿವರ್ತಿಸುತ್ತದೆ. ಸೊ ಏನೇ ನೀವು ಆರ್ಟ್ ಮಾಡಿದ್ರು ಅದನ್ನು ಅದರಲ್ಲಿ ಇಡುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಡಿಜಿಟೈಸರ್. ನೆಕ್ಸ್ಟ್ ನೋಡಿ, ವೆಬ್ ಕ್ಯಾಮ್ ಅಂದ್ರೆ ನಮಗೆಲ್ಲ ಗೊತ್ತಿದೆ. ಸೊ ಏನು ನಾವು ಮೊಬೈಲಲ್ಲಿ ಇರ್ಬೋದು, ಇಲ್ಲಾಂದ್ರೆ ನಾರ್ಮಲ್ ಆಗಿರ್ಬೋದು, ಒಂದು PC-ಗೆ ನೀಟಾಗಿ ಒಂದು ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ನಾವೇನು ಬೇರೆಯವ್ರ ಜೊತೆ ಮಾತನಾಡ್ತೀವಿ. ಸೊ ಆಬ್ವಿಯಸ್ಲಿ ವಿ ಆರ್ ಫೀಡಿಂಗ್ ಇನ್ಪುಟ್ ಟು ದ ಕಂಪ್ಯೂಟರ್. ದಟ್ ಈಸ್ ದ ಮೀನಿಂಗ್ ಆಫ್ ವೆಬ್ ಕ್ಯಾಮ್. ಸೊ ವಿಡಿಯೋ ಕಾನ್ಫರೆನ್ಸಿಂಗ್ ಅಲ್ಲಿ ಇರ್ಬೋದು, ಇಲ್ಲ CCTV ನಲ್ಲಿ ಇರ್ಬೋದು, ಇಲ್ಲ ಆನ್ಲೈನ್ ಕ್ಲಾಸಸ್ ಇರ್ಬೋದು, ವಿ ಆರ್ ಗೋಯಿಂಗ್ ಟು ಯೂಸ್ ದ ವೆಬ್ ಕ್ಯಾಮ್ ಅಂಡ್ ದಟ್ ಈಸ್ ಪ್ರೊವೈಡಿಂಗ್ ಇನ್ಪುಟ್ ಟು ದ ಕಂಪ್ಯೂಟರ್. ದಟ್ ಈಸ್ ದ ಮೀನಿಂಗ್ ಆಫ್ ವೆಬ್ ಕ್ಯಾಮ್. ನೆಕ್ಸ್ಟ್ ಈಸ್ ದ microphone. So obviously if webcam is feeding the video input to the computer, then microphone is feeding the audio input to the computer. Or say for example, ಇವಾಗ ಬೆಳಿಗ್ಗೆ ನಾವು ಹೇಳಿದ್ವಿ ಅಲೆಕ್ಸಾ ನೋಡಿದ್ವಿ. ಅಲೆಕ್ಸಾ ಹೆಂಗಿರುತ್ತೆ, ಅಲೆಕ್ಸಾಗೆ ನೀವು ವಾಯ್ಸ್ ಕಮೆಂಟ್ಸ್ ಕೊಟ್ಟಾಗ ಅಲೆಕ್ಸಾ ಅದನ್ನ ಪ್ಲೇ ಮಾಡುತ್ತೆ, ಇಲ್ಲ ನೀವೇನೋ ಕೇಳ್ತಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಕೊಡುತ್ತೆ. ಸೊ ಬೇಸಿಕಲಿ ಮೈಕ್ರೋಫೋನ್ ಏನಿದೆ, ಇಟ್ ಈಸ್ ಗೋಯಿಂಗ್ ಟು ಟೇಕ್ ದ ವಾಯ್ಸ್ ಸಿಗ್ನಲ್ಸ್ ಅಂಡ್ ಕನ್ವರ್ಟ್ ದೆಮ್ ಇನ್ ಟು ಕಂಪ್ಯೂಟರ್ ರೀಡಬಲ್ ಫಾರ್ಮ್ಯಾಟ್ ಸೊ ದಟ್ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ರೆಕಾರ್ಡಿಂಗು ಅಥವಾ ಧ್ವನಿ ಆಜ್ಞೆಗಳಿಗಾಗಿ ಧ್ವನಿ ಡಿಜಿಟಲ್ ಸಿಗ್ನಲ್ಗಳಾಗಿ ಪರಿವರ್ತಿಸುತ್ತದೆ. ನೆಕ್ಸ್ಟ್ ಒನ್ ಇಸ್ ದ ಬಯೋಮೆಟ್ರಿಕ್ ಡಿವೈಸ್. ಸೊ ಇವಾಗ ನಾವೇನು ಆಧಾರ್ ಕಾರ್ಡ್ ತಗೊಂಡಿದ್ದೀವಿ, ಆಧಾರಲ್ಲಿ ನಾವೇನು ಕೊಟ್ಟಿದ್ದೀವಿ, ಫಿಂಗರ್ ಪ್ರಿಂಟ್ ಕೊಟ್ಟಿದ್ದೀವಿ, ಐರಿಸ್ ಕೊಟ್ಟಿದ್ದೀವಿ, ಫೇಶಿಯಲ್ ರೆಕಗ್ನಿಷನ್ ಕೊಟ್ಟಿದ್ದೀವಿ. ಸೊ ಮಲ್ಟಿಪಲ್ ಥಿಂಗ್ಸ್ ಇನ್ ಮಲ್ಟಿಪಲ್ ಫಾರ್ಮ್ಯಾಟ್ಸ್ ಆಫ್
ದಿ ಬಯೋಮೆಟ್ರಿಕ್ಸ್ ನಾವು ಕೊಟ್ಟಿದ್ದೀವಿ. ಸೊ ಆಲ್ ಆಫ್ ದಟ್ ವಿಚ್ ಇಸ್ ಯೂಸ್ ಟು ವ್ಯಾಲಿಡೇಟ್ ದ ಯೂಸರ್. ಸೊ ಆ ಇನ್ಪುಟ್ ನಾವೇನಂತ ಕರಿತೀವಿ, ಬಯೋಮೆಟ್ರಿಕ್ಸ್ ಅಂತ ನಾವು ಕರಿತೀವಿ. ಎನಿಥಿಂಗ್ ರಿಲೇಟೆಡ್ ಟು ಹ್ಯೂಮನ್ ಬೀಯಿಂಗ್ಸ್, ಲೈಕ್ ಫಿಂಗರ್ ಪ್ರಿಂಟ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ iris scan ಇರ್ಬೋದು. ಸೊ ಆಲ್ ಆಫ್ ದಟ್ ಆಸ್ ಯುವರ್ ಬಯೋಮೆಟ್ರಿಕ್ ಇನ್ಪುಟ್ಸ್. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ದಿ ಟಚ್ ಸ್ಕ್ರೀನ್. ಸೊ ಬೇಸಿಕಲಿ ಇದರಲ್ಲಿ ಯಾವ ಥರ ಬರುತ್ತೆ, ನಮಗೆ ಒಂದು ಟ್ಯಾಪ್ ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಆಪರೇಟ್. ಸೊ ಟ್ಯಾಪ್ ಮಾಡಿದ್ರೆ ಆಪರೇಟ್ ಮಾಡುತ್ತೆ. ಇಟ್ ಮೇ ಬಿ ಐದರ್ ಕೆಪಾಸಿಟಿವ್ ಟಚ್ ಸ್ಕ್ರೀನ್ ಆರ್ ದ ರೆಸಿಸ್ಟಿವ್ ಟಚ್ ಸ್ಕ್ರೀನ್. ಸೊ ಟಚ್ ಸ್ಕ್ರೀನ್ ಅಲ್ಲಿ ಇವಾಗ ನಿಮ್ಮ ಹತ್ರ ಎಲ್ಲ ಮೊಬೈಲ್ ಫೋನ್ಸ್ ಇರುತ್ತಲ್ಲ, ಟಚ್ ಸ್ಕ್ರೀನ್ ಮೊಬೈಲ್ ಫೋನ್ಸು. ಸೊ ನಾವೇನು ಇವಾಗ ಕೀಪ್ಯಾಡ್ ಫೋನ್ಸ್ ಯಾರು ಯೂಸ್ ಮಾಡ್ತಾ ಇಲ್ಲ, ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಹ್ಯಾವಿಂಗ್ ಟಚ್ ಸ್ಕ್ರೀನ್ ಫೋನ್ಸ್. ಸೊ ಟಚ್ ಸ್ಕ್ರೀನ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ನೀವು ಫೈಲ್ ಸೆಲೆಕ್ಟ್ ಮಾಡಬೇಕಾದ್ರೆ ಫೈಲ್ ಸೆಲೆಕ್ಟ್ ಆಗುತ್ತೆ, ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಪ್ ಓಪನ್ ಆಗುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ದ input. So touch screen is both input and output device, but here we will see it as a input device, but it is both input and output device. Next, see idistu ಎಲ್ಲಾನು ಇನ್ಪುಟ್ ಡಿವೈಸಸ್. ಸೊ ಇನ್ಪುಟ್ ಡಿವೈಸಸ್ ಯಾವ ತಿಳ್ಕೊಂಡ್ವಿ ನಾವು ಇವತ್ತು. ಸೊ ಇನ್ಪುಟ್ ಡಿವೈಸಸ್ ಅಲ್ಲಿ ಫಸ್ಟ್ ಬಂದು ಕೀಬೋರ್ಡ್ ತಿಳ್ಕೊಂಡ್ವಿ, ಕೀಬೋರ್ಡ್ ಆದ್ಮೇಲಿಂದ ಮೌಸ್ ತಿಳ್ಕೊಂಡ್ವಿ, ಮೌಸ್ ಆದ್ಮೇಲೆ ಟ್ರ್ಯಾಕ್ ಬಾಲು, ಟಚ್ ಪ್ಯಾಡು, ಜಾಯ್ಸ್ಟಿಕ್ಕು, ಲೈಟ್ ಪೆನ್ನು, ಆಮೇಲಿಂದ OCR, OMR, MICR ಅಂಡ್ ಇವನ್ ದ ಬಾರ್ ಕೋಡ್ ರೀಡರ್ ಅಂಡ್ ಇವನ್ ದ QR ಕೋಡ್ ರೀಡರ್ ಕೂಡ ನಾವು ತಿಳ್ಕೊಂಡ್ವಿ. ಅದಾದ್ಮೇಲಿಂದ ವಿ ಹ್ಯಾವ್ ಸೀನ್ ದಿ ಡಿಜಿಟೈಸರು, ಆಡಿಯೋ ವಿಡಿಯೋಗಾದ್ರೆ ವೆಬ್ ಕ್ಯಾಮು, ಮೈಕ್ರೋಫೋನು, ಆಮೇಲಿಂದ ಬಯೋಮೆಟ್ರಿಕ್ ಡಿವೈಸಸ್ ಅಂಡ್ ದಿ ಟಚ್ ಸ್ಕ್ರೀನ್ ಡಿವೈಸಸ್ ವಿ ಹ್ಯಾವ್ learnt. And the next topic is the output devices. So ಇಲ್ಲಿವರೆಗೂ ನಾವೇನು ತಿಳ್ಕೊಂಡ್ವಿ, ಕಂಪ್ಯೂಟರ್ಗೆ ಇನ್ಪುಟ್ ಮಾಡ್ತಾ ಇರೋದು ಅಂದ್ರೆ from the human beings, whatever is the input that the human being wants to give it to the computer. It may be text irbodu, it may be audio irbodu, it may be video irbodu. All of that from human beings to computer ಯಾವ ತರ ಹೋಗುತ್ತೆ. So it may be in the form of keyboard ಅಲ್ಲಿ ಇರ್ಬೋದು, ಮೌಸ್ ಅಲ್ಲಿ ಡಬಲ್ ಕ್ಲಿಕ್ ಮಾಡಿ ಕಳಿಸ್ಬೋದು, ಇಲ್ಲ ವಿಡಿಯೋ ಅಪ್ಲೋಡ್ ಮಾಡ್ಬೋದು, ಇಲ್ಲ ಆಡಿಯೋ ಕೊಡ್ಬೋದು. ಸೊ ಇದೆಲ್ಲನೂ ಫ್ರಮ್ ಹ್ಯೂಮನ್ ಬೀಯಿಂಗ್ಸ್ ಟು ಕಂಪ್ಯೂಟರ್ ಆಯಿತು. ಸೊ ಇವಾಗ ಕಂಪ್ಯೂಟರ್ ಅಲ್ಲಿ ಪ್ರಾಸೆಸ್ ಆಗ್ತಾ ಇದೆ. ಕಂಪ್ಯೂಟರ್ ಪ್ರಾಸೆಸ್ ಆಗಿರೋ ಡೇಟಾನ ಆಚೆ ಬಂದಾಗ ಹೌ ಡು ವಿ ಗೆಟ್ ದಟ್ ಒನ್. ಸೊ ಹೌ ಡು ವಿ ಗೆಟ್ ದಟ್ ಒನ್ ಈಸ್ ವಯಾ ಯುವರ್ ಔಟ್ಪುಟ್ ಡಿವೈಸಸ್, ನಿರ್ಗಮನಾಂಗಗಳು. ಸೊ ಬೇಸಿಕಲಿ ನಮ್ಗೆ ಎಲ್ಲಿಂದ ಬರುತ್ತೆ ಔಟ್ಪುಟ್, ವಿಲ್ ಗೆಟ್ ದ ಔಟ್ಪುಟ್ ಫ್ರಮ್ ದೀಸ್ ಔಟ್ಪುಟ್ ಡಿವೈಸಸ್. ಸೊ ಈ ಔಟ್ಪುಟ್ ಡಿವೈಸಸ್ ಇಂದ ನಮಗೆ ಏನು ಬೈನರಿ ಫಾರಮ್ ಏನಿದೆ ಕಂಪ್ಯೂಟರ್ ಅಲ್ಲಿ ಪ್ರಾಸೆಸ್ ಆಗಿ ಬಂದಿರುವಂಥ ಡೇಟಾ, ಅದನ್ನ ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿ ನಮಗೆ ಸಾಫ್ಟ್ ಕಾಪಿ ಆಗನ್ನ ಕೊಡುತ್ತೆ, ಇಲ್ಲ ಹಾರ್ಡ್ ಕಾಪಿ ಆಗನ್ನ ಕೊಡುತ್ತೆ. ಸೊ ದಿಸ್ ಈಸ್ ದ ಪ್ರಾಸೆಸ್ ಆಫ್ ಯುವರ್ ಔಟ್ಪುಟ್. ಸೊ ಇನ್ಪುಟ್ ಆಯಿತು, ಪ್ರಾಸೆಸ್ ಆಯಿತು, ಔಟ್ಪುಟ್ ಆಗಿ ನಮಗದು ಆಚೆಗೆ ಬರುತ್ತೆ. ಸೊ ನಾವು ತಿಳ್ಕೊಂಡಂಗೆ ಇನ್ಪುಟ್ ಆಗಿದೆ, ಇನ್ಪುಟ್ ಆಗಿರೋದು ಇವಾಗ ಪ್ರಾಸೆಸ್ ಆಗಿದೆ, ಔಟ್ಪುಟ್ ಏನು ಬಂದಿದೆ ಆ ಔಟ್ಪುಟ್ಟು ಆ ಪ್ರಾಸೆಸ್ ಆಗಿ ಬೈನರಿ ಬಂದಿರೋಂಥ ಫಾರ್ಮ್ಯಾಟನ್ನ ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್ ಆಗಿ ನಮಗೆ ಕನ್ವರ್ಟ್ ಮಾಡ್ತಾ ಇದೆ. ಆ ಕನ್ವರ್ಟ್ ಆಗಿರೋದನ್ನ ನಾವು ಬರೀ ಸ್ಕ್ರೀನ್ ಮೇಲೆ ನೋಡ್ತೀವಿ, ಸೊ ವರ್ಚುವಲ್ ಆಗಿ ನೋಡ್ತೀವಿ, ಡಿಜಿಟಲ್ ವರ್ಷನಲ್ಲಿ ನಾವು ನೋಡ್ತೀವಿ ಅಂತ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಯುವರ್ ಸಾಫ್ಟ್ ಕಾಪಿ. ಬರೀ ಆನ್ ಸ್ಕ್ರೀನ್ ನೋಡ್ತೀನಿ, ಇಲ್ಲ ಪ್ರೊಜೆಕ್ಟರ್ ಮೇಲೆ ನೋಡ್ತೀನಿ ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಸಾಫ್ಟ್ ಕಾಪಿ. ಇಲ್ಲ ನಾವು ಪ್ರಿಂಟ್ಔಟ್ ತೊಗೊತೀನಿ, or I'll take it as a outside of the computer system ಅಂತ ಅಂದ್ರೆ it is called as your hard copy. So computer ಅಲ್ಲಿ ನೋಡಿದ್ರೆ it is called as your soft copy, whereas ಅದನ್ನ ಪ್ರಿಂಟ್ಔಟ್ ತರ ತಗೊಂಡು ಆಚೆ ತಗೊಂಡ್ಬಂದಾಗ it is called as your hard copy. Going further, ಸೊ ಇವಾಗ ಔಟ್ಪುಟ್ ಡಿವೈಸಸ್ ಯಾವ್ಯಾವುದು. ದ ಫಸ್ಟ್ ಒನ್ ಇಸ್ ದ ವಿಜುವಲ್ ಡಿಸ್ಪ್ಲೇ ಯೂನಿಟ್, ವಿಚ್ ಇಸ್ ಬೇಸಿಕಲಿ ಮಾನಿಟರ್. ನಾವೇನು ನೋಡ್ತೀವಲ್ಲ ಮಾಮೂಲಿ ಕಂಪ್ಯೂಟರ್ ಸಿಸ್ಟಮಲ್ಲಿ ನೋಡ್ತೀವಲ್ಲ, ಒಂದು ಮಾನಿಟರ್ ಏನಿರುತ್ತೆ ಆ ಮಾನಿಟರ್ನ ನಾವೇನಂತ ಕರಿತೀವಿ, ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ನಾವು ಹೇಳಿ ಅದನ್ನ ಕರಿತೀವಿ. ಸೊ ವಾಟ್ ಈಸ್ ದಿಸ್ ವಿಜುವಲ್ ಡಿಸ್ಪ್ಲೇ ಯೂನಿಟ್? ಸೊ ಬೇಸಿಕಲಿ ಒಂದು ಸಾಫ್ಟ್ ಕಾಪಿ ಕಂಪ್ಯೂಟರ್ಲಿ ಪ್ರಾಸೆಸ್ ಆಗಿ ಬಂದಿರೋದನ್ನ ನಾವು ಕೈಯಾಗ ಒಂದು ಫೋಟೋ ನೀವು ಎಡಿಟ್ ಮಾಡಿದ್ದೀರಾ ಕಂಪ್ಯೂಟರ್ಲಿ, ಆ ಫೋಟೋ ನೀವು ಎಡಿಟ್ ಮಾಡೋದು ಸ್ಕ್ರೀನ್ ಮೇಲೆ ನೋಡಿದಾಗ ಏನಾಗುತ್ತೆ, ಸಾಫ್ಟ್ ಕಾಪಿ ಆಗಿ ಇರುತ್ತೆ. ಅದೇ ನೀವು ಒಂದು ಪ್ರಿಂಟರ್ ಯೂಸ್ ಮಾಡಿಕೊಂಡು ಪ್ರಿಂಟ್ಔಟ್ ತಗೊಂಡ್ರೆ ದಟ್ ವಿಲ್ ಬಿಕಮ್ ಯುವರ್ ಹಾರ್ಡ್ ಕಾಪಿ. ಸೇಮ್ ಆಗಿ ಯಾವುದೋ ಡಾಕ್ಯುಮೆಂಟ್ ಟೈಪ್ ಮಾಡ್ತಾ ಇದ್ದೀರಾ, ಡಾಕ್ಯುಮೆಂಟ್ ಎಡಿಟ್ ಮಾಡಬೇಕು, ಯು ಕ್ಯಾನ್ ಎಡಿಟ್ ಯುವರ್ ಸಾಫ್ಟ್ ಕಾಪಿ ಹಂಡ್ರೆಡ್ಸ್ ಆಫ್ ಟೈಮ್ಸ್, ಬಟ್ ಒನ್ಸ್ ಯು ಟೇಕ್ ಎ ಪ್ರಿಂಟ್ಔಟ್ ಯು ಕೆನಾಟ್ ಎಡಿಟ್ ದ ಹಾರ್ಡ್ ಕಾಪಿ. ಪ್ರಿಂಟ್ಔಟ್ ಮೇಲೆ ತಿದ್ದಕ್ಕಾಗುತ್ತೆ ಹೊರತು ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಸಾಫ್ಟ್ ಕಾಪಿ ಅಂದ್ರೆ ಇಟ್ಸ್ ಅ ವರ್ಚುವಲ್ ಕಾಪಿ, ಡಿಜಿಟಲ್ ಕಾಪಿ. ಯು ಕ್ಯಾನ್ ಕೀಪ್ ಇಟ್ ಇನ್ ದ ಕಂಪ್ಯೂಟರ್, ಯು ಕ್ಯಾನ್ ವ್ಯೂ ಎನಿ ನಂಬರ್ ಆಫ್ ಟೈಮ್ಸ್, ಯು ಕ್ಯಾನ್ ಎಡಿಟ್ ಎನಿ ನಂಬರ್ ಆಫ್ ಟೈಮ್ಸ್, ಬಟ್ ಅದನ್ನ ಹಾರ್ಡ್ ಕಾಪಿಯಾಗಿ ಆಚೆ ತಗೊಂಡಾಗ ದಟ್ ವಿಲ್ ಬಿಕಮ್ ಯುವರ್ ಹಾರ್ಡ್ ಕಾಪಿ ಆರ್ ದ ಪ್ರಿಂಟ್ಔಟ್. ಸೊ ಇವಾಗ ಇಲ್ಲಿ ಫಸ್ಟ್ ಒಂದು ಯಾವುದು ನಮಗೆ ಸಾಫ್ಟ್ ಕಾಪಿನಲ್ಲಿ ವಿಜುವಲ್ ಡಿಸ್ಪ್ಲೇ ಯೂನಿಟ್. ಬೇಸಿಕಲಿ ನಮ್ಗಿದು ಸಾಫ್ಟ್ ಕಾಪಿ ತೋರಿಸುತ್ತೆ. ಆ ಸ್ಕ್ರೀನ್ ನಮ್ಗೆ ಏನು ಕಾಣಿಸ್ತಾ ಇತ್ತಲ್ಲ, ಸೊ ಮೊದಲು ಏನಾಗ್ತಾ ಇತ್ತು ನಾವು ನೋಡಿರೋ ಹಂಗೆ, ಮೊದಲು ಟಿವಿ ತರ ದೊಡ್ಡದು ಈ ತರ ಸ್ಕ್ರೀನ್ಗಳು ನಮ್ಗೆ ಕಾಣಿಸ್ತಾ ಇತ್ತು, ಕರೆಕ್ಟಾ? ಈ ತರ ಇರೋದು ಸ್ಕ್ರೀನ್ಗಳು ದೊಡ್ಡದು ಇರೋದು ಈ ತರ. ಆಮೇಲಿಂದ ಏನಾಯ್ತು, ನಮಗೆ LCD ಸ್ಕ್ರೀನ್ಗಳು LED ಸ್ಕ್ರೀನ್ಗಳು ಬರೋದಕ್ಕೆ ಶುರುವಾಯಿತು. ಸೊ ಬೇಸಿಕಲಿ ವಾಟ್ ಆರ್ ದ ಟೆಕ್ನಾಲಜೀಸ್ ದಟ್ ಆಸ್ ದೇರ್? CRT ಸ್ಕ್ರೀನ್, ಬೇಸಿಕಲಿ ಟ್ರೆಡಿಷನಲ್ ವ್ಯಾಕ್ಯೂಮ್ ಟ್ಯೂಬ್ನ ಯೂಸ್ ಮಾಡ್ಕೊಂಡು ಅದು ಪ್ರಿಂಟ್ ಮಾಡ್ತಾ ಇತ್ತು. ಅದಾದ್ಮೇಲೆ ಬಂದಿದ್ದು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ,
ಸ್ಕ್ರೀನ್ಸ್. ಅದಾದ್ಮೇಲೆ ಬಂದಿದ್ದು ನಮಗೆ LED ಅಂಡ್ TFT ಥಿನ್ ಫಿಲಿಮ್ ಟ್ರಾನ್ಸಿಸ್ಟರ್ ಸ್ಕ್ರೀನ್ಸ್. ಸೊ ಬೇಸಿಕಲಿ ಈ ಸ್ಕ್ರೀನ್ಸ್ ಏನಿದೆ ಅಲ್ವಾ, ವೆದರ್ ಇಟ್ ಮೇ ಬಿ CRT ಇರ್ಬೋದು, ಇಲ್ಲ LCD ಇರ್ಬೋದು, LED ಇರ್ಬೋದು, ಆರ್ TFT ಇರ್ಬೋದು. ಸೊ ಬೇಸಿಕಲಿ ವಿ ಮೆಜರ್ ದೇರ್ ಕ್ವಾಲಿಟಿ ವಿತ್ ರೆಸ್ಪೆಕ್ಟ್ ಟು ರೆಸಲ್ಯೂಷನ್. ಸೊ ರೆಸಲ್ಯೂಷನ್ ಅಂದ್ರೆ ಏನು? ಸೊ ಬೇಸಿಕಲಿ ಪಿಕ್ಸೆಲ್ಸ್, ಒಂದು ಸ್ಪೇಸ್ ಅಲ್ಲಿ ಎಷ್ಟು ಪಿಕ್ಸೆಲ್ಸ್ ಇದೆ. ಸೇ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಇಲ್ಲಿ ಇದು ಏನೇ, ಕರೆಕ್ಟಾ? ಅದೇ ನೋಡಿ ಇದು ಏನೇ. ಸಿ ದ ಕ್ವಾಲಿಟಿ ಆಫ್ A in these two things. ಸೊ ವೆನ್ ಯುವರ್ ನಂಬರ್ ಆಫ್ ಡಾಟ್ಸ್ ಪರ್ ಇಂಚ್ ಕಡಿಮೆ ಇದ್ದಾಗ ಒಂಥರ ಇಮೇಜ್ ಬರುತ್ತೆ, ಅದೇ ನಂಬರ್ ಆಫ್ ಡಾಟ್ಸ್ ಪರ್ ಇಂಚ್ ಜಾಸ್ತಿ ಇದ್ದಾಗ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಸಿ ದಟ್ ಈಸ್ ದ ಕ್ವಾಲಿಟಿ. ಸೊ ಆ ಕ್ವಾಲಿಟಿ ನಾವೇನೇನು ಮೆಜರ್ ಮಾಡ್ತೀವಿ? ರೆಸಲ್ಯೂಷನ್ಸ್ ಆರ್ ಪಿಕ್ಸೆಲ್ಸ್ ಅಲ್ಲಿ ನಾವು ಅದನ್ನ ಮೆಜರ್ ಮಾಡ್ತೀವಿ. ಮತ್ತೆ ಹೌ ಆಫನ್ ಡಸ್ ದಿಸ್ ಸ್ಕ್ರೀನ್ ಗೆಟ್ಸ್ ರಿಫ್ರೆಶ್ಡ್, ಆ ಕಲರ್ ಫಿಲ್ ಏನಾಗುತ್ತೆ ಅದೆಷ್ಟು ಫಾಸ್ಟ್ ಆಗಿ ರಿಫ್ರೆಶ್ ಆಗುತ್ತೆ ಅನ್ನೋದ್ರ ಮೇಲೆ ರಿಫ್ರೆಶ್ ರೇಟ್ ಅಂತ ಕರಿತೀವಿ. ಸೊ ಹೈಯರ್ ದ ರಿಫ್ರೆಶ್ ರೇಟ್ ಅಂಡ್ ಹೈಯರ್ ದ ಪಿಕ್ಸೆಲ್ಸ್, ದ ಕ್ವಾಲಿಟಿ ಆಫ್ ದ ಇಮೇಜ್ ವಿಲ್ ಬಿ ವೆರಿ ವೆರಿ ಗುಡ್. ಸೊ ದಿಸ್ ಈಸ್ ಯುವರ್ ಸ್ಕ್ರೀನ್ ಆರ್ ಮಾನಿಟರ್. ಅದೇ ಸ್ಕ್ರೀನ್ ಆರ್ ಮಾನಿಟರ್ ಬಂದಿರೋದನ್ನ ನಾವು ದೊಡ್ಡ ಸ್ಕ್ರೀನ್ ಮೇಲೆ, ದೊಡ್ಡ ಒಂದು ಪರದೆ ಮೇಲೆ ಪ್ರೊಜೆಕ್ಟ್ ಮಾಡಬೇಕು ಅಂತ ಅಂದ್ರೆ ವಿ ಹ್ಯಾವ್ ದ ಪ್ರೊಜೆಕ್ಟರ್ಸ್. ಸೊ ಬೇಸಿಕಲಿ ಪರದೆ ಅಥವಾ ಗೋಡೆಯ ಮೇಲೆ ವಿಸ್ತೃತವಾಗಿ ಔಟ್ಪುಟ್ ನೋಡಲು. ಸೊ ಇಫ್ ಯು ವಾಂಟ್ ಟು ಪ್ರೊಜೆಕ್ಟ್ ದ ಸ್ಮಾಲ್ ಸ್ಕ್ರೀನ್ ಡೇಟಾ ಇನ್ ಟು ಎ ಲಾರ್ಜರ್ ಸ್ಕ್ರೀನ್, ವಿ ಆರ್ ಗೋಯಿಂಗ್ ಟು ಯೂಸ್ ವಾಟ್ ಈಸ್ ಕಾಲ್ಡ್ ಎಸ್ ಎ ಪ್ರೊಜೆಕ್ಟರ್. ಸಿ ಟೆಕ್ನಾಲಜಿ ಎವಲ್ಯೂಷನ್ ಆಸ್ ವಿ ಆಲ್ರೆಡಿ ಡಿಸ್ಕಸ್ಡ್. ಸೊ ಫಸ್ಟ್ CRT ಟ್ಯೂಬ್ ಇತ್ತು, CRT ಇಂದ LCD, LCD ಇಂದ LED, LED ಇಂದ ಥಿನ್ ಫಿಲಿಮ್ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಬಂದಿದೆ. ಸಿ ನಾವಿಲ್ಲಿ ಕೊಟ್ಟಿರೋ ಹಂಗೆ see resolution is measured in pixels. Total number of the pixels displayed is the total resolution. See next ಏನು ಬರುತ್ತೆ? refresh rate hertz ಅಲ್ಲಿ ಮೆಜರ್ ಮಾಡ್ತೀವಿ. So the higher the frequency of the refresh rate, the better is the quality. And then dot pitch, ಆ ಗ್ಯಾಪ್ ಎಷ್ಟಿದೆ between the pixels, the lower the dot pitch sharper. See ಇವಾಗ ಇದು ಹೀಗಿದೆ ಅನ್ಕೊಳ್ಳಿ, ಪಿಚ್ ಅರ್ಥ ಆಗಲ್ಲ. ಅದೇ ಪಕ್ಕ ಒಂದು ಇಮೇಜ್ ಬರೆಯಕ್ಕೆ ಬಂದಾಗ ಏನಾಗುತ್ತೆ? the image you are going to understand in a better format. So the more the pixels, more the refresh rate, the better is the quality of the image. ನೆಕ್ಸ್ಟ್ ಈಸ್ ಯುವರ್ ಪ್ರಿಂಟರ್. ಸಿ ಇದು ಬಂದು ಸಾಫ್ಟ್ ಕಾಪಿ ಆಯಿತು. ಯಾವುದು ಸಾಫ್ಟ್ ಕಾಪಿಗೆ ಯೂಸ್ ಮಾಡಿದ್ವಿ? ಇಲ್ಲ ಮಾನಿಟರ್ ಮೇಲೆ ನೋಡಿದ್ವಿ, ಇಲ್ಲ ಬಿಗ್ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡೋದಕ್ಕೆ ಪ್ರೊಜೆಕ್ಟರ್ನ ಯೂಸ್ ಮಾಡಿಕೊಂಡು ನಾವು ಬಿಗ್ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡಿದ್ವಿ. ದಟ್ ಈಸ್ ಯುವರ್ ಸಾಫ್ಟ್ ಕಾಪಿನಲ್ಲಿ ಆನ್ ಎ ಬಿಗ್ಗರ್ ಸ್ಕ್ರೀನ್. ವೆರಸ್ ನಮಗೆ ಹಾರ್ಡ್ ಕಾಪಿ ಬೇಕು ಅಂದರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ಪ್ರಿಂಟ್ಔಟ್. ಆ ಪ್ರಿಂಟ್ಔಟ್ ತಗೊಳ್ಳೋದನ್ನ ನಾವೇನಂತ ಕರಿತೀವಿ? ಪ್ರಿಂಟರ್ ಅಥವಾ ಹಾರ್ಡ್ ಕಾಪಿ ಅಂತ ಕರಿತೀವಿ, ಭೌತಿಕವಾಗಿ ಮುದ್ರಿತವಾದಂತಹ ಪ್ರತಿ. ಸೊ ಬೇಸಿಕಲಿ ಒಂದು ಪ್ರಿಂಟರ್ಗೆ ನೀವು ಏನು ನಿಮ್ಮ ಸಾಫ್ಟ್ ಕಾಪಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ತೀರಾ, ಸೊ ಬೇಸಿಕಲಿ ಇಟ್ ಈಸ್ ಲೈಕ್ ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ಆ ಸ್ಕ್ರೀನ್ ಮೇಲೆ ನಿಮ್ಗೆ ಏನು ಕಾಣಿಸ್ತಾ ಇರುತ್ತೆ, ನೀವು ಪ್ರಿಂಟ್ಔಟ್ ಕೊಟ್ಟರೆ ನಿಮ್ಗೆ ಅದೇ ಆಚೆ ಬರುತ್ತೆ. ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್. ಸೊ ಬೇಸಿಕಲಿ ದಟ್ ಈಸ್ ದ ಮಾಡರ್ನ್ ಟೆಕ್ನಾಲಜಿ ಇರೋದೇ ಆ ಥರ. ನೀವು ಪ್ರಿಂಟ್ ಪ್ರಿವ್ಯೂ ಅಂತ ನೋಡಿದಾಗ ನಿಮ್ಗೆ ಏನಲ್ಲಿ ಪ್ರಿಂಟ್ ಪ್ರಿವ್ಯೂ ಕಾಣಿಸುತ್ತೆ, ನೀವು ಪ್ರಿಂಟರ್ನಲ್ಲಿ ಪ್ರಿಂಟ್ ಕೊಟ್ಟಾಗ ಅದೇ ಥರನೇ ನಿಮ್ಗೆ ಆಚೆ ಬರುತ್ತೆ. ಸೊ ದಟ್ ಈಸ್ ಯುವರ್ ಹಾರ್ಡ್ ಕಾಪಿ. ಆ ಹಾರ್ಡ್ ಕಾಪಿ ಪ್ರಿಂಟರ್ಸ್ ಅಲ್ಲಿ ನಮ್ಗೆ ಎರಡು ಥರ ಇದೆ. ಒಂದು ಬಂದು ಇಂಪ್ಯಾಕ್ಟ್ ಪ್ರಿಂಟರು, ಇನ್ನೊಂದು ಬಂದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಸೊ ಏನಿದು ಇಂಪ್ಯಾಕ್ಟ್ ಪ್ರಿಂಟರ್ ಅಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್? ನೋಡಿ ಇಲ್ಲಿ ಇಂಪ್ಯಾಕ್ಟ್ ಪ್ರಿಂಟರ್ ಫಿಸಿಕಲಿ ಸ್ಟ್ರೈಕ್ ಎ ರಿಬ್ಬನ್ ಅಗೇನ್ಸ್ಟ್ ದ ಪೇಪರ್. ಸೊ ಬೇಸಿಕಲಿ ನಿಮ್ಮ ಪ್ರಿಂಟರ್ ಅಲ್ಲಿ ಒಂದು ರಿಬ್ಬನ್ ಇರುತ್ತೆ, ನಿಮ್ಮ ಪೇಪರ್ ಈಗ ಹೋಗಿ ಆಚೆ ಬಂದಾಗ ಇಲ್ಲಿ ಅದು ಫಿಸಿಕಲ್ ಆಗಿ ಹೊಡೆಯುತ್ತೆ ಇಂಕ್ನ. ಸೊ ಬೇಸಿಕಲಿ ಟಚ್ ಆಗುತ್ತೆ. ಸೊ ಬೇಸಿಕಲಿ ಟಚ್ ಆಗಿ ಆರ್ ಫಿಸಿಕಲ್ ಆಗಿ ಅದು ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಇಂಪ್ಯಾಕ್ಟ್ ಬಿದ್ದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಇಂಪ್ಯಾಕ್ಟ್ ಪ್ರಿಂಟರ್. ಅದೇ ನೋಡಿ ಯೂಸಸ್ ಹೀಟ್, ಲೇಸರ್ ಆರ್ ಇಂಕ್ ಸ್ಪ್ರೇ ಟು ಕ್ರಿಯೇಟ್ ದ ಇಮೇಜ್ ಅಂದ್ರೆ ದಟ್ ಈಸ್ ಕಾಲ್ಡ್ ಎಸ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್. ಕಾಗದದ ಮೇಲೆ ರಿಬ್ಬನ್ ಅನ್ನು ಭೌತಿಕವಾಗಿ ಹೊಡೆಯುವ ಮೂಲಕ ಪಾತ್ರಗಳನ್ನು ಉತ್ಪಾದಿಸುತ್ತವೆ. ಸೊ ಬೇಸಿಕಲಿ ಕ್ಯಾರೆಕ್ಟರ್ ಸೊ ಏನು ಬರುತ್ತೆ ಅದನ್ನು ಉತ್ಪಾದಿಸುತ್ತದೆ. ಎಕ್ಸಾಂಪಲ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಮತ್ತೆ ಡೈಸಿ ವೀಲ್ ಪ್ರಿಂಟರ್. ಅದೇ ಕಾಗದವನ್ನು ಹೊಡೆಯದೆ ಹೀಟು, ಲೇಸರು ಮತ್ತು ಇಂಕ್ ಸ್ಪ್ರೇ ಯೂಸ್ ಮಾಡಿದ್ರೆ ನಾವೇನಂತ ಕರಿತೀವಿ? ಅದನ್ನ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ಕರಿತೀವಿ. ಸೊ ಇವಾಗ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಇರ್ಬೋದು, ಆರ್ ದಿಸ್ ಡೈಸಿ ಏನಿದೆ ಇಂಪ್ಯಾಕ್ಟ್ ಪ್ರಿಂಟರ್, ಆಬ್ವಿಯಸ್ಲಿ ದೇ ಆರ್ ನಾಯ್ಸಿ ಅಂಡ್ ದೇ ಆರ್ ಮೆಕ್ಯಾನಿಕಲ್. ಸೊ ಒಂದಕ್ಕೊಂದು ಟಚ್ ಆಗಬೇಕು. ವೆರಸ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂದ್ರೆ ಏನು? ಸೊ ಇಟ್ ಈಸ್ ಗೋಯಿಂಗ್ ಟು ಯೂಸ್ ಹೀಟು, ಲೇಸರ್ ಆರ್ ದ ಇಂಕ್ ಸ್ಪ್ರೇ. ಸೊ ಸೈಲೆಂಟ್ ಇನ್ ಆಪರೇಷನ್ ಅಂಡ್ ಇಟ್ ಕ್ಯಾನ್ ಡೂ ಫಾಸ್ಟರ್ ಆಲ್ಸೋ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಯುವರ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ಸೊ ಕಂಪ್ಯೂಟರ್ ಯಾವ ಥರ ನಾವು ಪಿಕ್ಸೆಲ್ಸ್ ಅಂತ ನೋಡಿದ್ವಿ, ರೆಸೊಲ್ಯೂಷನ್ ಅಂತ ನೋಡಿದ್ವಿ, ರಿಫ್ರೆಶ್ ರೇಟ್ ಅಂತ ನಾವೇನು ನೋಡಿದ್ವಿ, ಇಲ್ಲಿ ನಾವು ನೋಡೋದಾದ್ರೆ ವಿ ಆರ್ ಗೋಯಿಂಗ್ ಟು ಸಿ ಇನ್ ಟರ್ಮ್ಸ್ ಆಫ್ ಪೇಜಸ್ ಪರ್ ಮಿನಿಟ್. ಸೊ ಒಂದು ನಿಮಿಷಕ್ಕೆ ಎಷ್ಟು ಅದು ಪ್ರಿಂಟ್ ಮಾಡುತ್ತೆ ಅಂತ ನಾವು ಅದನ್ನ ನೋಡಿಕೊಂಡು ವಿ ಆರ್ ಗೋಯಿಂಗ್ ಟು ಮೆಜರ್ ದಿ ಸ್ಪೀಡ್ ಆಫ್ ದಿ ಪ್ರಿಂಟರ್. ಅದು ಇಲ್ಲಿದೆ ನೋಡ್ಬೋದು ನೀವು. ಸಿ
pages per minute and dots per inch, pages per minute and dots per inch. ರೆಸಲ್ಯೂಷನ್ ಎಷ್ಟು ಜಾಸ್ತಿ ಡಾಟ್ಸ್ ಇದ್ರೆ ಅಷ್ಟು ಒಳ್ಳೇದು. ಮೋರ್ ದ ಡಾಟ್ಸ್ ಪರ್ ಇಂಚ್ ಮೋರ್ ದ ರೆಸಲ್ಯೂಷನ್. ಅಂಡ್ ದ ಲಾಸ್ಟ್ ಒನ್ ಈಸ್ ಯುವರ್ ಪ್ಲಾಟರ್. ಸಿ ನಾವು ಆಲ್ರೆಡಿ ಪ್ರಿಂಟರ್ ನೋಡಿದ್ವಿ. ಪ್ರಿಂಟರ್ ಅಲ್ಲಿ ನಾವೇನು ನೋಡಿದ್ವಿ? ಪ್ರಿಂಟರ್ ಅಲ್ಲಿ ವಿ ಸಾ ಇಂಪ್ಯಾಕ್ಟ್ ಪ್ರಿಂಟರ್ ಅಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್. ವೆರಸ್ ಪ್ಲಾಟರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಪ್ಲಾಟರ್ ಇಸ್ ಎ ಟೈಪ್ ಆಫ್ ಪ್ರಿಂಟರ್ ಓನ್ಲಿ, ಬಟ್ ಫಾರ್ ದ ಲಾರ್ಜ್ ಸ್ಕೇಲ್ ಪ್ರಿಂಟಿಂಗ್. ಸಿ ನಿರ್ಮಾಣ ಯೋಜನೆಗಳು ಮತ್ತು ಸಂಕೀರ್ಣ ರೇಖಾ ಕಲೆಗಳು. ಮೀನಿಂಗ್ ಟು ಸೇ ಇಫ್ ಯು ವಾಂಟ್ ಟು ಗೋ ಫಾರ್ ಕಂಪ್ಯೂಟರ್ ಏಡೆಡ್ ಡ್ರಾಯಿಂಗ್ ಅಲ್ಲಿ ದೊಡ್ಡ ದೊಡ್ಡ ಪ್ರಿಂಟ್ಔಟ್ಸ್ ನೀವೇನು ತಗೊಂತೀರಲ್ವಾ, ಸೊ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಇರ್ಬೋದು, ಇಲ್ಲ ಅಂತಂದ್ರೆ ಯಾವುದೋ ಒಂದು ಬಿಲ್ಡಿಂಗ್ ಡಿಸೈನ್ ಇರ್ಬೋದು, ಇದೊಂದು ಲೇಔಟ್ ಡಿಸೈನ್ ಇರ್ಬೋದು. ವೆನ್ ಯು ಗೋ ಫಾರ್ ಎ ಹ್ಯೂಜ್ ಲಾರ್ಜ್ ಸ್ಕೇಲ್ ಪ್ರಿಂಟರ್ ವಿಚ್ ಯುವರ್ ನಾರ್ಮಲ್ ಪ್ರಿಂಟರ್ಸ್ ಕೆನಾಟ್ ಪ್ರಿಂಟ್, ದೋಸ್ ಆರ್ ಕಾಲ್ಡ್ ಆಸ್ ಯುವರ್ ಪ್ಲಾಟರ್ಸ್. ಸಿ ಈ ತರ ನೋಡಿರ್ತೀರಾ ನೀವು ಎಷ್ಟೋ ಹೊಸ್ತಿ, ಎಲ್ಲ ಕಡೆ ನೋಡಿರ್ತೀರಾ ನೀವು ಹ್ಯೂಜ್ ಸ್ಕೇಲ್ ಪ್ರಿಂಟಿಂಗ್. ಸೊ ಬೇಸಿಕಲಿ ದೀಸ್ ಆರ್ ಕಾಲ್ಡ್ ಆಸ್ ಪ್ಲಾಟರ್ಸ್, ಪ್ರೊಡ್ಯೂಸರ್ಸ್ ಹೈ ಕ್ವಾಲಿಟಿ ಲಾರ್ಜ್ ಸ್ಕೇಲ್ ವೆಕ್ಟರ್ ಡ್ರಾಯಿಂಗ್ಸ್. ಎಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನ? ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಲ್ಲಿ ಇಲ್ಲ ಕನ್ಸ್ಟ್ರಕ್ಷನ್ ಪ್ಲಾನ್ಸ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲಿಗೆ ಔಟ್ಪುಟ್ ಅದ ಫಿಸಿಕಲ್ ಕಾಪಿ ನಾವು ತಗೋಬೇಕಾದ್ರೆ ನಮ್ಗೆ ಏನ್ ಬೇಕು, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ವಾಟ್ ಎವರ್ ಯು ಆರ್ ಸೀಯಿಂಗ್ ಇನ್ ದ ಸ್ಕ್ರೀನ್ ಅಂದ್ರೆ, ಅಂಡ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಟೆಕ್ಸ್ಚುಯಲ್ ಡೇಟಾ. ಸಿ ಇವಾಗ ಆಡಿಯೋ ಇದೆ, ವಿಡಿಯೋ ಇದೆ ಅಂತಂದ್ರೆ ನಾವು ಅದನ್ನ ಪ್ರಿಂಟರ್ ಅಲ್ಲಿ ತೊಗೊಳಕ್ಕಾಗೋದಿಲ್ಲ. ಸೊ ಬೇಸಿಕಲಿ ಏನ್ ನಮ್ಮ ಟೆಕ್ಸ್ಚುಯಲ್ ಡೇಟಾ ಇರ್ಬೋದು ಆರ್ ಇಮೇಜ್ ಡೇಟಾ ಏನಿದೆ ಅದು ನಮಗೆ ಪ್ರಿಂಟರ್ ತರ ಬೇಕು ಅಂತಂದ್ರೆ ಐದರ್ ಯು ಹ್ಯಾವ್ ಟು ಗೋ ಫಾರ್ ಎ ಪ್ರಿಂಟರ್ ಆರ್ ಯು ಹ್ಯಾವ್ ಟು ಗೋ ಫಾರ್ ಎ ಪ್ಲಾಟರ್. ಸೊ ಇಂಪ್ಯಾಕ್ಟ್ ಪ್ರಿಂಟರ್ ಇರ್ಬೋದು, ಇಲ್ಲ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಇರ್ಬೋದು, ಆರ್ ಚಿಕ್ಕದಾಗ ಏನೇ ಪ್ರಿಂಟರ್ ನಿಮಗೆ ಬೇಕಾಗಿದ್ರು ಯು ಕ್ಯಾನ್ ಗೋ ವಿತ್ ಇಂಪ್ಯಾಕ್ಟ್ ಅಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್. ವೇರಾಸ್ ಇಫ್ ಯು ವಾಂಟ್ ಎ ಬಿಗ್ಗರ್ ಆರ್ ಎ ಲಾರ್ಜರ್ ಸ್ಕೇಲ್ ಡ್ರಾಯಿಂಗ್ಸ್ ಅಂತಂದ್ರೆ ಯು ಹ್ಯಾವ್ ಟು ಗೋ ಫಾರ್ ದ ಪ್ಲಾಟರ್ಸ್. ಸೊ ಪ್ರಿಂಟರು ಪ್ಲಾಟರು ಭೌತಿಕವಾಗಿ ಫಿಸಿಕಲ್ ಕಾಪಿಗೆ, ವೇರಾಸ್ ಏನು ನಮ್ಮ ಮಾನಿಟರು ಪ್ರೊಜೆಕ್ಟರು ಸಾಫ್ಟ್ ಕಾಪಿನ ನೋಡೋದಾದ್ರೆ ಮಾನಿಟರು, ಸಾಫ್ಟ್ ಕಾಪಿನ ಆನ್ ಎ ಬಿಗ್ಗರ್ ಸ್ಕ್ರೀನ್ ಪ್ರೊಜೆಕ್ಟ್ ಮಾಡಬೇಕಾದ್ರೆ ನಮ್ಗೆ ಬೇಕಾಗಿರೋದು ಪ್ರೊಜೆಕ್ಟರು. ಸೊ ದೀಸ್ ಆರ್ ದ ಔಟ್ಪುಟ್ ಡಿವೈಸಸ್. ನೆಕ್ಸ್ಟ್ ನೋಡೋದಾದ್ರೆ ನಮಗೆ ಇದು ಇಷ್ಟೊತ್ತು ನಾವೇನು ನೋಡಿದ್ವಿ? ಟೆಕ್ಸ್ಚುಯಲ್ ನೋಡಿದ್ವಿ, ಇದು ನೋಡಿದ್ವಿ. ಇವಾಗ ವಿ ಹ್ಯಾವ್ ದ ಆಡಿಯೋ ಔಟ್ಪುಟ್. ಇವಾಗ ನಮಗೊಂದು ಆಡಿಯೋ ಇದೆ, ಯಾವುದೋ ಒಂದು ಭಾಷಣ ಕೇಳಬೇಕು ಅಂತ ಇರ್ಬೋದು, ಇಲ್ಲ ಯಾವುದೋ ಒಂದು ಕ್ಲಾಸ್ ಕೇಳಬೇಕು ಅಂತ ಇರ್ಬೋದು. ಸೊ ಇಲ್ಲ ನೀವೇ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀರಾ ಕಂಪ್ಯೂಟರ್ ಕೂತ್ಕೊಂಡು. ಸೊ ಇಫ್ ಯು ವಾಂಟ್ ಟು ಲಿಸನ್ ಟು ದಟ್ ಒನ್, ಹೌ ಡು ಯು ಗೆಟ್ ಇಟ್ ಔಟ್ ಸೈಡ್ ದಿ ಕಂಪ್ಯೂಟರ್ ಸಿಸ್ಟಮ್? ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಪೀಕರ್ಗಳು ಮತ್ತು ಹೆಡ್ಫೋನ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಏನಿದೆ ಇದು ಸಿಗ್ನಲ್ಸ್ ಏನಿದೆ ಅದನ್ನ ಇಟ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಇಂಟು ಸೌಂಡ್. ಸೊ ನಮ್ಮ ಏನು ಕಂಪ್ಯೂಟರ್ ಅಲ್ಲಿ ಎವ್ರಿಥಿಂಗ್ ಇಸ್ ಇನ್ 0110 ಓನ್ಲಿ, ಕರೆಕ್ಟ್ ಅಲ್ವಾ? 0110 ಇಟ್ ಈಸ್ ಗೋಯಿಂಗ್ ಟು ಕನ್ವರ್ಟ್ ಇನ್ ಟು ದ ಸೌಂಡ್. ಸೊ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ? ಸ್ಪೀಕರ್ನ ಯೂಸ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಹೆಡ್ಫೋನ್ ಯೂಸ್ ಮಾಡ್ತೀವಿ. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಆಸ್ ಸ್ಪೀಚ್ ಸಿಂಥಸೈಸರ್. ಸೊ ಬೇಸಿಕಲಿ ಇವಾಗ ಏನು ಬರ್ತಾ ಇದೆ ನಮ್ಮ ಹತ್ರ, ಇಲ್ಲ ಅಂದ್ರೆ ಒಂದು ರೋಬೋಟಿಕ್ ವಾಯ್ಸ್, ನಾವು ಟೆಕ್ಸ್ಟ್ನ ಕೊಟ್ರೆ ಅದು ಆಟೋಮೆಟಿಕಲಿ ಏನು ನಮಗೆ ಮಾತನಾಡಿ ಕೇಳಿಸುತ್ತೆ, ದಟ್ ಈಸ್ ಯುವರ್ ಸ್ಪೀಚ್ ಸಿಂಥಸೈಸರ್. ಪಠ್ಯ ಡೇಟಾವನ್ನು ಶ್ರವ್ಯ ಭಾಷಣವಾಗಿ ಅದು ಪರಿವರ್ತನೆ ಮಾಡುತ್ತೆ, ದಟ್ ಈಸ್ ಯುವರ್ ಸ್ಪೀಚ್ ಸಿಂಥಸೈಸರ್. ಅಂಡ್ ಲಾಸ್ಟ್ಲಿ ವಿಚ್ ಈಸ್ ಯುವರ್ 3D ಮುದ್ರಕ ಆರ್ 3D ಪ್ರಿಂಟರ್. ಬೇಸಿಕಲಿ ಅಡಿಟಿವ್ ಪ್ರಿಂಟಿಂಗ್ ಅಂತ ಕರಿತೀವಿ. It is a new technology where you design everything in the computer. So step by step, layer by layer, adu our design na it is going to give a printout. That is called as your 3D printer. So ನಮಗೆ ನಾರ್ಮಲ್ ಪ್ರಿಂಟರ್ ಹೆಂಗೆ ತೊಗೊತೀವಿ ಗೊತ್ತಾಯ್ತು, ಆಡಿಯೋ ಔಟ್ಪುಟ್ ನಾವು ಯಾವ ಥರ ತೊಗೊತೀವಿ ಅಂತೇಳಿ ನಮ್ಗೆ ಇಲ್ಲಿ ಗೊತ್ತಾಯ್ತು. ಸಿ ಸ್ಪೀಕರ್ ಅಂಡ್ ಹೆಡ್ಫೋನ್ಸ್ ಕನ್ವರ್ಟ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂಟು ಸೌಂಡ್ ಎನರ್ಜಿ. ಸೊ 0110 ಏನಿದೆ ಬೈನರಿ, ಆ ಬೈನರಿ ವಿಲ್ ಕಮ್ ಔಟ್ ಇನ್ ದ ಫಾರ್ಮ್ ಆಫ್ ಎ ಸಿಗ್ನಲ್. ಆ 0110 ಅದು ನಮಗೆ ಮ್ಯೂಸಿಕ್ ಆಗಿ ಟ್ರಾನ್ಸ್ಲೇಷನ್ ಮಾಡಿ ನಮ್ಗೆ ಅದು ಕೊಡುತ್ತೆ. ಸಿ ಸ್ಪೀಚ್ ಸಿಂಥಸೈಸರ್ ಕನ್ವರ್ಟ್ಸ್ ದ ಟೆಕ್ಸ್ಟ್ ಡೇಟಾ ಡೈರೆಕ್ಟ್ಲಿ ಇಂಟು ಆಡಿಬಲ್ ಸ್ಪೀಚ್. ಸೊ ಟೆಕ್ಸ್ಟ್ ಟು ಸ್ಪೀಚ್ ನಾವಾಗೆಲ್ಲ ಏನು ರೋಬೋಟಿಕ್ಸ್ ಅಲ್ಲಿ ಏನು ನಾವೆಲ್ಲ ಟೈಪ್ ಮಾಡ್ತೀವಿ, ಟೈಪ್ ಮಾಡೋದ್ರಿಂದ ರೋಬೋಟಿಕ್ ವಾಯ್ಸ್ ಅಲ್ಲಿ ನಾವೇನು ಆಚೆ ಕೇಳ್ತೀವಲ್ಲ, ದಟ್ ಈಸ್ ಯುವರ್ ಟೆಕ್ಸ್ಟ್ ಟು ಸ್ಪೀಚ್ ಸಿಂಥಸೈಸರ್. ನೆಕ್ಸ್ಟ್ 3D ಪ್ರಿಂಟಿಂಗ್ ಆಲ್ರೆಡಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಿಸ್ ಇಸ್ ಕಾಲ್ಡ್ ಆಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೂಡ ನಾನು ಹೇಳಿದೆ ಆವಾಗಲೇ. ಸೊ ಬೇಸಿಕಲಿ ಏನು ಹೇಳಿದೆ ನಾನು ನಿಮಗೆ, ನೀವು ಸಿಸ್ಟಮ್ ಅಲ್ಲಿ ಡಿಸೈನ್ ಮಾಡ್ತೀರಾ ಲೇಯರ್ ಬೈ ಲೇಯರ್, ಇಟ್ ಈಸ್ ಗೋಯಿಂಗ್ ಟು ಆಡ್ ದ ಲೇಯರ್ಸ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಗೆಟ್ ದ ಪ್ರಿಂಟ್ಔಟ್. ದಟ್ ಈಸ್ ಯುವರ್ 3D printing. So 3D models basically, it is not like a sheet ತರ ಪ್ರಿಂಟ್ ಔಟ್ ಅಲ್ಲ, ಇಟ್ಸ್ ಲೈಕ್ ಎ 3D ಇಮೇಜಸ್, 3D ಮಾಡಲ್ಸ್ ಎಲ್ಲ ನಾವು ಅದನ್ನ ಪ್ರಿಂಟ್ ಮಾಡೋದಕ್ಕೆ ನಾವು ಅದನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಯುವರ್ 3D ಪ್ರಿಂಟಿಂಗ್. ಸೊ ಇಷ್ಟೊತ್ತು ನಾವೇನು ತಿಳ್ಕೊಂಡ್ವಿ? ಇನ್ಪುಟ್ ಡಿವೈಸಸ್ ತಿಳ್ಕೊಂಡ್ವಿ, ಔಟ್ಪುಟ್ ಡಿವೈಸಸ್ ತಿಳ್ಕೊಂಡ್ವಿ. ಇವಾಗ ದೇರ್ ಆರ್ ಸರ್ಟೈನ್ ಡಿವೈಸಸ್ ವಿಚ್ ಕ್ಯಾನ್ ಆಕ್ಟ್ ಬೋತ್ ಆಸ್ ಎ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಸೊ ಯಾವ್ಯಾವ ಅದನ್ನ ಅಂತ ಇವಾಗ ತಿಳ್ಕೊಳ್ಳೋಣ. ಇನ್ಪುಟ್ ಆಗಿ ಕೆಲಸ ಮಾಡ್ತಾ ಇದೆ ಒಂದಷ್ಟು ಡಿವೈಸಸ್, ಔಟ್ಪುಟ್ ಆಗಿನೂ ಕೆಲಸ ಮಾಡ್ತಾ ಇದೆ. ಸೊ ಆವಾಗ ನಾವು ನೋಡಿದ್ವಿ ಟಚ್ ಸ್ಕ್ರೀನ್ ಅಂತ, ನಾನು ಆವಾಗೇನೆ ಹೇಳಿದೆ. ಸೊ ಏನು ಇವಾಗ ಮೊಬೈಲ್ ಫೋನ್ಸ್ ನಾವು ಇವಾಗ ಇದೆ ನೋಡಿ, ದಿಸ್ ಏನಿದೆ ನಾವಿಲ್ಲಿ ಸ್ಕ್ರೀನ್ ಏನು ಯೂಸ್ ಮಾಡ್ತಾ ಇದ್ದೀವಿ, ಇದರಲ್ಲಿ ನಮಗೆ ಲೋಡ್ ಆಗಿರೋಂಥ ಫೈಲ್ ನಮಗೆ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ನಾನು ಇದನ್ನ ಬರಿತಾ ಇದ್ದೀನಿ. ಸೊ ಈ ಬರ್ದಿದ್ದು ನಮ್ಗೆ ನೀಟಾಗಿ ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ಐ ಆಮ್ ಬೋತ್ ಗಿವಿಂಗ್ ಎ ಇನ್ಪುಟ್ ಆಲ್ಸೋ. ಸಿ ಎರೇಸ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ? ಇಟ್ ಈಸ್ ಆಕ್ಟಿಂಗ್ ಆಸ್ ಎ ಬೋತ್ ಇನ್ಪುಟ್ ಅಂಡ್ ಇಟ್ ಈಸ್ ಆಲ್ಸೋ ಡಿಸ್ಪ್ಲೇಯಿಂಗ್ ದ ಡೇಟಾ ವಿಚ್ ಇಸ್ ಎ ಔಟ್ಪುಟ್. ಸೊ ಇದಕ್ಕೆ ನಾನು ಇನ್ಪುಟ್ ಕೊಡ್ಬೋದು, ಔಟ್ಪುಟ್
ಕೊಡ್ಬೋದು. ಸೊ ಆಬ್ವಿಯಸ್ಲಿ ಟಚ್ ಸ್ಕ್ರೀನ್, ಇವಾಗ ನಮ್ಮ ಹತ್ರ ಇರುವಂಥ ಮೊಬೈಲ್ ಫೋನ್ಗಳು, ಸೊ ಏನು ನಾವು ಮೊಬೈಲ್ ಫೋನ್ಗಳು ಯೂಸ್ ಮಾಡ್ತಾ ಇದ್ದೀವಿ, ಮೊಬೈಲ್ ಫೋನ್ ವಿಲ್ ಟೇಕ್ ಬೋತ್ ದ ಇನ್ಪುಟ್ ಆಲ್ಸೋ ಅಂಡ್ ಇಟ್ ವಿಲ್ ಗಿವ್ ದ ಔಟ್ಪುಟ್ ಆಲ್ಸೋ ದ ಟಚ್ ಸ್ಕ್ರೀನ್. ಸೊ ಟಚ್ ಸ್ಕ್ರೀನ್ ಅಲ್ಲದೆ ನಾವೇನು ನೋಡ್ತೀವಿ, ಸಿನಿಮಾನು ನೋಡ್ತೀವಿ, ಸಿನಿಮಾ ಪಾಸ್ ಮಾಡಬೇಕಾಗಿದ್ರೆ ನಾವಲ್ಲಿ ಪಾಸ್ ಮಾಡಿ ನಾವು ಪಾಸು ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಇಟ್ ವಿಲ್ ಆಕ್ಟ್ ಆಸ್ ಎ ಬೋತ್ ಟಚ್ ಸ್ಕ್ರೀನ್ ಇದೇನಿದೆ ಅದು ಇನ್ಪುಟ್ ಆಗಿ ಕೆಲಸ ಮಾಡುತ್ತೆ, ಔಟ್ಪುಟ್ ಆಗಿನೂ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಮಾಡೆಮ್ ಏನಿದೆ, ಮಾಡ್ಯುಲೇಷನ್ ಮತ್ತೆ ಡಿಮಾಡ್ಯುಲೇಟರ್. ಸೊ ಬೇಸಿಕಲಿ ನಮ್ಮ ಒಂದು ಸಿಗ್ನಲ್ಸ್ ಟ್ರಾನ್ಸ್ಮಿಷನ್ ಅಲ್ಲಿ ಏನಾಗುತ್ತೆ, ಅನಲಾಗ್ ಟು ಡಿಜಿಟಲ್, ಡಿಜಿಟಲ್ ಟು ಅನಲಾಗ್. ಸೊ ಆ ಒಂದು ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ನಾವು ಮಾಡರ್ನ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್. ಸೊ ವೆನ್ ವಿ ಗೋ ಟು ಇಂಟರ್ನೆಟ್ ಟೆಕ್ನಾಲಜಿ, ಮಾಡರ್ನ್ ಬಗ್ಗೆ ನಾವು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ. ನೆಕ್ಸ್ಟ್ ಬಂದು ನಮ್ಮ ಹತ್ರ ಯಾವುದು, ಮೈಲ್. ಸೊ ಮಾಮೂಲಿ ಫ್ಯಾಕ್ಸ್ ಏನಿದೆ ಅಲ್ಲ, ಫ್ಯಾಕ್ಸ್ ಮೇಲ್ ಅರ್ಧ ಮೈಲ್ ಏನಿದೆ, ಸೊ ಬೇಸಿಕಲಿ ಫ್ಯಾಕ್ಸ್ ನಾವು ಎಷ್ಟೋ ಕಳಿಸಿರ್ತೀವಿ. ಸೊ ಫ್ಯಾಕ್ಸ್ ಕಳಿಸ್ಬೇಕಾದ್ರೆ ಅದು ಸ್ಕ್ಯಾನ್ ಮಾಡಿ ಫ್ಯಾಕ್ಸ್ನ ಕಳಿಸುತ್ತೆ, ಅಲ್ಲಿ ರಿಸೀವರ್ ಸೈಡಲ್ಲಿ ಅದು ಪ್ರಿಂಟ್ ಮಾಡುತ್ತೆ. ಸೊ ಇಟ್ ಈಸ್ ಬೋತ್ ಇನ್ಪುಟ್ ಆಗಿ ಸ್ಕ್ಯಾನ್ ಮಾಡಿ ತಗೊಳ್ಳುತ್ತೆ, ಔಟ್ಪುಟ್ ಅಲ್ಲಿ ಅದು ಪ್ರಿಂಟ್ ಆಗಿನೂ ಕೊಡುತ್ತೆ. ಸೊ ದಟ್ ಈಸ್ ಯುವರ್ ಫ್ಯಾಕ್ಸ್ ಮೇಲ್ ಆರ್ ದ ಫ್ಯಾಕ್ಸ್ ವಿಚ್ ವಿಲ್ ಆಕ್ಟ್ ಆಸ್ ಎ ಬೋತ್ ಇನ್ಪುಟ್ ಡಿವೈಸ್ ಅಂಡ್ ಔಟ್ಪುಟ್ ಡಿವೈಸ್. ಅಂಡ್ ಲಾಸ್ಟ್ಲಿ ದ ಹೆಡ್ಸೆಟ್. ಸೊ ಹೆಡ್ಸೆಟ್ ಅಂತ ನಾವೇನು ಯೂಸ್ ಮಾಡ್ತೀವಿ ಇವತ್ತು, ಸೇ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ದು ಇಯರ್ಫೋನ್ ಇದೆ, ಇಲ್ಲ ನಾರ್ಮಲ್ ಹೆಡ್ಸೆಟ್ ಯೂಸ್ ಮಾಡ್ತೀರಾ. ಹೆಡ್ಸೆಟ್ ಯೂಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಎರಡು ನಿಮಗೆ ಸ್ಪೀಕರ್ಗಳ ಥರ ಕೊಟ್ಟಿರ್ತಾರೆ, ಒಂದು ಮೈಕ್ರೋಫೋನ್ ಥರ ಮೈಕ್ ಸೆಟ್ ಕೊಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ಔಟ್ಪುಟ್ಟು ಬರ್ತಾ ಇರುತ್ತೆ, ನೀವು ಮಾತಾಡಬಹುದು. ಸೊ ಇಟ್ ವಿಲ್ ಆಕ್ಟ್ ಆಸ್ ಎ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್. ನೋಡಿ ಇಲ್ಲಿ ಮೈಕ್ರೋಫೋನ್ ಏನಿದೆ, ಮೈಕ್ರೋಫೋನ್ ಇನ್ಪುಟ್ ಮಾಡುತ್ತೆ ಮತ್ತೆ ಸ್ಪೀಕರ್ ಆರ್ ದ ಔಟ್ಪುಟ್ ನಿಮಗೆ ಸ್ಪೀಕರ್ ಅಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಆಕ್ಟ್ ಆಸ್ ಎ ಬೋತ್ ಇನ್ಪುಟ್ ಡಿವೈಸ್ ಅಂಡ್ ಆಲ್ಸೋ ಆಸ್ ಎ ಔಟ್ಪುಟ್ ಡಿವೈಸ್. ಸೊ ಅಲ್ಲಿಗೆ ಇನ್ಪುಟ್ ಡಿವೈಸಸ್ ಅಂದ್ರೆ ಏನು, ಔಟ್ಪುಟ್ ಡಿವೈಸಸ್ ಅಂದ್ರೆ ಏನು, ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸಸ್ ಎರಡೂ ಯಾವುವು ಎಂದು ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ಸಿ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಸೊ ಯಾವ್ಯಾವ್ದು ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್, ಟಚ್ ಸ್ಕ್ರೀನ್. ಟಚ್ ಸ್ಕ್ರೀನ್ ನಾವು ಸಿನಿಮಾನು ನೋಡ್ತೀವಿ, ಪಾಸ್ ಮಾಡಬೇಕಾದ್ರೆ ಅದ್ರಲ್ಲಿ ಪ್ರೆಸ್ಸು ಮಾಡ್ತೀವಿ. ಸೊ ಇಟ್ ಇಸ್ ಇನ್ಪುಟ್ಟು ತಗೊತಾ ಇದೆ, ಔಟ್ಪುಟ್ಟು ನಮ್ಗದು ಕೊಡ್ತಾ ಇದೆ. ಸಿ ಹೆಡ್ಸೆಟ್ಟು, ಸೊ ಮೈಕ್ರೋಫೋನ್ ಇದೆ, ಮೈಕ್ರೋಫೋನಲ್ಲಿ ಮಾತಾಡ್ತೀವಿ, ಮಾತಾಡಿದ್ಮೇಲೆ ಇಲ್ಲಿ ಸ್ಪೀಕರಲ್ಲಿ ಕೇಳಿಸ್ಕೊಂತೀವಿ. ಸೊ ಇನ್ಪುಟ್ಟು ಇದೆ, ಔಟ್ಪುಟ್ಟು ಇದೆ. ಫ್ಯಾಕ್ಸು ಕಳಿಸ್ಬೇಕಾದ್ರೆ ಸ್ಕ್ಯಾನ್ ಮಾಡಿ ಕಳಿಸುತ್ತೆ ಆಸ್ ಎ ಇನ್ಪುಟ್ ಡಿವೈಸ್. ರಿಸೀವರ್ ಆದಾಗ ರಿಸೀವ್ ಮಾಡಿಕೊಂಡು ಪ್ರಿಂಟ್ಔಟ್ ಕೊಡುತ್ತೆ ಆಸ್ ಎ ಔಟ್ಪುಟ್ ಡಿವೈಸ್. ಅಂಡ್ ಮಾಡಮು ಅನಲಾಗ್ ಇಂದ ಡಿಜಿಟಲ್ಗೆ, ಡಿಜಿಟಲ್ ಇಂದ ಅನಲಾಗ್ಗೆ ಇಟ್ ಈಸ್ ಗೋಯಿಂಗ್ ಟು ಕನ್ವರ್ಟ್. ಸೊ ದಿಸ್ ಈಸ್ ಆಲ್ಸೋ ಆಕ್ಟಿಂಗ್ ಆಸ್ ಎ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಇನ್ಪುಟ್ ಡಿವೈಸಸ್ ಅಂಡ್ ಔಟ್ಪುಟ್ ಡಿವೈಸಸ್. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಡಮ್ ಟರ್ಮಿನಲ್ ಅಂತ ಹೇಳ್ಬಿಟ್ಟು. ಸೊ ಏನಪ್ಪ ಇದು ಡಮ್ ಟರ್ಮಿನಲ್ ಅಂತ ಅಂದ್ರೆ, ಸೊ ಬೇಸಿಕಲಿ ದಿಸ್ ಇಸ್ ಎ ಟರ್ಮಿನಲ್ ವಿಚ್ ಈಸ್ ಹ್ಯಾವಿಂಗ್ ಓನ್ಲಿ ಟೂ ಪೀಸಸ್. ಒಂದು ಬಂದು ಮಾನಿಟರು, ಇನ್ನೊಂದು ಬಂದು ಕೀಬೋರ್ಡು, ಇನ್ನೊಂದು ಬಂದು ಕೀಬೋರ್ಡ್. ಸೊ ಮಾನಿಟರ್ ಇರುತ್ತೆ, ಒಂದು ಕೀಬೋರ್ಡ್ ಇರುತ್ತೆ. ಸೊ ಇಲ್ಲಿ ಪ್ರಾಸೆಸಿಂಗ್ ಏನು ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲ ಪ್ರಾಸೆಸಿಂಗ್ ಎಲ್ಲಪ್ಪ ಆಗುತ್ತೆ ಅಂತಂದರೆ ಸೆಂಟ್ರಲಲ್ಲಿ ಸೆಂಟ್ರಲ್ ಕಂಪ್ಯೂಟರ್ ಅಂತ ಯಾವುದಿರುತ್ತೆ, ಮೈನ್ ಫ್ರೇಮ್ ಕಂಪ್ಯೂಟರು ಇಲ್ಲ ಸೆಂಟ್ರಲ್ ಕಂಪ್ಯೂಟರ್ ಅಂತ ಏನಿರುತ್ತೆ ಅಲ್ಲಿ ಎಲ್ಲ ಡೇಟಾ ಪ್ರಾಸೆಸಿಂಗ್ ಆಗುತ್ತೆ. ಇಲ್ಲಿ ಬರೀ ನಾವು ಕೀಬೋರ್ಡ್ನ ಯೂಸ್ ಮಾಡಿಕೊಂಡು ನಾವು ಒಂದು ಇನ್ಪುಟ್ನ ಕೊಡ್ಬೋದು, ಅಷ್ಟು ಬಿಟ್ಟರೆ ನಾವಿನ್ನು ಬೇರೆ ಇನ್ನೇನು ಮಾಡೋದಕ್ಕೆ ಬರೋದಿಲ್ಲ. ಸೊ ಬೇಸಿಕಲಿ ಇಲ್ಲಿ ಏನಿದೆ, ಇಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಇದು, ಸೊ ಇಲ್ಲಿ ನೋಡಿ ಆಂತರಿಕ ಸಂಸ್ಕರಣೆ ಇಲ್ಲ, ಇದು ಸ್ವತಂತ್ರವಾಗಿ ಸಂಸ್ಕರಣಾ ಸಾಮರ್ಥ್ಯ ಮತ್ತು ವ್ಯಾಪಕವಾದ ಆಂತರಿಕ ಮೆಮೊರಿಯನ್ನು ಹೊಂದಿರುವುದಿಲ್ಲ. ಏನಾದ್ರ ಅರ್ಥ? ಸೊ ಬೇಸಿಕಲಿ ದಿಸ್ ಡಮ್ ಟರ್ಮಿನಲ್ಸ್ ಅಂತ ಏನಿದೆ, ಈ ಡಮ್ ಟರ್ಮಿನಲ್ ಒಂದು ಕೀಬೋರ್ಡ್ ಇರುತ್ತೆ, ಆ ಕೀಬೋರ್ಡ್ನ ಯೂಸ್ ಮಾಡಿಕೊಂಡು ನಾವು ಇನ್ಪುಟ್ ಕೊಡ್ತೀವಿ, ಮಾನಿಟರ್ ಮೇಲೆ ಔಟ್ಪುಟ್ ನೋಡ್ಬೋದು, ಬಟ್ ಪ್ರಾಸೆಸಿಂಗ್ ಎಲ್ಲಾನು ಬೇರೆ ಕಡೆ ಆಗುತ್ತೆ. ಸಿ ಎ ಡಮ್ ಟರ್ಮಿನಲ್ ಎನ್ನುವುದು ಸರಳವಾದ ಹಾರ್ಡ್ವೇರ್ ಸಾಧನವಾಗಿದ್ದು ಇದು ನಗಣ್ಯ ಬುದ್ಧಿವಂತಿಕೆ, ಮೀನಿಂಗ್ ಟು ಸೇ ನೆಗ್ಲಿಜಬಲ್ ಇಂಟೆಲಿಜೆನ್ಸ್ ಹೊಂದಿರುತ್ತದೆ ಮತ್ತು ಸ್ವತಂತ್ರವಾಗಿ ಅಥವಾ ಸ್ವಂತವಾಗಿ ಕಾರ್ಯನಿರ್ವಹಿಸಲು ಅಸಮರ್ಥತೆಯಿಂದ ನಿರೂಪಿಸಲ್ಪಟ್ಟಿರುತ್ತೆ. ಸೊ ಇದು ಬರೀ ಇನ್ಪುಟ್ ಔಟ್ಪುಟ್ ಅಷ್ಟು ಬಿಟ್ಟರೆ ಬೇರೆ ಇಲ್ಲಿ ಇನ್ನೇನೂ ಇಲ್ಲ. ಆ ಏನು ಪ್ರಾಸೆಸಿಂಗ್ ಏನು ನಡೀತಾ ಇಲ್ಲ, ಎಲ್ಲಾನು ಸೆಂಟ್ರಲ್ ಪ್ರಾಸೆಸಿಂಗ್ ಅಲ್ಲಿ ಎಲ್ಲೋ ಬೇರೆ ಕಡೆ ನಡೀತಾ ಇದೆ. ಸೊ ಆ ಥರ ಒಂದು ಟರ್ಮಿನಲ್ ನಾವೇನಂತ ಕರಿತೀವಿ, ವಿ ಕಾಲ್ ಸಚ್ ಎ ಟರ್ಮಿನಲ್ ಆಸ್ ದ ಡಂಬ್ ಟರ್ಮಿನಲ್. ಸೊ ಅಲ್ಲಿ ಇನ್ಪುಟ್ ತಗೊಳ್ಳುತ್ತೆ. ಸಿ ಮಾನಿಟರ್ ಇದೆ, ಒಂದು ಕೀಬೋರ್ಡ್ ಇದೆ. ಸೊ ಇನ್ಪುಟ್ ತಗೊಳ್ಳುತ್ತೆ, ಎಲ್ಲೋ ಬೇರೆ ಕಡೆ ಅದು ಪ್ರಾಸೆಸ್ ಆಗುತ್ತೆ, ನಮಗೆ ಔಟ್ಪುಟ್ ತೋರಿಸುತ್ತೆ. ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೇ ಪ್ರಾಸೆಸ್ಸು ನಡೆಯೋದಿಲ್ಲ. ಸಿ ಆಂತರಿಕ ಸಂಸ್ಕರಣೆ ಇಲ್ಲ, ಇಲ್ಲಿ ಯಾವುದೇ ಒಂದು ಸ್ವತಂತ್ರವಾಗಿ ಸಂಸ್ಕರಣಾ ಶಕ್ತಿ CPU ಅನ್ನೋದು ಇಲ್ಲ. ಇಲ್ಲಿ ಬೇಸಿಕಲಿ ಒಂದು ಮಾನಿಟರ್ ಇದೆ, ಒಂದು ಕೀಬೋರ್ಡ್ ಇದೆ, ಇಲ್ಲಿ ಪ್ರಾಸೆಸರ್ ಅನ್ನೋದು ಇಲ್ಲ. ಮತ್ತು ಇದು ಬೇಸಿಕಲಿ ಏನಕ್ಕೆ ಯೂಸ್ ಮಾಡ್ತೀವಿ, ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಒನ್? ಸಿ ಈ ಟರ್ಮಿನಲ್ಗಳನ್ನು ಸರ್ವರ್ಗಳು, ಮಿನಿ ಕಂಪ್ಯೂಟರ್ಗಳು ಅಥವಾ ಮೈನ್ ಫ್ರೇಮ್ಗಳಂತ ರಿಮೋಟ್ ಸಿಸ್ಟಮ್ಗಳಿಂದ ಮಾಹಿತಿ ಒದಗಿಸಲು ಮತ್ತು ಸ್ವೀಕರಿಸಲು ವಿನ್ಯಾಸಗೊಳಿಸಲಾಗಿದೆ. ಸೊ ಇಲ್ಲಿ ಏನೂ ಪ್ರಾಸೆಸ್ ಮಾಡೋದಿಲ್ಲ, ಇಲ್ಲಿ ಬರೀ ಮೈನ್ ಫ್ರೇಮಿಂದನೋ ಇಲ್ಲ ಬೇರೆ ಸಿಸ್ಟಮಿಂದನೋ
ರಿಸೀವ್ ಮಾಡಿಕೊಂಡು ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ, ಇಲ್ಲ ಇಲ್ಲಿ ಯೂಸರ್ ಏನನ್ನ ಕೇಳಿದ್ರೆ ಅದನ್ನು ತಗೊಂಡು ಅಲ್ಲದು ಇನ್ಪುಟ್ ತೊಗೊಂಡೋಗಿ ಇಲ್ಲಿ ಅದು ಡಿಸ್ಪ್ಲೇ ಕೊಡುತ್ತೆ. ಅಷ್ಟು ಬಿಟ್ಟರೆ ದೇರ್ ಇಸ್ ನಥಿಂಗ್ ಎಲ್ಸ್ ಇನ್ ದಿಸ್ ಡಂಬ್ ಟರ್ಮಿನಲ್. ಓಕೆ, ನೆಕ್ಸ್ಟ್ ಬಂದು ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಒನ್. ಸಿ, ಇಲ್ಲಿ ಯೂಸ್ ಆಫ್ ದಿಸ್ ಒನ್ ಅಂದ್ರೆ ಏನಪ್ಪ ಅಂತಂದ್ರೆ, ಇದು ಸ್ಥಳೀಯವಾಗಿ ಡೇಟಾವನ್ನು ಪ್ರಕ್ರಿಯೆಗೊಳಿಸಲು ಸಾಧ್ಯವಾಗದ ಕಾರಣ ಬಳಕೆದಾರರು ಇನ್ಪುಟ್ ಮಾಡಲು ಕೀಬೋರ್ಡ್ ಮತ್ತು ಮೌಸ್ ಅನ್ನು ಬಳಸಬೇಕು. ಆದರೆ ಎಲ್ಲ ನಿಜವಾದ ಕಂಪ್ಯೂಟಿಂಗ್ ಅನ್ನು ಸಂಪರ್ಕಿತ ರಿಮೋಟ್ ಸೆಂಟ್ರಲ್ ಕಂಪ್ಯೂಟರ್ನಿಂದ ನಿರ್ವಹಿಸಲಾಗುತ್ತದೆ. ಆಸ್ ಐ ಸೆಡ್ ಆಲ್ರೆಡಿ, ಇಲ್ಲಿ ಏನಿದೆ, ಇಲ್ಲಿ ಬರೀ ಒಂದು ಮಾನಿಟರ್ ಇದೆ, ನೆಕ್ಸ್ಟು ಒಂದು ಕೀಬೋರ್ಡ್ ಅಂತ ಇದೆ. ಸೊ ಕೀಬೋರ್ಡ್ ಇದೆ, ಒಂದು ಮಾನಿಟರ್ ಇದೆ, ಅಷ್ಟು ಬಿಟ್ಟರೆ ಬೇರೆ ಇಲ್ಲಿ ಇನ್ನೇನೂ ಇಲ್ಲ. ಸೊ ದಿಸ್ ಇಸ್ ಎ ಸಿಸ್ಟಮ್ ವೇರ್ ದೇರ್ ಇಸ್ ನೋ ಪ್ರಾಸೆಸಿಂಗ್, ಓನ್ಲಿ input from the keyboard and output in the form of a monitor, and all the processing activities takes place in a central computer which is totally away, is called as a dumb terminal. ಸೊ ಇದು ಯಾಕೆ ತಿಳ್ಕೊಂಡ್ವಿ ಅಂದರೆ, ಇಲ್ಲಿ ಬರೀ ಇನ್ಪುಟ್ ಮತ್ತು ಔಟ್ಪುಟ್ ಅಷ್ಟೇ ಇರುತ್ತೆ, ಪ್ರಾಸೆಸಿಂಗ್ ಇಲ್ಲ. ಅದರಿಂದ ನಾವು ಇದನ್ನು ತಿಳ್ಕೊತಾ ಇದ್ದೀವಿ. ಸೊ ಅಲ್ಲಿ ನಾವು ಇನ್ಪುಟ್ ಡಿವೈಸಸ್ ತಿಳ್ಕೊಂಡಿದ್ದೀವಿ, ಔಟ್ಪುಟ್ ಡಿವೈಸಸ್ನು ನಾವು ತಿಳ್ಕೊಂಡಿದ್ದೀವಿ, ಆ್ಯಂಡ್ ಸಮ್ ಡಿವೈಸಸ್ ಕ್ಯಾನ್ ಆಕ್ಟ್ ಆಸ್ ಎ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಇನ್ಪುಟ್ ಡಿವೈಸಲ್ಲಿ ಕೀಬೋರ್ಡ್ನ ತಿಳ್ಕೊಂಡ್ವಿ, ಆ ಕೀಬೋರ್ಡಲ್ಲಿರೋ ಎಲ್ಲೋ ಫಂಕ್ಷನಲ್ ಕೀಸು, ಮಾಡಿಫೈಯರ್ ಕೀಸು, ನ್ಯಾವಿಗೇಷನಲ್ ಕೀಸ್ ತಿಳ್ಕೊಂಡ್ವಿ. ಆಮೇಲಿಂದ ಮೌಸ್ ಅಂತ ಬಂದರೆ, ಆ ಮೌಸಲ್ಲಿ ನಾವು ಮೆಕ್ಯಾನಿಕಲ್ ಮೌಸ್ ತಿಳ್ಕೊಂಡ್ವಿ, ಆಪ್ಟಿಕಲ್ ಮೌಸ್ ತಿಳ್ಕೊಂಡ್ವಿ, ಆರ್ ಇವತ್ತು ನಾವೇನಾಗಿದೆ ವೈರ್ಡ್ ಮೌಸು ಮತ್ತು ವೈರ್ಲೆಸ್ ಮೌಸ್ ಅಂತಲೂ ಬಂದಿದೆ. ಸೊ ವೈರ್ಡ್ ಮೌಸ್ ಅಂತಂದ್ರೆ ಏನು, ಬೇಸಿಕ್ ಒಂದು ಫಿಸಿಕಲ್ ಕನೆಕ್ಷನ್ ಇರುತ್ತೆ, ದ ಓಲ್ಡನ್ ಕಂಪ್ಯೂಟರ್ಸ್. ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಸೊ ವಿ ಆರ್ ಯೂಸಿಂಗ್ ವಾಟ್ ಈಸ್ ಕಾಲ್ಡ್ ಎಸ್ ಬ್ಲೂಟೂತ್ ಮೌಸ್ ಯೂಸ್ ಮಾಡ್ತಾ ಇದ್ದೀವಿ, ವೇರ್ ವಿ ಆರ್ ನಾಟ್ ಇವನ್ ಒಂದು ಫಿಸಿಕಲ್ ಕನೆಕ್ಷನ್ ಮೌಸ್ಗೂ ಕಂಪ್ಯೂಟರ್ಗೂ ಇಲ್ಲ. ಸೊ ಅದೊಂದು ವೈರ್ಲೆಸ್ ಮೌಸ್ ತಿಳ್ಕೊಂಡಿದ್ದೀವಿ. ಸೊ ಮೌಸಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ, ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ಡ್ರ್ಯಾಗ್ ಮಾಡ್ಬೋದು, ರೈಟ್ ಕ್ಲಿಕ್ ಓಪನ್ ಮಾಡಿದ್ರೆ ಅದ್ರ ಪ್ರಾಪರ್ಟೀಸ್ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಕೀಬೋರ್ಡ್ ಆಯಿತು, ಮೌಸ್ ಆಯಿತು. ಅದಾದ್ಮೇಲೆ ನಾವೇನು ಮಾಡಿದ್ವಿ, ಸ್ಕ್ಯಾನರ್ಗಳಲ್ಲಿ ನೋಡಿದಾಗ OCR ನೋಡಿದ್ವಿ, OMR ನೋಡಿದ್ವಿ, ಬಾರ್ಕೋಡ್ ರೀಡರ್ ನೋಡಿದ್ವಿ, QR ಕೋಡ್ ರೀಡರ್ ನೋಡಿದ್ವಿ, MICR ನಾವು ನೋಡಿದ್ದೀವಿ. ಅದಾದ್ಮೇಲಿಂದ ನಾವೇನು ನೋಡಿದ್ವಿ, ಟಚ್ ಪ್ಯಾಡ್ ನೋಡಿದ್ವಿ, ವೆಬ್ ಕ್ಯಾಮು. ಆಫ್ಟರ್ ದಟ್ ವಿ ವೆಂಟ್ ಆನ್ ಟು ಸಿ ಆರ್ ಲರ್ನ್ ವಾಟ್ ಈಸ್ ಕಾಲ್ಡ್ ಆಸ್ ಒಂದು ಮೈಕ್ರೋಫೋನ್ ನೋಡಿದ್ವಿ. ಇಷ್ಟು ನಾವು ಕಲ್ತ್ಕೊಂಡ್ವಿ ವಿತ್ ರೆಸ್ಪೆಕ್ಟ್ ಟು ಇನ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸಸ್ ಅಂತ ಬಂದಾಗ ಸಾಫ್ಟ್ ಕಾಪಿ ಮತ್ತು ಹಾರ್ಡ್ ಕಾಪಿ ಅಂತ ತಿಳ್ಕೊಂಡ್ವಿ. ಸಾಫ್ಟ್ ಕಾಪಿನಲ್ಲಿ ಏನು ಮಾಡಿದ್ವಿ, ಫಸ್ಟ್ ಮಾನಿಟರಲ್ಲಿ ನೋಡಿದ್ವಿ. ಮಾನಿಟರಲ್ಲಿ ವಿ ಸಾ ವಾಟ್ ಈಸ್ ಕಾಲ್ಡ್ ಆಸ್ CRT ಮಾನಿಟರ್. ಅದರಲ್ಲಿ ಪಿಕ್ಸೆಲ್ ಅಂತಂದ್ರೆ ಏನು, ರಿಫ್ರೆಶ್ ರೇಟ್ ಅಂತಂದ್ರೆ ಏನು, ಮತ್ತು ನಿಮ್ಮ ಮಾನಿಟರ್ ಸೈಜ್ ಅಂತ ನಾವೇನು ನೋಡ್ತೀವಲ್ಲ, ಮಾನಿಟರ್ ಸೈಜ್ ಇಸ್ ಆಲ್ವೇಸ್ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು ದ ಡಯಾಗನಲ್. ಸೊ ಮಾನಿಟರ್ ಸೈಜ್ ಏನಿದೆ, ಇವಾಗ ಸೇ ಫಾರ್ ಎಕ್ಸಾಂಪಲ್ 20 ಇಂಚ್ ಮಾನಿಟರ್, 25 ಇಂಚ್ ಮಾನಿಟರ್ ಅಂದರೆ ದೇ ಆರ್ not speaking with respect to this one, so they are speaking with respect to the diagonal size. So adu CRT monitor, TFT monitor, LCD and LED monitor ಅದಷ್ಟೂನು ನಾವು ಮುಗಿಸ್ಕೊಂಡು ನಾವು ಬಂದ್ವಿ. ಅದಾದ್ಮೇಲಿಂದ ನಾವೇನು ಮಾಡಿದ್ವಿ, we went on to see the output devices with respect to projector, plotter, speaker, and which can act as a both input and output devices. Basically ಒಂದು ಟಚ್ ಸ್ಕ್ರೀನ್ ಇರ್ಬೋದು or different other computer systems we saw with respect to both input and output devices, headset to touch screen, modem and the fax. So now we will take up certain previous year questions which have come in this chapter. Okay, so now ಇನ್ಪುಟ್ ಡಿವೈಸಸ್ ತಿಳ್ಕೊಂಡ್ವಿ, ಔಟ್ಪುಟ್ ಡಿವೈಸಸ್ ತಿಳ್ಕೊಂಡ್ವಿ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಆಗಿ ಯಾವ್ದು ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಸೊ ನಾವು ವಿಲ್ ಸಾಲ್ವ್ ಸಮ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿಚ್ ಹ್ಯಾಸ್ ಕಮ್ ಫ್ರಮ್ ದಿಸ್ ಚಾಪ್ಟರ್. ಸೊ ಇಲ್ಲಿ ನಾವು ನೋಡೋದಾದರೆ ABCD ಜೋಡಿಗಳನ್ನು ನೀಡಿದಾಗ ಇನ್ಪುಟ್ ಡಿವೈಸ್ಗಳ ಸರಿಯಾದ ಜೋಡಿ ಯಾವುದು ಅಂತ ಅವ್ರು ಕೇಳ್ತಿದ್ದಾರೆ. ಸೆಲೆಕ್ಟ್ ದ ಕರೆಕ್ಟ್ ಸೆಟ್ ಆಫ್ ಇನ್ಪುಟ್ ಡಿವೈಸಸ್ ವಿತ್ ರೆಸ್ಪೆಕ್ಟ್ ಟು A, B, C and D ಅಂತ ಹೇಳಿದ್ದಾರೆ. ಸಿ, ಕೀಬೋರ್ಡ್ ಇನ್ಪುಟ್ ಡಿವೈಸ್, ಸ್ಕ್ಯಾನರ್ ಇನ್ಪುಟ್ ಡಿವೈಸ್, ಬಟ್ ಸ್ಪೀಕರ್ ಏನಿದೆ ಇಟ್ ಈಸ್ ಎ ಔಟ್ಪುಟ್ ಡಿವೈಸ್. ಸೊ ಆಪ್ಷನ್ ಎ ಈಸ್ ರಾಂಗ್. ಜಾಯ್ಸ್ಟಿಕ್ ಇನ್ಪುಟ್ ಡಿವೈಸ್, ಟಚ್ ಸ್ಕ್ರೀನ್ ಕ್ಯಾನ್ ಆ್ಯಕ್ಟ್ ಆಸ್ ಎ ಇನ್ಪುಟ್ ಡಿವೈಸ್, ಕರೆಕ್ಟ್. ಮೌಸ್ ಇಸ್ ಎ ಇನ್ಪುಟ್ ಡಿವೈಸ್, ಕ್ಲಿಕ್ ಮಾಡ್ತೀವಿ, ಡ್ರ್ಯಾಗ್ ಡ್ರಾಪ್ ಮಾಡ್ತೀವಿ. ಮೈಕ್ರೋಫೋನ್ ಇಸ್ ಎ ಇನ್ಪುಟ್ ಡಿವೈಸ್. ಸೊ ಬಿ ಈಸ್ ಕರೆಕ್ಟ್ ಆನ್ಸರ್. ಮೌಸ್ ಈಸ್ ಎ ಇನ್ಪುಟ್ ಡಿವೈಸ್, scanner is a input device, light pen is again a input device, web camera is also a input device. So C no correct. Keyboard input device, see plotter is not a input device. So plotter ಅನ್ನೋದು ಏನಿದೆ, plotter input device ಅಲ್ಲ. ನಾವು ನೋಡಿದ್ದೀವಿ ಕಂಪ್ಯೂಟರ್ ಏಡೆಡ್ ಡ್ರಾಯಿಂಗ್ ಅಲ್ಲಿ ಎಲ್ಲದರಲ್ಲಿ ನಾವು ನೋಡಿದ್ದೀವಿ plotter will be used for a large scale printing ಅಂತ ನಮಗೆ ಗೊತ್ತಿದೆ. ಸೊ ಅದರಿಂದ plotter is wrong. So monitor is also a output device. ಸೊ ಇದೂ ರಾಂಗ್ ಆಗಿರೋದ್ರಿಂದ ಕರೆಕ್ಟ್ ಆನ್ಸರ್ ಬಂದು B and C only. So option 2 is correct answer. ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದ್ರೆ, ಸೊ ನೆಕ್ಸ್ಟ್ ಕ್ವಶನ್ ನಮ್ಗೇನು ಕೇಳ್ತಿದ್ದಾರೆ ಅಲ್ಲಿ, ವಿಡಿಯೋನ ವಿಸ್ತೃತ ರೂಪ ಏನು ಅಂತ ಕೇಳ್ತಿದ್ದಾರೆ. ಸೊ ವಿಡಿಯೋನ ವಿಸ್ತೃತ ರೂಪ, ವಿಡಿಯೋ ಡಿಸ್ಪ್ಲೇ, ವಿಜುವಲ್ ಡಿಸ್ಪ್ಲೇ,
ವರ್ಚುವಲ್ ಡಿಸ್ಪ್ಲೇ ಅಂಡ್ ದೆನ್ ವಿಜುವಲ್ ಡಿಸ್ಕ್ ಅಂತ ಕೇಳಿದ್ದಾರೆ. ಸೊ ವಿಡಿಯೋ ಡಿಸ್ಪ್ಲೇ ಅಲ್ಲ, ಇಟ್ ಕ್ಯಾನ್ ಡಿಸ್ಪ್ಲೇ ಎನಿಥಿಂಗ್. ಸೊ ಬೇಸಿಕಲಿ ಏನಿದೆ ವಿಡಿಯೋ ಅಂತ ಅಂದರೆ ಇಟ್ ಇಸ್ ಜಸ್ಟ್ ಡಿಸ್ಪ್ಲೇ ಮಾಡುತ್ತೆ ಅಷ್ಟೇ. ಅದು ಬರೀ ವಿಡಿಯೋನೇ ಮಾಡುತ್ತಾ ಇಲ್ಲ ವರ್ಸಟೈಲ್ ಆಗಿರುತ್ತಾ ವಿಜುವಲ್ ಆಗಿ ಮಾಡುತ್ತಾ ಅಲ್ಲ. ದ ಆನ್ಸರ್ ಈಸ್ ವಿಜುವಲ್ ಡಿಸ್ಪ್ಲೇ ಯೂನಿಟ್. ಸೊ ವಿಡಿಯೋ ಅಂದರೆ ಏನು? ವಿಜುವಲ್ ಡಿಸ್ಪ್ಲೇ ಯೂನಿಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನಾವಿಲ್ಲಿ which among the following monitor looks like a television and are normally used with non-portable computer systems? ಈ ನಾನ್ ಪೋರ್ಟಬಲ್ ಅಂದ್ರೆ ಏನು? ನಾವು ಹಳೆ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀವಿ. ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್, ಒಂದು ಮಾನಿಟರ್ ಅಂತ ಇರುತ್ತೆ, ಒಂದು CPU ಅಂತ ಇರುತ್ತೆ, ಒಂದು ಕೀಬೋರ್ಡ್ ಅಂತ ಇರುತ್ತೆ. ಸೊ ಪೋರ್ಟಬಲ್ ಅಂದ್ರೇನು? ಲ್ಯಾಪ್ಟಾಪ್ ನಾವು ಎಲ್ಲಿ ಬೇಕೋ ತೊಗೊಂಡು ಹೋಗ್ಬೋದು, ಎಲ್ಲ ಒಂದರಲ್ಲೇ ಇರುತ್ತೆ. ವೇರಸ್ ನಾನ್ ಪೋರ್ಟಬಲ್ ಅಂತಂದ್ರೆ ಏನು? ಒಂದೇ ಕಡೆ ಫಿಕ್ಸ್ಡ್ ಆಗಿರುತ್ತೆ, ಲೈಕ್ ಪರ್ಸನಲ್ ಕಂಪ್ಯೂಟರ್ ಆಗಿರುತ್ತೆ. ಸೊ ಆ ನಾನ್ ಪೋರ್ಟಬಲ್ ಅಲ್ಲಿ ನಾವು ಯೂಸ್ ಮಾಡುವಂಥ ಡಿಸ್ಪ್ಲೇ ಯೂನಿಟ್ ಯಾವುದು, ಮಾನಿಟರ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ದಟ್ ಈಸ್ ದ ಯೂಶಲಿ CRT. ನಾನು ತೋರಿಸಿದೆ ನಿಮ್ಗೆ ಆವಾಗಲೇ. TV ಥರ ಇರುತ್ತೆ, ದೊಡ್ಡದಾಗಿ ಈ ಥರ ಬಂದಿರುತ್ತೆ, ಹಿಂದೆ ಒಂದು ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಬೇಸಿಕಲಿ ದ ಆನ್ಸರ್ ಈಸ್ CRT. ಸೊ ನೆಕ್ಸ್ಟ್ ಕ್ವಶನ್ ಹೋಗೋದಾದ್ರೆ ನಾವು an application where MICR is commonly used. ನಾವು ನೋಟ್ಸಲ್ಲಿ ನೋಡಿದ್ವಿ MICR ಅಂತ ನೋಡಿದ್ದು we saw with respect to bank only. ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಸೊ ಅದಿರೋದೇ ಚೆಕ್ಕಲ್ಲಿ ಆ ರೆಕಗ್ನೈಸ್ ಮಾಡೋದಕ್ಕೆ. ಸೊ ಅದರಿಂದ ಇಟ್ ಈಸ್ ವೈಡ್ಲಿ ಯೂಸ್ಡ್ ಇನ್ ದ ಬ್ಯಾಂಕಲ್ಲಿ ನಾವು ಅದನ್ನು ಯೂಸು ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್, when the computer mouse is moved from the left to right diagonally the pointer moves to ಅಂತ ಹೇಳಿದ್ದಾರೆ. ಸೊ ಒಂದು ಕಂಪ್ಯೂಟರ್ ಮೌಸ್ನ ನಾವು ಲೆಫ್ಟ್ಗೆ ಮತ್ತು ರೈಟ್ಗೆ ಮತ್ತು ಡಯಾಗ್ನಲ್ ಆಗಿ ಮೂವ್ ಮಾಡಿದ್ರೆ ಸೊ ಎಲ್ಲೇ ಹೋಗುತ್ತೆ ಪಾಯಿಂಟರ್ ಅಂತ ಕೇಳ್ತಿದ್ದಾರೆ. ಸೊ ಬೇಸಿಕಲಿ ನಾವು ಕಂಪ್ಯೂಟರ್ ನೋಡಿದಾಗ ಈ ಥರ ಒಂದು ಪಾಯಿಂಟರ್ ಇರುತ್ತೆ. ಆ ಪಾಯಿಂಟರ್ ನಾವು ಯಾವ ಕಡೆ ಮೂವ್ ಮಾಡಿದ್ರೆ ಅದು ಅದೇ ಡೈರೆಕ್ಷನಲ್ಲೇ ಹೋಗುತ್ತೆ. ಅಷ್ಟು ಬಿಟ್ಟರೆ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋದಾಗಲಿ, ಅದು ಇಷ್ಟ ಬಂದ ಡೈರೆಕ್ಷನಲ್ಲಾಗಲಿ ಅದು ಹೋಗೋದಿಲ್ಲ. ಸೊ ವಿಚ್ ಎವರ್ ಡೈರೆಕ್ಷನ್ ದಟ್ ದ ಯೂಸರ್ ಮೂವ್ಸ್ ಅದು ಅಲ್ಲೇ ಹೋಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೇನೋ ಒಂದು ಇದೆ ಅಂತ ಅನ್ಕೊಳ್ಳೋಣ. ಇಫ್ ದಿಸ್ ಈಸ್ ಮೈ ಮೌಸ್ ಅಂದ್ರೆ ನಾನು ಎಲ್ಲಿ ಮೂವ್ ಮಾಡಿದ್ರೆ ಅದು ಅಲ್ಲೇ ಹೋಗುತ್ತೆ. ಇಟ್ ಕೆನಾಟ್ ಗೋ ಇನ್ ದ ಡಿಫ್ರೆಂಟ್ ಡೈರೆಕ್ಷನ್ಸ್. ಸೊ ಇಲ್ಲಿ ನೋಡೋದಾದ್ರೆ ಎನಿ ಡೈರೆಕ್ಷನ್ ಅಲ್ಲ, ಎನಿ ಡೈರೆಕ್ಷನ್ ಇಟ್ ಕೆನಾಟ್ ಗೋ. ಸೊ ಲೆಫ್ಟಿಗೆ ಮೂವ್ ಮಾಡಿದ್ರೆ ಲೆಫ್ಟ್ಗೆ ಹೋಗುತ್ತೆ, ರೈಟ್ಗೆ ಮೂವ್ ಮಾಡಿದಾಗ ರೈಟ್ಗೆ ಹೋಗುತ್ತೆ, ಅಂಡ್ ಡಯಾಗ್ನಲಿ ಆನ್ ದ ಸ್ಕ್ರೀನ್. ಸೊ ನಾವು ಯಾವ ಡೈರೆಕ್ಷನಲ್ಲಿ ಮೂವ್ ಮಾಡ್ತೀವೋ ಅದು ಅದೇ ಡೈರೆಕ್ಷನಲ್ಲೇ ಮೂವ್ ಆಗುತ್ತೆ. ಸೊ ದ ಆನ್ಸರ್ ಈಸ್ 2. ನೆಕ್ಸ್ಟ್, ಸೊ ಇಲ್ಲೇನು ಕೊಟ್ಟಿದ್ದಾರೆ? ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಮ್ಯಾಚ್ ದ ಫಾಲೋಯಿಂಗ್ ನೋಡೋದಾದ್ರೆ ಸೊ ಅವ್ರು ಏನು ಕೊಟ್ಟಿದ್ದಾರೆ? ಇನ್ಪುಟ್ ಡಿವೈಸಸ್ ಕೊಟ್ಟಿದ್ದಾರೆ. ಇನ್ಪುಟ್ ಡಿವೈಸಸ್ ಕೊಟ್ಟು ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫೈನ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಕಾರ ಅದನ್ನು ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಕೀಬೋರ್ಡ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡೇಟಾ ಎಂಟ್ರಿ ಡಿವೈಸ್. ಸೊ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡೇಟಾ ಎಂಟ್ರಿ ಡಿವೈಸ್, ಕರೆಕ್ಟ್ ಅಲ್ವಾ? ಸೊ ಕೀಬೋರ್ಡಲ್ಲಿ ನಾವು ಏನು ಮಾಡ್ತೀವಿ? ಟೈಪ್ ಮಾಡ್ತೀವಿ, ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸೆಟ್ರಾ ನಾವು ಅದನ್ನು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸೊ ದಟ್ ಈಸ್ ದ ಆನ್ಸರ್, ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡೇಟಾ ಎಂಟ್ರಿ. ನೆಕ್ಸ್ಟ್ ಬಂದು ಲೈಟ್ ಪೆನ್ ಇದೆ, ಟ್ರ್ಯಾಕ್ ಪ್ಯಾಡ್ ಇದೆ, ಮತ್ತು ನಮಗೆ ಮೌಸ್ ಇದೆ. ಸೊ ಲೈಟ್ ಪೆನ್ ನಾವು ನೋಡೋದಾದರೆ ಎಲೆಕ್ಟ್ರೋ ಆಪ್ಟಿಕಲ್ ಲೈಟ್ ಇದೆ, ಆಪ್ಟಿಕಲ್ ಇದೆ. ಸೊ ದ ಆನ್ಸರ್ ಈಸ್ 4. ನೆಕ್ಸ್ಟ್ ಏನಿದೆ ನಮ್ಮ ಹತ್ರ? ಟ್ರ್ಯಾಕ್ ಪ್ಯಾಡ್ ಇದೆ, ಮೌಸ್ ಇದೆ. ಸೊ ಮೌಸ್ ನಮಗೆ ಗೊತ್ತು. ಸೊ ಮೌಸ್ನ ನಾವು ಬೆಳಿಗ್ಗೆ ನೋಡಿದ್ದೀವಿ, ಯಾವುದು ವಿಚ್ ವಿ ಹವ್ ಸೀನ್ ವೈರ್ಡ್ ಮೌಸ್ ಇರ್ಬೋದು, ಇಲ್ಲ ವೈರ್ಲೆಸ್ ಮೌಸ್ ಇರ್ಬೋದು. ಲೆಫ್ಟ್ ಕ್ಲಿಕ್ಕು ರೈಟ್ ಕ್ಲಿಕ್ಕು ಮಾಡಿ ನಾವು ವಿ ಕ್ಯಾನ್ ಕನೆಕ್ಟ್ ದಟ್ ಒನ್. ಸೊ ಅದು ಒಂದು ಮೌಸ್ ಅಂತ ನೋಡಿದ್ದೀವಿ. ಮತ್ತು ಲ್ಯಾಪ್ಟಾಪಲ್ಲಿ ನಾನು ನಿಮಗೆ ತೋರಿಸಿದ್ದೆ ಆವಾಗಲೇ, ಲ್ಯಾಪ್ಟಾಪಲ್ಲಿ ಕೀಬೋರ್ಡ್ ಕೆಳಗಡೆ ಒಂದು ಸ್ಟ್ಯಾಟಿಕ್ ಆಗಿ ಇಷ್ಟಾಗಲೇ ಜಾಗ ಇರುತ್ತೆ, ಅಲ್ಲಿ ನಾವು ವಿ ಕ್ಯಾನ್ ಯೂಸ್ ಇಟ್ ಆಸ್ ಎ ಮೌಸ್ ಅಂತ ಹೇಳಿದ್ದೆ. ಸೊ ಟ್ರ್ಯಾಕ್ ಬೋರ್ಡ್ ಇಸ್ ಎ ಸ್ಟೇಷನರಿ ಪಾಯಿಂಟಿಂಗ್ ಡಿವೈಸ್. ಆ್ಯಂಡ್ ಲಾಸ್ಟ್ಲಿ ಯಾವುದಿದೆ ನಮಗೆ? ಮೌಸ್ ಇಸ್ ಎ ಬಾಲ್ ಅಂಡ್ ಬಟನ್. ಸೊ ಮೆಕ್ಯಾನಿಕಲ್ ಮೌಸ್ ನೋಡಿದ್ವಿ, ಆಪ್ಟಿಕಲ್ ಮೌಸ್ ನೋಡಿದ್ವಿ. ಮೆಕ್ಯಾನಿಕಲ್ ಮೌಸ್ ಅಂದರೆ ಇಟ್ ಈಸ್ ದ ಬಾಲ್ ಅಂಡ್ buttons. So 3 4 1 2 3 4 1 and 2. So the answer choice is 4th one is the correct answer choice. ನೆಕ್ಸ್ಟ್ ಕ್ವಶನ್ ನೋಡೋಕ್ಕಾದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ರಿಗಾರ್ಡಿಂಗ್ ದ ಡಮ್ ಟರ್ಮಿನಲ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ತಿಳ್ಕೊಂಡಿದ್ದೀವಿ ಡಮ್ ಟರ್ಮಿನಲ್ ಅಂದರೆ ಏನು? ಅದರಲ್ಲಿ ಬರೀ ಒಂದು ಮಾನಿಟರ್ ಇರುತ್ತೆ, ಒಂದು ಕೀಬೋರ್ಡ್ ಇರುತ್ತೆ, ಯಾವುದೇ ಒಂದು ಪ್ರಾಸೆಸಿಂಗಲ್ಲಿ ನಡೆಯೋದಿಲ್ಲ. ಸಿನ್ಸಲ್ಲಿ ಯಾವುದೇ ಪ್ರಾಸೆಸಿಂಗ್ ನಡೆಯೋದಿಲ್ಲ. ಆಲ್ ದ ಪ್ರಾಸೆಸಿಂಗ್ ಶುಡ್ ಹ್ಯಾಪನ್ ಇನ್ ದ ಸೆಂಟ್ರಲ್ ಸರ್ವರ್ ಓನ್ಲಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಎ ಡಮ್ ಟರ್ಮಿನಲ್ ಡಸ್ ನಾಟ್ ಸ್ಟೋರ್ ಬಟ್ ಪ್ರಾಸೆಸ್ ಇಟ್ ಅಂತಾರೆ, ರಾಂಗು. ಎ ಡಮ್ ಟರ್ಮಿನಲ್ ಪ್ರಾಸೆಸಸ್ ಅಂಡ್ ಸ್ಟೋರ್ಸ್, ರಾಂಗು. ಎ ಡಮ್ ಟರ್ಮಿನಲ್ ಡಸ್ ನಾಟ್ ಪ್ರೋಸೆಸ್ ಬಟ್ ಸ್ಟೋರ್ಸ್ ಅಂತಾರೆ, ರಾಂಗು. ಎ ಡಮ್ ಟರ್ಮಿನಲ್ ನೈದರ್ ಪ್ರಾಸೆಸಸ್ ನಾರ್ ಸ್ಟೋರ್ಸ್ ದ ಡೇಟಾ. ಒಂದು ಮೂಕ ಟರ್ಮಿನಲ್ ಡೇಟಾವನ್ನು ಪ್ರಕ್ರಿಯೆಗೊಳಿಸುವುದಿಲ್ಲ ಅಥವಾ ಸಂಗ್ರಹಿಸುವುದಿಲ್ಲ. ಸೊ ದ ಆನ್ಸರ್ ಈಸ್ 4th one. ಎ ಡಮ್ ಟರ್ಮಿನಲ್ ಇಸ್ ಒನ್ ವಿಚ್ ಡಸ್ ನಾಟ್ ಪ್ರೋಸೆಸ್ ದಿ ಡೇಟಾ ನಾರ್ ಇಟ್ ಸ್ಟೋರ್ಸ್ ದಿ ಡೇಟಾ. ಸೊ ಬರೀ ಇನ್ಪುಟ್ ತಗೊಳುತ್ತೆ, ಅದು ಔಟ್ಪುಟ್ಗೆ ಅವ್ರ ಪ್ರಾಸೆಸಿಂಗ್ಗೆ ಬೇರೆ ಕಡೆ ಹೋಗಿ ಇಲ್ಲಿ ಬರೀ ಡಿಸ್ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಒನ್,
among the following devices choose the one which is not considered as a input device ಅಂತ ಹೇಳ್ತಿದ್ದಾರೆ. as a input device, see track ball is a input device, scanner ನ ನಾವು ಸ್ಕ್ಯಾನ್ ಮಾಡಿ ಕೊಡ್ತೀವಿ, that is a input device. ಮೈಕ್ರೋಫೋನ್ ಅಲ್ಲಿ ಮಾತಾಡಿದ್ದು ಇನ್ಪುಟ್ ತಗೊಳುತ್ತೆ. ಬೇರೆ ಸ್ಪೀಕರ್ ಅಂದ್ರೆ ಏನು, ಸೊ ಕಂಪ್ಯೂಟರ್ ಅಲ್ಲಿ ಇರುವಂತಹ ಒಂದು ಮ್ಯೂಸಿಕ್ ಫೈಲ್ ಇರ್ಬೋದು, ಇಲ್ಲ ಕಂಪ್ಯೂಟರ್ ಅಲ್ಲಿ ಇರತಕ್ಕಂಥ ಒಂದು ಆಡಿಯೋ ಫೈಲ್ ನ ಇರ್ಬೋದು, ನಾವಲ್ಲಿ ಪ್ಲೇ ಮಾಡಿದಾಗ ನಮಗೆ ಸೌಂಡ್ ಕೊಡುತ್ತೆ. ಸೊ ಸೌಂಡ್ ಇಸ್ ಎ ಔಟ್ಪುಟ್. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಕನ್ಸಿಡರ್ಡ್ ಅನ್ ಇನ್ಪುಟ್ ಡಿವೈಸ್. ಸೊ ವಾಟ್ ಈಸ್ ನಾಟ್ ಎ ಇನ್ಪುಟ್ ಡಿವೈಸ್? ಸ್ಪೀಕರ್ ಈಸ್ ನಾಟ್ ಎನ್ ಇನ್ಪುಟ್ ಡಿವೈಸ್. ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ಎ ಇನ್ಪುಟ್ ಡಿವೈಸ್ ಅಂತ ಕೇಳ್ತಿದ್ದಾರೆ. ಎಕ್ಸಾಂಪಲ್ ಫಾರ್ ಎ ಇನ್ಪುಟ್, ಸಿ ಸ್ಪೀಕರ್ ಇಸ್ ಅನ್ ಔಟ್ಪುಟ್ ಡಿವೈಸ್, ಮೌಸ್ ಇಸ್ ಅ ಇನ್ಪುಟ್ ಡಿವೈಸ್. ಸೊ ವಿತ್ ರೆಸ್ಪೆಕ್ಟ್ ಟು ಬಾಲ್ ಅಂಡ್ ಬಟನ್ಸ್ ಇರ್ಬೋದು, ಇಲ್ಲ ಆಪ್ಟಿಕಲ್ ಮೌಸ್ ಇರ್ಬೋದು. ಸೊ ಮೌಸ್ ಇಸ್ ಅ ಇನ್ಪುಟ್ ಡಿವೈಸ್. ವೇರಸ್ ಮಾನಿಟರ್ ನಾವು ನೋಡಿದೀವಿ, ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ನೋಡಿದ್ವಿ ನಾವು, ಕರೆಕ್ಟ್ ಅಲ್ವಾ? ಸೊ ಒಂದು ಸಾಫ್ಟ್ ಕಾಪಿ ನೋಡೋದಕ್ಕೆ ನಾವು ಮಾನಿಟರ್ ಯೂಸ್ ಮಾಡ್ತೀವಿ. CRT ಮಾನಿಟರು, LCD ಮಾನಿಟರು, LED ಮಾನಿಟರು, TFT, ಇನ್ನ ದೊಡ್ಡದಾಗಬೇಕಾದ್ರೆ ಪ್ರೊಜೆಕ್ಟರ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಮಾನಿಟರ್ ಇಸ್ ಎ ಔಟ್ಪುಟ್ ಡಿವೈಸ್. ಅಂಡ್ ಪ್ರಿಂಟರ್, ನಮಗೇನು ಫಿಸಿಕಲ್ ಕಾಪೀಸ್, ಭೌತಿಕವಾಗಿ ನಮಗೆ ಪ್ರಿಂಟ್ಔಟ್ಸ್ ಬೇಕಾದ್ರೆ ವಿ ಗೋ ವಿತ್ ದ ಪ್ರಿಂಟರ್. ಅದನ್ನು ನಾವು ತಿಳ್ಕೊಂಡಿದ್ದೀವಿ ಆಲ್ರೆಡಿ. ಯಾವುದು? we have seen the impact printer and the non-impact printer. So the answer is, example for a input, see printer is a output device, monitor is a output device, and the speaker is output device. The answer is mouse, which is a input device. Next ನೋಡೋದಾದ್ರೆ, which of the following is not considered as an input or output device? So the input to alla, output to alla. Keyboard is a input device, printer is a output device, hard disk is a storage device, whereas monitor is a output device. So which of the following is neither a input nor a output? It is the hard disk. Hard disk is a storage device. It is neither a input device nor a output device. Next question ನೋಡೋದಾದ್ರೆ ನಾವು, which of the following is not an output device ಅಂತ ಕೇಳ್ತಿದ್ದಾರೆ. which of the following is not an output device? So already it is not an output device ಅಂದ್ರೆ ಅರ್ಥ ಏನು? It is a input device. See plotter is an output device, ನಾವು ತಿಳ್ಕೊಂಡಿದ್ದೀವಿ. ಸ್ಪೀಕರ್ ಅಲ್ಲಿ ಸೌಂಡ್ ಬರುತ್ತೆ, ಔಟ್ಪುಟ್ ಡಿವೈಸು. ಪ್ರಿಂಟರ್ ಅಲ್ಲಿ ಔಟ್ಪುಟ್ ಡಿವೈಸು. ಸೊ ಅಲ್ಲಿ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಸ್ಕ್ಯಾನರ್, ಸೊ ಒಂದು ಬುಕ್ ಇದೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅದು ಡಿಜಿಟಲ್ ಕಾಪಿ ಆಗುತ್ತೆ. is not an output, meaning to say it is input device. So the answer would be scanner. Scanner is a input device. Next question ನೋಡೋದಾದ್ರೆ, which of the following is an output device ಅಂತ ಕೇಳಿದ್ದಾರೆ. So which of the following is an output device? See keyboard. Keyboard is an input device. ಆಲ್ಫಾ ನ್ಯೂಮರಿಕ್ ಕೀಸ್ ಇರುತ್ತೆ ಕೀಬೋರ್ಡ್ ಅಂತ ನಾವು ಹೇಳಿದೀವಿ. ಸ್ಕ್ಯಾನರ್ ಅಗೇನ್ ಇವಾಗ ತಾನೇ ಮಾಡಿದೀವಿ, ಇಟ್ ಇಸ್ ಎ ಇನ್ಪುಟ್ ಡಿವೈಸ್ ಅಂತ. ಮಾನಿಟರ್, ಸೊ ಬೇಸಿಕಲಿ ಮಾನಿಟರ್ ಇಸ್ ಎ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಇವಾಗ ತಾನೇ ತಿಳ್ಕೊಂಡಿದೀವಿ ನಾವು. ಸೊ ಏನು ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತಂದ್ರೆ, ನಮ್ಮೊಂದು ಸಾಫ್ಟ್ ಕಾಪಿ ಏನಿರುತ್ತೆ, ಸಾಫ್ಟ್ ಕಾಪಿ ಅದು ಡಿಸ್ಪ್ಲೇ ಮಾಡುತ್ತೆ. ಆರ್ ಬಿಗ್ಗರ್ ಸ್ಕ್ರೀನ್ ಬೇಕಾದ್ರೆ ಪ್ರೊಜೆಕ್ಟರ್ಗೆ ಹೋಗ್ತೀವಿ. ಸೊ ದಟ್ ಈಸ್ ಎ ಔಟ್ಪುಟ್ ಡಿವೈಸ್. ಅಂಡ್ ಲಾಸ್ಟ್ ಒನ್ ಇಸ್ ದ ಮೌಸ್. ಮೌಸ್ ಅಲ್ಲಿ ಏನಿರುತ್ತೆ, ನಮಗೆ ಮೆಕ್ಯಾನಿಕಲ್ ಮೌಸ್ ಇರ್ಬೋದು, ಇಲ್ಲ ವೈರ್ಲೆಸ್ ಮೌಸ್ ಇರ್ಬೋದು. ಸೊ ವಿ ಆರ್ ಯೂಸಿಂಗ್ ವಾಟ್ ಈಸ್ ಕಾಲ್ಡ್ ಆಸ್ ಮೌಸ್, ವಿಚ್ ಈಸ್ ಅನ್ ಇನ್ಪುಟ್ ಡಿವೈಸ್. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಔಟ್ಪುಟ್ ಡಿವೈಸ್ ಅಂದ್ರೆ ದ ಆನ್ಸರ್ ವುಡ್ ಬಿ ಮಾನಿಟರ್ ಈಸ್ ಅನ್ ಔಟ್ಪುಟ್ ಡಿವೈಸ್. Consider the following and which of the following statements is are correct ಅಂತ ಕೇಳಿದ್ದಾರೆ. ಸೊ which of the following statements is are ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನು ಕೇಳಿದ್ದಾರೆ ಅವರಲ್ಲಿ, ABC ಆರ್ ಇನ್ಪುಟ್ ಡಿವೈಸಸ್, DEF ಆರ್ ಔಟ್ಪುಟ್, ABD ಆರ್ ಇನ್ಪುಟ್, CAF ಆರ್ ಔಟ್ಪುಟ್. ಸೊ ಈ ಥರ ಕೊಟ್ಟಿದ್ದಾರೆ. ಫಸ್ಟ್ ನಾವೇನು ಮಾಡೋಣ, ಯಾವುದು ಇನ್ಪುಟ್ ಯಾವುದು ಔಟ್ಪುಟ್ ಅಂತ ನೀಟಾಗಿ ನಾವು ಬರ್ಕೊಂಡ್ಬಿಡೋಣ. ದೆನ್ ವಿ ವಿಲ್ ರೀಡ್ ದ ಸ್ಟೇಟ್ಮೆಂಟ್ಸ್. ಸೊ ಆಬ್ವಿಯಸ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಬೆಟರ್. ಸಿ ಸ್ಕ್ಯಾನರ್. ಸ್ಕ್ಯಾನರ್ ಇಸ್ ಎ ಇನ್ಪುಟ್ ಡಿವೈಸ್. ಸ್ಕ್ಯಾನರ್ ಇಸ್ ಎ ಇನ್ಪುಟ್ ಡಿವೈಸ್. Keyboard is a output device, printer is a output device, mouse is a input device, monitor is a output device, plotter is a output. See scanner ನಾವು ಸ್ಕ್ಯಾನ್ ಮಾಡಿ ಇನ್ಪುಟ್ ಡೇಟಾ ಕೊಡ್ತೀವಿ, ಕೀಬೋರ್ಡು ಆಲ್ಫಾ ನ್ಯೂಮರಿಕ್ ಎಂಟ್ರಿ ಕೊಡ್ತೀವಿ, ಪ್ರಿಂಟರ್ ಅಲ್ಲಿ ಪ್ರಿಂಟ್ಔಟ್ಸ್ ತಗೊಂತೀವಿ, ಫಿಸಿಕಲ್ ಕಾಪೀಸ್ ಔಟ್ಪುಟ್, ಮೌಸ್ ಇಸ್ ಎ ಇನ್ಪುಟ್, ಮಾನಿಟರ್ ಇಸ್ ಔಟ್ಪುಟ್ ಅಂಡ್ ಪ್ಲಾಟರ್ ಇಸ್ ಆಲ್ಸೋ ಔಟ್ಪುಟ್. ಇವಾಗ ನೋಡೋಣ, ABC ಆರ್ ಇನ್ಪುಟ್ ಅಂತಿದ್ದಾರೆ. ಸೊ ABC ನಲ್ಲಿ ಕೀಬೋರ್ಡು ಪ್ರಿಂಟರ್ ಇದೆ, ದೇ ಬೋತ್ ಆರ್ ABC ಆರ್ ಇನ್ಪುಟ್. No, sorry, 1 second. We'll erase this one. See, scanner is a input device, keyboard is a output device, keyboard is a input device, printer is a output device, mouse is a input,
ಮಾನಿಟರ್ ಈಸ್ ಔಟ್ಪುಟ್ ಅಂಡ್ ಪ್ಲಾಟರ್ ಈಸ್ ಆಲ್ಸೋ ಔಟ್ಪುಟ್. ಸಿ ಸ್ಕ್ಯಾನರ್ ಅಲ್ಲಿ ಇನ್ಪುಟ್ ತಗೊಂತೀವಿ, ಇಟ್ ಇಸ್ ಎ ಇನ್ಪುಟ್. ಕೀಬೋರ್ಡ್ ಇಂದ ಆಲ್ಫಾ ನ್ಯೂಮರಿಕ್ ಇನ್ಪುಟ್ ಕೊಡ್ತೀವಿ, ಇನ್ಪುಟ್. ಪ್ರಿಂಟರ್ ಅಲ್ಲಿ ಪ್ರಿಂಟ್ಔಟ್ ತಗೊಂತೀವಿ, ಇಟ್ ಇಸ್ ಔಟ್ಪುಟ್. ಮೌಸ್ ಅಲ್ಲಿ ಇನ್ಪುಟ್ ಕೊಡ್ತೀವಿ, ಇಟ್ ಇಸ್ ಇನ್ಪುಟ್. ಮಾನಿಟರ್ ಅಲ್ಲಿ ವಿಜುವಲ್ ಆಗಿ ನೋಡ್ತೀವಿ, ಔಟ್ಪುಟ್. ಪ್ಲಾಟರ್ ಅಲ್ಲಿ ಔಟ್ಪುಟ್. ಎ ಬಿ ಸಿ ಆರ್ ಇನ್ಪುಟ್ ಅಂತ ಹೇಳಿದ್ದಾರೆ, ಬಟ್ ಸಿ ಇಸ್ ಎ ಪ್ರಿಂಟರ್ ವಿಚ್ ಇಸ್ ಔಟ್ಪುಟ್. ಸೊ ಇದು ಬಂದು ರಾಂಗ್ ಆಯ್ತು. ಎ ಬಿ ಡಿ ಆರ್ ಇನ್ಪುಟ್ ಅಂತ ಇದ್ದಾರೆ. ಸೊ ಎ ಬಂದು ಸ್ಕ್ಯಾನರು, ಬಿ ಬಂದು ಕೀಬೋರ್ಡು, ಡಿ ಬಂದು ಮೌಸ್ ಆರ್ ಇನ್ಪುಟ್ ಡಿವೈಸಸ್. ಕರೆಕ್ಟ್. ಸಿ ಇ ಅಂಡ್ ಎಫ್, ಸಿ ಇ ಅಂಡ್ ಎಫ್ ಏನಿದೆ, ದೇ ಆರ್ ಟೆಲಿಂಗ್ ಇಟ್ ಇಸ್ ಅ ಔಟ್ಪುಟ್ ಡಿವೈಸಸ್. ಸೊ ಸಿ ಏನಿದೆ ಪ್ರಿಂಟರು, ಸಿ ಇ ಏನಿದೆ ಮಾನಿಟರು, ಎಫ್ ಏನಿದೆ ಪ್ಲಾಟರ್ ಆರ್ ದ ಔಟ್ಪುಟ್ ಡಿವೈಸಸ್. ಸೊ ಸೆಕೆಂಡ್ ಒನ್ ಈಸ್ ಕರೆಕ್ಟ್. ಬೇರೆ ನೋಡೋಣ. ಎ ಬಿ ಡಿ ಅಂಡ್ ಎಫ್ ಆರ್ ಇನ್ಪುಟ್ ಅಂತ ಅಂತಿದ್ದಾರೆ. ಸೊ ಎ ಕರೆಕ್ಟು ಸ್ಕ್ಯಾನರು, ಬಿ ಕರೆಕ್ಟು ಕೀಬೋರ್ಡು, ಡಿ ಬಂದು ಮೌಸು ಇನ್ಪುಟ್, ಬಟ್ ಎಫ್ ಬಂದು ಪ್ಲಾಟರ್ ಇನ್ಪುಟ್ ಅಂತಿದ್ದಾರೆ. ಸೊ ಬಿಕಾಸ್ ಆಫ್ ದಿಸ್ ಒನ್ ಇಟ್ ಇಸ್ ಎ ರಾಂಗ್ ಚಾಯ್ಸ್. ಎ ಬಿ ಅಂಡ್ ಎಫ್ ಆರ್ ಇನ್ಪುಟ್ ಅಂತಿದ್ದಾರೆ, ಎಫ್ ಇಸ್ ಪ್ಲಾಟರು ವಿಚ್ ಇಸ್ ಬೇಸಿಕಲಿ ಔಟ್ಪುಟ್. ಸೊ ಬಿಕಾಸ್ ಆಫ್ ದಟ್ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ದ ಆನ್ಸರ್ ಚಾಯ್ಸ್ ಇಸ್ ಎ ಬಿ ಅಂಡ್ ಡಿ ಆರ್ ದ ಇನ್ಪುಟ್ ಡಿವೈಸಸ್, ಸಿ ಇ ಎಫ್ ಆರ್ ದ output devices. So the answer choice would be second one for the 13th question. Next question ನೋಡೋದಾದ್ರೆ ನಾವು which of the following is not an input device ಅಂತ ಹೇಳ್ತಿದ್ದಾರೆ. which of the following is not an input device? See, projector basically it's a visual display unit. So which of the following is not input? Not input ಅಂದ್ರೆ ಏನು? It is the output. See, microphone ಅಲ್ಲಿ ನಾವು ಮಾತನಾಡ್ತೀವಿ, ಇನ್ಪುಟ್ ಕೊಡ್ತೀವಿ. OCR ಅಲ್ಲಿ ಸ್ಕ್ಯಾನ್ ಮಾಡ್ತೀವಿ, ಇನ್ಪುಟ್ ಕೊಡ್ತೀವಿ. ಟಚ್ ಸ್ಕ್ರೀನ್ ಇಸ್ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್, ಬಟ್ ಸ್ಟಿಲ್ ಇಲ್ಲಿ ಇನ್ಪುಟ್ ಅಂತ ತಗೋಣ. ನಾಟ್ ಎನ್ ಇನ್ಪುಟ್ ಅಂದ್ರೆ ಔಟ್ಪುಟ್ ಬರಬೇಕು. ಸೊ ಪ್ರೊಜೆಕ್ಟರ್ ಅಲ್ಲಿ ಪ್ಯೂರ್ಲಿ, ಸೊ ದಿಸ್ ಇಸ್ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಆಗಿರೋದ್ರಿಂದ ಬರೋದಿಲ್ಲ. ಸೊ ಟೋಟಲಿ ಪ್ರೊಜೆಕ್ಟರ್ is an output device. So the answer for which of the following is not input? Projector is not input device because projector is a output device. And next question, which of the following does not connect to the input unit? So input units ಬಗ್ಗೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಸಿ ಇನ್ಪುಟ್ which of the following is not correct ಅಂತ ಹೇಳ್ತಿದ್ದಾರೆ. It accepts data from outside world. This is correct. It converts data into binary code which computer can understand. ಇವಾಗ ನಾವೇನು ಕೀಬೋರ್ಡ್ ಅಲ್ಲಿ 1 2 3 4 ಅಂತ ಇಲ್ಲ ABCD ಅಂತ ಪ್ರೆಸ್ ಮಾಡ್ತೀವಿ, ಅದು ಕೊಡುತ್ತೆ ಕಂಪ್ಯೂಟರ್ಗೆ. ಕರೆಕ್ಟ್. It converts the binary data into human readable form which can be understood by the users ಅಂತ ಅಂತಿದ್ದಾರೆ. ಯಾವುದಕ್ಕೆ? ಇನ್ಪುಟ್ಗೆ. ಸಿ ಇನ್ಪುಟ್ ಈಸ್ ಟೇಕಿಂಗ್ ಇನ್ಪುಟ್ ಫ್ರಮ್ ದ ಯೂಸರ್ ಅಂಡ್ ಇಟ್ ಈಸ್ ಗಿವಿಂಗ್ ಟು ದ ಕಂಪ್ಯೂಟರ್. ಆ ಕಂಪ್ಯೂಟರ್ ಅಲ್ಲಿ ಅದು ಪ್ರಾಸೆಸ್ ಆಗಿ ಅದು ಏನು ಬೈನರಿ 0 1 1 0 ಬರುತ್ತೆ, ಅದು ಹ್ಯೂಮನ್ ರೀಡಬಲ್ ಫಾರ್ಮ್ ಯಾರು ಮಾಡ್ತಾರೆ? ಔಟ್ಪುಟ್ ಸಿಸ್ಟಮ್ ಮಾಡುತ್ತೆ. ಬಟ್ ದಿಸ್ ಡೆಫಿನಿಷನ್ ಈಸ್ ಫಾರ್ ದಿ ಔಟ್ಪುಟ್ ಸಿಸ್ಟಮ್ ಅಂಡ್ ನಾಟ್ ಫಾರ್ ದಿ ಇನ್ಪುಟ್ ಸಿಸ್ಟಮ್. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಡಸ್ ನಾಟ್ ಕರೆಕ್ಟ್? ಸಿ ಡಸ್ ನಾಟ್ ಕರೆಕ್ಟ್. ಬಟ್ ನೋಡಿ ನೆಕ್ಸ್ಟ್ ಒಂದು ನೋಡಿ, ಇಟ್ ಸೆಂಡ್ಸ್ ದ ಡೇಟಾ ಇನ್ ದ ಬೈನರಿ ಫಾರ್ಮ್ ಟು ದ ಕಂಪ್ಯೂಟರ್ ಫಾರ್ ಫರ್ದರ್ ಪ್ರೋಸೆಸ್. ಸೊ ಇಲ್ಲಿ ನಾನು ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಅದು ಬೈನರಿ ಫಾರ್ಮ್ ಅಲ್ಲಿ ಕಂಪ್ಯೂಟರ್ಗೆ ಫಾರ್ ದ ಫರ್ದರ್ ಪ್ರೋಸೆಸಿಂಗ್ ಕಳಿಸ್ಕೊಡುತ್ತೆ. ಸೊ ದ ಆನ್ಸರ್ ಚಾಯ್ಸ್ ಇಸ್ ಸಿ. ಇಟ್ ಕನ್ವರ್ಟ್ಸ್ ಬೈನರಿ ಡೇಟಾ ಇಂಟು ಹ್ಯೂಮನ್ ರೀಡಬಲ್ ಫಾರ್ಮ್ ವಿಚ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ದ ಯೂಸರ್ ಅಂದ್ರೆ ಇಟ್ ಈಸ್ ರಾಂಗ್. ದಟ್ ಈಸ್ ದ ಫಂಕ್ಷನ್ ಆಫ್ ದಿ ಔಟ್ಪುಟ್ ಡಿವೈಸಸ್. ಅಂಡ್ ಲಾಸ್ಟ್ one, the arrow key, the home key, the end key, the page up, page down, etc. in the computer keyboard can be classified as ಅಂತ ಕೇಳ್ತಿದ್ದಾರೆ. ನಾನು ನಿಮ್ಗೆ ಹೇಳಿದೆ ಆವಾಗಲೇ. ಸೊ ಇಲ್ಲಿ ಆರೋ ಕೀಸ್ ಏನಿರುತ್ತೆ, 4 ಆರೋ ಕೀಸ್ ಈ ಥರ ಇರುತ್ತೆ ಅಂತ ನಾನು ಹೇಳಿದೆ. ಪ್ಲಸ್ ನಾನು ನಿಮಗೆ ಹೋಮ್ ಅಂಡ್ ಎಂಡ್ ಅಂತ ಕೂಡ ಹೇಳಿದೆ. ನಾನು ನಿಮಗೆ ಹೋಮ್ ಬಟನ್ ಎಂಡ್ ಬಟನ್ ಯೂಸ್ ಮಾಡಿದ್ರೆ ವರ್ಡಲ್ಲಿ ಟೈಪ್ ಮಾಡಬೇಕಾದ್ರೆ ಎಂಡ್ ಅಂತ ಪ್ರೆಸ್ ಮಾಡಿದ್ರೆ ಬ್ಲಿಂಕಿಂಗ್ ಕೀ ಇಲ್ಲಿ ಬರುತ್ತೆ, ಹೋಮ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಬರುತ್ತೆ ಅಂತ ಹೇಳಿದೆ. ಸೊ ಬೇಸಿಕಲಿ ಯು ಆರ್ ಮೂವಿಂಗ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಮೂವಿಂಗ್? ಸಿ ಫಂಕ್ಷನ್ ಕೀಸ್ ಅಂದ್ರೆ ಏನು? F1 F2 ಎಕ್ಸೆಟ್ರಾ ಎಕ್ಸೆಟ್ರಾ. ಸ್ಟ್ಯಾಂಡರ್ಡ್ ಕೀಸ್ ಆರ್ ನಾರ್ಮಲ್, ಸ್ಪೆಷಲ್ ಕೀಸ್ ಅದೇನಿದೆ ನಿಮ್ಮದು ಮಾಡಿಫೈಯರ್ ಕೀಸು ಎಕ್ಸೆಟ್ರಾ ಎಕ್ಸೆಟ್ರಾ. ಸಿ ಇಲ್ಲಿ ನೋಡಿದ್ರೆ ನೋಡಿ, ದ ಲಾಸ್ಟ್ ಆನ್ಸರ್ ಇಸ್ ನ್ಯಾವಿಗೇಷನ್. ಸೊ ನೀವೇನಕ್ಕೆ ಯೂಸ್ ಮಾಡ್ತೀರಾ? ಹೋಮ್ ಕಿನ್ನ ಅಲ್ಲಿರೋರು ಇಲ್ಲಿಗೆ ಜಂಪ್ ಆಗೋದಕ್ಕೆ, ಇಲ್ಲ ಎಂಡ್ ಕೀ ಏನು ಯೂಸ್ ಮಾಡ್ತೀರಾ? ಇಲ್ಲಿರೋರು ಅಲ್ಲಿಗೆ ಜಂಪ್ ಆಗೋದಕ್ಕೆ ಯೂಸ್ ಮಾಡ್ತೀರಾ. ಆರ್ ಪೇಜ್ ಅಪ್, ಸೊ ಪೇಜ್ನ ಮೇಲಕ್ಕೆ ಮೂವ್ ಮಾಡೋದಕ್ಕೆ, ಇಲ್ಲ ಪೇಜ್ನ ಕೆಳಕ್ಕೆ ಮೂವ್ ಮಾಡೋದಕ್ಕೆ ನ್ಯಾವಿಗೇಷನ್. ಯು ಗೋ ಅಕ್ರಾಸ್ ದ ಡಾಕ್ಯುಮೆಂಟ್ಸ್. ಇವಾಗ ಇಲ್ಲಿ ತಗೊಂಡ್ರೆ ನೋಡಿ ಇಲ್ಲಿ, ಸೊ ಯು ಗೋ ಅಕ್ರಾಸ್ ದ ಡಾಕ್ಯುಮೆಂಟ್ಸ್. ಈ ಥರ ಮೇಲಕ್ಕೆ ಕೆಳಕ್ಕೆ ಹೋಗೋದಕ್ಕೆ ಯು ಆರ್ ಗೋಯಿಂಗ್ ಟು ಯೂಸ್ ದ ಕೀಬೋರ್ಡ್ ಅಲ್ಲಿ ಯೂಸ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಪ್ರೆಸ್ ದ ಬಟನ್ ಟು ಗೋ ಅಪ್ ದ ಪೇಜ್ ಆರ್ ಟು ಗೋ ಬ್ರಿಂಗ್ ದ ಪೇಜ್ ಡೌನ್. ಸೊ ದ ಆನ್ಸರ್ ಚಾಯ್ಸ್ ಫಾರ್ ದಿಸ್ ಒನ್ would be navigation keys. So this is where the answer for your ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನ, it is a navigation keys. So today in this class we have learnt what is the peripherals ಅಂದ್ರೆ ಏನು. ಕಂಪ್ಯೂಟರ್ ಪೆರಿಫೆರಲ್ಸ್ ಅಂತ ಅಂದ್ರೆ ಅದರ್ ದ್ಯಾನ್ ಯುವರ್ ಕಂಪ್ಯೂಟರ್ ಕೋರ್ ಆರ್ಕಿಟೆಕ್ಚರ್ ಏನಿದೆ, ಅದರ್ ದ್ಯಾನ್ ಯುವರ್ ಕೋರ್ ಆಫ್ ಕಂಪ್ಯೂಟರ್ ಏನಿದೆ, ಆ ಕೋರ್ ಆಫ್ ಕಂಪ್ಯೂಟರ್ ಬಿಟ್ಟು ಆಚೆ ಕಡೆ ಕನೆಕ್ಟ್ ಮಾಡ್ತಕ್ಕಂತಹ ಡಿವೈಸಸ್ನ ನಾವೇನಂತ ಕರಿತೀವಿ? ಕಂಪ್ಯೂಟರ್ ಪೆರಿಫೆರಲ್ಸ್ ಅಂತ ನಾವು ಕರಿತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವಿಲ್ಲಿ ನೋಡಿದ್ವಿ ಅದನ್ನ, ಕರೆಕ್ಟ್ ಅಲ್ವಾ? ಸೊ ಕಂಪ್ಯೂಟರ್ ಕೋರ್ ಆರ್ಕಿಟೆಕ್ಚರ್ ಬಿಟ್ಟು ಕನೆಕ್ಟ್ ಮಾಡುವಂಥದ್ದೆಲ್ಲ ಪೆರಿಫೆರಲ್ಸ್ ಅಂತ ಕರಿತೀವಿ. ಪೆರಿಫೆರಲ್ ಡಿವೈಸಸ್ ಅಲ್ಲಿ ನಮಗೆ ಇನ್ಪುಟ್ ಡಿವೈಸಸ್ ಇದೆ, ಔಟ್ಪುಟ್ ಡಿವೈಸಸ್ ಇದೆ. ಸೊ ಇನ್ಪುಟ್ ಡಿವೈಸಸ್ ಟೇಕ್ ದ ಡೇಟಾ
ಫ್ರಮ್ ದ ಯೂಸರ್ ಅಂಡ್ ಪ್ರೊವೈಡ್ ಇಟ್ ಇನ್ ಬೈನರಿ ಫಾರಮ್ ಟು ದ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಅದನ್ನು ಪ್ರಾಸೆಸ್ ಮಾಡಿದ್ಮೇಲೆ ಏನು ಬೈನರಿ ಫಾರಮ್ 0-1 ಬಂದಿರುತ್ತೆ ಆ ಬೈನರಿ ಫಾರಮ್ನ ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡಿ ನಮ್ಗೆ ಯಾರು ಕೊಡ್ತಾರೆ ಆಚೆ ಕಡೆಗೆ, ಇಟ್ ಈಸ್ ದ ಔಟ್ಪುಟ್. ಸೊ ಬೇಸಿಕಲಿ ಇನ್ಪುಟ್ ಅಂದ್ರೆ ಯಾವ್ಯಾವ್ದು ನೋಡಿದ್ವಿ ನಾವು, ಕೀಬೋರ್ಡ್ ನೋಡಿದ್ವಿ, ಮೌಸ್ ನೋಡಿದ್ವಿ, OCR, OMR, ಬಾರ್ಕೋಡ್ ರೀಡರು ಎಲ್ಲ MICR ತಿಳ್ಕೊಂಡ್ವಿ. ಔಟ್ಪುಟ್ ಅಲ್ಲಿ ಬಂದಾಗ ಫಿಸಿಕಲ್ ಆಗಿ ಡಿಸ್ಪ್ಲೇ ನೋಡ್ಬೋದು ಅಂತೇಳಿ ಪ್ರೊಜೆಕ್ಟರು, ಪ್ಲಾಟರು, ಪ್ರಿಂಟರು ಅಂತ ಪ್ರಿಂಟರು, ಪ್ಲಾಟರು, ನಾನ್ ಇಂಪ್ಯಾಕ್ಟ್ ಪ್ರಿಂಟರು, ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ತಿಳ್ಕೊಂಡ್ವಿ. ಅದೇ ನಾನ್ ಫಿಸಿಕಲ್ ಕಾಪಿ ಜಸ್ಟ್ ನಮಗೆ ಸಾಫ್ಟ್ ಕಾಪಿ ಸಾಕು ಅಂತಂದ್ರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್ಸ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು CRT ಮಾನಿಟರು, TFT ಮಾನಿಟರು, ಇಲ್ಲ ದೊಡ್ಡದಾಗಬೇಕಂದ್ರೆ ಪ್ರೊಜೆಕ್ಟರು, ಅಂಡ್ ಫೈನಲಿ ದ ಮಾಡರ್ನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನಿದೆ ವಿಚ್ ವಿಲ್ ಯೂಸ್ ಆಸ್ ಎ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್, ದ ಟಚ್ ಸ್ಕ್ರೀನ್ ಅಂತ ನಾವು ಅದನ್ನ ತಿಳ್ಕೊಂಡ್ವಿ. ಆಮೇಲಿಂದ we have solved all the previous year questions. So this completes chapter 3. So ಮತ್ತೆ chapter 4 ಅಲ್ಲಿ ಭೇಟಿ ಆಗೋಣ. Thank you guys.